ಪೊಲೀಸ್ ಎಂದರೆ ಅದು ಭಯ ಅಲ್ಲ, ಅದು ಭರವಸೆ. ಪೊಲೀಸ್ ಸ್ಟೇಷನ್ಗೆ ಯಾರೇ ಬರಲಿ ಅವರು ನಮ್ಮವ್ರು ಅಂತ ನೀವು ತಿಳ್ಕೊಳ್ಳಿ. ಎಲ್ಲಿಗೂ ನಮಸ್ಕಾರ. ತಮ್ಮೆಲ್ಲ ತಿಳಿದಿರುವ ಹಾಗೆ ಬೆಂಗಳೂರು ನಗರದಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಸಾಹೇಬರ ನೇತೃತ್ವದಲ್ಲಿ ಪ್ರತಿ 2ನೇ ಶನಿವಾರ ಟ್ರಾಫಿಕ್ ಸಂಬಂಧಪಟ್ಟಂಗೆ ಜನಸಂಪರ್ಕ ಸಭೆಯನ್ನು ಮತ್ತು ಪ್ರತಿ 4ನೇ ಕೊನೆಯ ಶನಿವಾರ ದಿನ ಕಾನೂನು ಸುವ್ಯವಸ್ಥೆ ಪೊಲೀಸ್ ಠಾಣೆಗಳಲ್ಲಿ ಜನಸಂಪರ್ಕ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಇವತ್ತಿನ ಜನಸಂಪರ್ಕ ಸಭೆಯನ್ನು ನಮ್ಮ ಬೆಂಗಳೂರು ನಗರದ ಜಂಟಿ ಪೊಲೀಸ್ ಆಯುಕ್ತರಾದಂತಹ ಪೂರ್ವ ವಿಭಾಗ ವಲಯ ಜಂಟಿ ಪೊಲೀಸ್ ಆಯುಕ್ತರಾದಂತಹ ರಮೇಶ್ ಸಾಹೇಬರು IPS ಸಾಹೇಬರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಸಭೆಯಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಾ. ತಮ್ಮನ್ನೆಲ್ಲ ಸ್ವಾಗತಿಸಬೇಕಾಗಿ ನಮ್ಮ ಮಾರತಳ್ಳಿ ಉಪವಿಭಾಗದ ACP ಮೇಡಮ್ ಅಂತ ಡಾಕ್ಟರ್ ಪ್ರಿಯದರ್ಶಿನಿ ಸಾನಕೊಪ್ಪ ಮೇಡಮ್ನ ಕೋರ್ಕೋತೇನೆ. ಪೊಲೀಸ್ ಎಂದರೆ ಅದು ಭಯ ಅಲ್ಲ, ಅದು ಭರವಸೆ ಅನ್ನುವ ನಿಟ್ಟಿನಲ್ಲಿ ಪ್ರತಿ ಮಾಸಿಕ ಜನಸಂಪರ್ಕ ಸಭೆಯನ್ನು ನಮ್ಮ ಮಾನ್ಯ ಪೊಲೀಸ್ ಆಯುಕ್ತರಾದಂತಹ B. ದಯಾನಂದ್ ಸಾಹೇಬರು ಆಯೋಜಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಮತ್ತು ಇತ್ತೀಚೆಗೆ ಈ ಪೂರ್ವ ಭಾಗದ ಒಂದು ಜಂಟಿ ಪೊಲೀಸ್ ಆಯುಕ್ತರಾದಂತಹ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಮೊದಲ ಬಾರಿಗೆ ಮೊದಲ ಜನಸಂಪರ್ಕ ಸಭೆ ನಮ್ಮ HL ಪೊಲೀಸ್ ಠಾಣೆಗೆ ಸಾಹೇಬರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಹೀಗಾಗಿ B. ರಮೇಶ್ ಸಾಹೇಬರು IPS ಜಂಟಿ ಪೊಲೀಸ್ ಆಯುಕ್ತರು ಪೂರ್ವ ವಲಯ ಬೆಂಗಳೂರು ನಗರ, ಇವರಿಗೆ ನಮ್ಮ HL ಠಾಣೆ ಹಾಗೂ ಮಾರತಳ್ಳಿ ಉಪವಿಭಾಗದಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ ಸರ್. ಸ್ವಾಗತ ಸರ್. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸೆನ್ ACP ಅವರಂತ ರೋಹಿಣಿ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಒಂದು ಮಹತ್ವದ ಕಾರ್ಯಕ್ರಮಕ್ಕೆ BBMP ಅಧಿಕಾರಿಗಳು, BWSSB ಅಧಿಕಾರಿಗಳು, ಬೆಸ್ಕಾಂ ಅಧಿಕಾರಿಗಳು, ಟ್ರಾಫಿಕ್ ವಲಯದ ಅಧಿಕಾರಿಗಳು ಹಾಗೂ ವಿವಿಧ ಸಂಘಟನೆಯವರು ಹಾಗೂ ನಮ್ಮ ಪತ್ರಿಕಾ ಮಿತ್ರರು ಮತ್ತು ಮಾಧ್ಯಮ ಮಿತ್ರರು ಹಾಗೂ ಈ ಸ್ವತಂತ್ರ ಸಂಘಟನೆಯವರು ಎಲ್ಲರೂ ಕೂಡ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ತುಂಬ ಹೃದಯಪೂರ್ವಕವಾಗಿ ತಾವು ಬಂದು ಇಲ್ಲಿ ನಾವು ನಿಮ್ಮೊಂದಿಗಿದ್ದೇವೆ, ನೀವು ನಮ್ಮೊಂದಿಗಿದ್ದೀರಿ ಅನ್ನುವಂಥ ಸೌಹಾರ್ದಯುತವಾದಂತಹ ಒಂದು ವಾತಾವರಣ ಕಲ್ಪಿಸಿದ್ದಕ್ಕೋಸ್ಕರ ಸಕಲರಿಗೂ ನಾನು ಸ್ವಾಗತವನ್ನು ಕೋರುತ್ತಾ ಮತ್ತೊಮ್ಮೆ ಈಗ ಈ ಒಂದು ಕಾರ್ಯಕ್ರಮದ ನಡಾವಳಿ ತಮಗೆ ಹೇಳಿಬಿಡ್ತೀನಿ. ನಾವೊಂದು 20 ಟೋಕನ್ಗಳನ್ನು ಕೊಟ್ಟಿದ್ದೀವಿ. ತಮಗೆ ಟೋಕನ್ ಕೊಟ್ಟು ತಮ್ಮ ಹೆಸರುಗಳನ್ನು ಕೂಡ ಅದರ ಮುಂದೆ ಬರೆಯಲಾಗಿದೆ. ತಾವು ಮೊದಲನೇದಾಗಿಯೇ ತಮ್ಮ ಪ್ರಶ್ನೆಗಳಿಗೆ ಸಾಹೇಬರುಗಳು ಅಥವಾ ಸಾಹೇಬರು ಹೇಳ್ತಾರೆ ನಾವು ಉತ್ತರವನ್ನು ನೀಡ್ತೇವೆ. ಅದು ಮೀರಿ ನಿಮಗೆ ಪ್ರಶ್ನೆಗಳಿದ್ರೆ ತಾವುಗಳು ದಯಮಾಡಿ ತಮ್ಮ ಹೆಸರನ್ನ ಇಲ್ಲಿ ನಮ್ಮ ಸೈಡಿಗೆ ಬಂದ್ಬಿಟ್ಟು ವಿದ್ಯಾ ಅಂತ ಇದ್ದಾರೆ, ಸುಲೇಮಾನ್ ಅಂತ ಇದ್ದಾರೆ, ಅವ್ರ ಹತ್ರ ಬರೆಸ್ಬಿಟ್ಟು, ಯಾಕಂದ್ರೆ ರ್ಯಾಂಡಮ್ ಆಗಿ ಕೆಳಗಿಂದ ಇದು ಒಂದು ರೀತಿಯಾಗಿ ಬರುವಂತಹ ಒಂದು ಕ್ರಾನಾಲಜಿಕಲ್ ಆರ್ಡರ್. ಹೀಗಾಗಿ ದಯಮಾಡಿ ತಾವು ಟೋಕನ್ 20 ಆದ್ಮೇಲೆ 20ವರೆಗೂ ಕೊಟ್ಟಿದ್ದೀವಿ ಆಲ್ರೆಡಿ. 20 ಆದ್ಮೇಲೆ ತಾವುಗಳು ತಮ್ಮ ಪ್ರಶ್ನೆ ಏನಾದರೂ ಕೇಳಬೇಕು ಅಂತ ತಮ್ಮ ಎಲ್ಲರಲ್ಲೂ ವಿನಂತಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂತಹ ನಮ್ಮ ಮಾರತಳ್ಳಿ ACP ಮೇಡಮ್ ಅಂತ ಡಾಕ್ಟರ್ ಪ್ರಿಯದರ್ಶಿನಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಸರ್, ಕಳೆದ ಪ್ರತಿ ತಿಂಗಳು ನಾವು ಸಭೆ ಹಮ್ಮಿಕೊಂಡಿದ್ದೀವಿ ಸರ್. ಸೆಪ್ಟೆಂಬರ್ ತಿಂಗಳಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರು ಎಲ್ಲ 8 ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂಗೆ HAL ಸಭಾಂಗಣದಲ್ಲಿ ಸಭೆಯನ್ನು ಹಮ್ಮಿಕೊಂಡಿದ್ದು. ಆ ಸಭೆಗೆ ಸಂಬಂಧಪಟ್ಟಂಗೆ ಪಾಲನಾ ವರದಿ ಸರ್ ನಮ್ಮ HAL ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂಗೆ ಮೊದಲನೇದಾಗಿ ವೆಂಕಟೇಶ್ ಅವರು ACS ಲೇಔಟ್ ಐರಾ ಕೆಫೆ ಮತ್ತು ದುರ್ಬಾ ಸ್ಮೋಕಿಂಗ್ ಝೋನ್ಗಳಲ್ಲಿ ತಡರಾತ್ರಿವರೆಗೆ ಅಂಗಡಿ ತೆರೆಯುತ್ತಿರುವವರಿಗೆ ಸಮಸ್ಯೆಯನ್ನು ತಿಳಿಸಿದರು. ಈ ಸಂಬಂಧಪಟ್ಟ ಅದ್ರ ಜೊತೆಗೆ ACS ಲೇಔಟ್ 60 ಅಡಿ ರಸ್ತೆಯಲ್ಲಿ ರಸ್ತೆ ಬದಿ ವ್ಯಾಪಾರಿಗಳು ರಸ್ತೆ ಆಕ್ರಮಿಸಿಕೊಂಡು ಪಾರ್ಕಿಂಗ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂಗೆ ಈ ಐರಾ ಕೆಫೆ ಮತ್ತು ದುರ್ಗಾ ಸ್ಮೋಕಿಂಗ್ ಸುತ್ತಮುತ್ತ ಸಾಕಷ್ಟು ನಾವು ಕೋರ್ಟ್ ಕೇಸಸ್ ಹಾಕಿ 112 ನಮ್ಮ ವೈಷ್ಣವ ಪೆಟ್ರೋಲಿಂಗ್ ಮತ್ತು ಡೇ ಬೀಟ್ ಪೆಟ್ರೋಲಿಂಗ್ ಹಾಕಿದ್ದೀವಿ. ಮತ್ತು ಈ ಟ್ರಾಫಿಕ್ ಸಂಬಂಧಪಟ್ಟಂಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ನೀಡಿ ಅಲ್ಲೂ ಕೂಡ ನಾವು ಪೆಟ್ರೋಲಿಂಗ್ ವ್ಯವಸ್ಥೆ ಮಾಡಿರ್ತೀವಿ. ಎರಡನೇದಾಗಿ ನಾರಾಯಣರವರು ಸ್ಲಮ್ ಕ್ವಾರ್ಟರ್ಸ್ ಆನಂದನಗರ ಮಾರತಳ್ಳಿಯವರು ಮಾತಾಡಿ ಸ್ಲಮ್ ಕ್ವಾರ್ಟರ್ಸ್ನಲ್ಲಿ BBMP ಇಲಾಖೆಯಿಂದ ಸಾಕಷ್ಟು ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಬಟ್ ಅದು ಸುಸ್ಥಿತಿಯಿಲ್ಲ, ಚಾಲನೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು. ಈ ಒಂದು ಸಂಬಂಧಪಟ್ಟಂಗೆ ನಮ್ಮ ಪೊಲೀಸ್ ಠಾಣಾ ವತಿಯಿಂದ ಮತ್ತು ACP ಕಚೇರಿಯಿಂದ ಮತ್ತು ವೈಟ್ಫೀಲ್ಡ್ DCP ಸಭೆ ಕಚೇರಿಯಿಂದ ಜಂಟಿ ಆಯುಕ್ತರು ಮಹದೇವಪುರ ವಲಯ BBMP ರವರಿಗೆ ಕೂಡಲೇ ಸರಿಪಡಿಸುವಂತೆ ಪತ್ರವನ್ನು ಮಾಡಿದ್ದೀವಿ. ಅವರು ಮಾಡಿಕೊಡ್ತೀವಿ ಅಂತ ಭರವಸೆಯನ್ನು ನೀಡಿರ್ತಾರೆ. ಅದೇ ರೀತಿ ಹಸನ್ ಇಸ್ಲಾಂಪುರ ಅವರು ಮಾತನಾಡಿ HAL ಠಾಣೆಯಲ್ಲಿ
ಅಪರಾಧ ಪತ್ತೆಕಾರ ಸಿಬ್ಬಂದಿ ಇರುವವರು ಮತ್ತು ಮಹಿಳಾ ಸಿಬ್ಬಂದಿ ಇರುವವರು ಆಗಾಗ್ಗೆ ಬದಲಾವಣೆ ಆಗ್ತಾ ಇದ್ದಾರೆ. ಸೊ ಅವರು ಕಂಟಿನ್ಯೂ ಅವರೇ ಇರಬೇಕಿತ್ತು ಅಂತ ಹೇಳಿದ್ರು. ಒಂದು ಇಲಾಖೆ ಪೊಲೀಸ್ ಸಾರ್ವಜನಿಕ ಸರ್ಕಾರಿ ಕರ್ತವ್ಯದಲ್ಲಿ ವರ್ಗಾವಣೆ ಮತ್ತು ಪದೋನ್ನತಿ ನಿವೃತ್ತಿ ಅನ್ನೋದು ಅದು ಸಾಮಾನ್ಯ, ಸರ್ವೇ ಸಾಮಾನ್ಯ. ಈಗಿರುವ ಸಿಬ್ಬಂದಿಗಳನ್ನ ಅಲ್ಲಿರುವಂತಹ ಹಳೆಯ ಎಂಒಬಿಗಳಾಗಿರ್ಬೋದು ಅಥವಾ ಹಳೆಯ ಅಪರಾಧಗಳ ಬಗ್ಗೆ ಮಾಹಿತಿಗಳನ್ನ ನೀಡಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಅಲ್ಲಿ ಪೆಟ್ರೋಲಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದು ಕೂಡ ನಾವು ಸಮಸ್ಯೆಯನ್ನು ಬಗೆಹರಿಸಿ. ಮತ್ತೆ ಇಸ್ಲಾಂಪುರದಲ್ಲಿ ಸುತ್ತಮುತ್ತ ಗಾಂಜಾ ಸೇವನೆ ಜಾಸ್ತಿ ಅಂತ ಹೇಳಿದ್ರು. ಕಳೆದ ವರ್ಷ ನಾವು ಹೆಚ್ಚು ಕಡಿಮೆ 6 ಕೇಸ್ನ ಮಾಡಿದ್ದೀವಿ. ಈ ವರ್ಷ ಕೂಡ ಈಗಾಗಲೇ 2 ಪ್ರಕರಣವನ್ನು ದಾಖಲಿಸಿದ್ದೀವಿ. ಮತ್ತು ಈ ಸಂಬಂಧಪಟ್ಟಂಗೆ 112 ಹಾಗೂ ನಮ್ಮ ಹೊಯ್ಸಳ ಮತ್ತು ಬೀಟ್ ಪೆಟ್ರೋಲಿಂಗ್ನ ಜಾಸ್ತಿ ಮಾಡಿದ್ದೀವಿ. ಇಸ್ಲಾಂಪುರವರು ಮಾತನಾಡಿ, ಇಸ್ಲಾಂಪುರ ಏರಿಯಾದಲ್ಲಿ ಫುಟ್ಪಾತ್ಗಳಲ್ಲಿ ವ್ಯಾಪಾರಿಗಳು ವ್ಯಾಪಾರ ಮಾಡೋದ್ರಿಂದ ಪಾದಚಾರಿಗಳಿಗೆ ತೊಂದರೆ ಉಂಟಾಗ್ತದೆ ಅಂತ ಹೇಳಿ ಈ ಸಂಬಂಧ ನಾವು HAL ಟ್ರಾಫಿಕ್ ನಾವು ಮಾಹಿತಿ ನೀಡಿ, ವಿಶೇಷವಾಗಿ ಬೆಳಿಗಿನ ಟೈಮ್ HAL ಮಾರ್ಕೆಟ್ ಏನು ಟ್ರಾಫಿಕ್ ಮೂವ್ಮೆಂಟ್ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ಕೂಡ ನಾವು ಪೆಟ್ರೋಲಿಂಗ್ ಮಾಡಿ ಆ ಸಮಸ್ಯೆಯನ್ನು ಕೂಡ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಇನ್ನು ಜಬೀವುಲ್ಲಾ ಇಸ್ಲಾಂಪುರ ಅವರು ಮಾತನಾಡಿ, ಬೆಸ್ಕಾಂ ಇಲಾಖೆಯವರು ಅಂಡರ್ಗ್ರೌಂಡ್ ಕೇಬಲ್ ಅಳವಡಿಸುತ್ತಿರುವುದರಿಂದ ಸಂಚಾರ ತೊಂದರೆ ಆಗ್ತಾ ಇದೆ ಅಂತ ತಿಳಿಸಿದ್ರು. ಸೊ ಬೆಸ್ಕಾಂ ಅವರಿಗೆ ಈ ರಾತ್ರಿ ಹೊತ್ತು ಕೆಲಸ ಮಾಡೋಕ್ಕೆ ಮತ್ತೆ ಆ ಥರ ಏನಾದ್ರು ಇದ್ರೆ ಮಾಹಿತಿ ಅಡ್ವಾನ್ಸ್ ಆಗಿ ಅಲ್ಲಿರುವಂಥ ಸಾರ್ವಜನಿಕರಿಗೆ ಪರ್ಯಾಯ ವ್ಯವಸ್ಥೆ ರಸ್ತೆ ಅನುಕೂಲ ಮಾಡೋಕ್ಕೋಸ್ಕರ ಮಾಹಿತಿ ನೀಡಿ ಕೆಲಸ ಮಾಡಿ ಅಂತ ತಿಳಿಸಿದ್ವಿ. ಸೊ ಅವರು ಕೂಡ ಸ್ಪಂದಿಸಿದ್ದಾರೆ. ಈ ಒಂದು ಸಮಸ್ಯೆಯನ್ನು ಕೂಡ ಬಗೆಹರಿಸಿದ್ವಿ. ಸತ್ಯವಾಣಿ HAL ರವರು ಬಸವನಗರ ಬಸ್ ನಿಲ್ದಾಣದಲ್ಲಿ ಖಾಸಗಿ ವಾಹನಗಳು ಪಾರ್ಕಿಂಗ್ ಮಾಡೋದ್ರಿಂದ ಸರ್ಕಾರಿ ವಾಹನಗಳ ಓಡಾಟಕ್ಕೆ ತೊಂದರೆ ಆಗ್ತಿದೆ ಅಂತೇಳಿ ಕ್ರಮ ವಹಿಸಿ ಅಂತ ಕೇಳಿದ್ರು. ಇದು ಕೂಡ ನಾವು HAL ಟ್ರಾಫಿಕ್ ಸಂಬಂಧಪಟ್ಟ ಒಂದು ಸಮಸ್ಯೆ ಆಗೋದ್ರಿಂದ HAL ಟ್ರಾಫಿಕ್ ನಮಗೆ ತಿಳಿಸಿ ಅಲ್ಲಿ ಒಂದು ಸಂಜೆ ಮತ್ತೆ ಬೆಳಿಗ್ಗೆ ಟೈಮು ಈ ವಿಶೇಷವಾಗಿ ಸ್ಕೂಲ್ಸ್ ಶಾಲಾ ವಾಹನಗಳ ಓಡಾಡುವ ಸಂದರ್ಭದಲ್ಲಿ ಒಂದು ಗಸ್ತು ಮಾಡೋಕ್ಕೆ ಮಾಹಿತಿ ನೀಡಿದ್ವಿ. ಅದು ಕೂಡ ಕಾರ್ಯಗತ ಆಗಿದೆ. ಸೊ ಇಷ್ಟು ಕಳೆದ ಸಭೆಯಲ್ಲಿ ತಾವು HAL ಠಾಣಾ ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಅಹವಾಲುಗಳನ್ನ ಸಲ್ಲಿಸಿದಿರಿ. ಅವುಗಳನ್ನು ನಾವು ಎಲ್ಲೂ ಕೂಡ ಬಗೆಹರಿಸೋಕ್ಕೆ ಪ್ರಯತ್ನ ಮಾಡಿ ಸಾಕಷ್ಟು ಸಮಸ್ಯೆಗಳು ಬಗೆಹರಿದಿರುತ್ತವೆ ಸರ್. ಈಗ ಮೊದಲನೇದಾಗಿ ಟೋಕನ್ ನಂಬರ್ 1 ವೆಂಕಟೇಶ್ ACS ಲೇಔಟ್ ಅವರು ತಮ್ಮ ಪ್ರಶ್ನೆನ ಕೇಳಬೇಕು. ಎಲ್ರಿಗೂ ನಮಸ್ಕಾರ. ಕಳೆದ 28ನೇ ತಾರೀಕು ಸೆಪ್ಟೆಂಬರ್ 28ನೇ ತಾರೀಕು ನಡೆದ ಈ ಜನಸಂಪರ್ಕ ಸಭೆಯಲ್ಲಿ ನಾವು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದೀವಿ. ಈಗ ಅಜರುದ್ದೀನ್ ಸರ್ ಅದನ್ನು ರಿಪ್ಲೈ ಮಾಡಿದ್ದಾರೆ ನಮಗೆ. ಆದರೆ ಏನೇದಾಗಿದೆ ಅಂದರೆ ನಾವು ಟ್ರಾಫಿಕ್ಕು ಒಂದು ಸೈಡ್ ಆಲ್ಟರ್ನೇಟ್ ಪಾರ್ಕಿಂಗ್ ಮಾಡಲಿಕ್ಕೋಸ್ಕರ ನಾವು ಕೇಳಿದ್ವಿ. ಅದು ಇವತ್ತಿಗೂ ಸಹಿತ ಆಗಿಲ್ಲ. ಪ್ರೊಸೀಜರ್ ಪಾರ್ಟ್ ಆಫ್ ಅಲ್ಲೇ ಇದೆ ಅಂತ ಹೇಳ್ತಿದ್ದಾರೆ. ನಾವು ಇದಾದ ನಂತರ 4 ಸಲ ನಾವು ಹೇಮಲತಾ ಮೇಡಮ್ ಅವ್ರನ್ನೂ ನಾವು ಮೀಟ್ ಮಾಡಿದ್ದೀವಿ. ಅವರು ಗೆಜೆಟ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಹಾಗೆ ಬರೀ ಒಂದು ಕಡೆ ಮಾತ್ರ ಮಾಡ್ತೀವಿ ನಾವು ರೆಗ್ಯುಲರ್ ಆಗಿ, ಆಲ್ಟರ್ನೇಟ್ ಡೇಸ್ ನಾವು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇಟ್ ಇಸ್ ಆಲ್ ರೈಟ್. ನಮಗೆ ಒಂದು ಕಡೆ ಮಾಡಿದ್ರೂ ಸಹ ಪರವಾಗಿಲ್ಲ. 60 ಅಡಿ ರಸ್ತೆಯಲ್ಲಿ 2 ಕಡೆ ಪಾರ್ಕಿಂಗ್ ಮಾಡಿಬಿಟ್ಟು ಮಧ್ಯದಲ್ಲಿ ಜನ ಮತ್ತು ಇವರು ಯಾರು ವೆಂಡರ್ಸ್ ಬೇರೆ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟು ನಮಗೆ ಓಡಾಡಲಿಕ್ಕೂ ತುಂಬ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಅದನ್ನು ಅಟ್ಲೀಸ್ಟು ಈ ನೆಕ್ಸ್ಟ್ ಸಭೆ ಒಳಗೆ ಅದನ್ನು ನಮಗೆ ಮುಗಿಸ್ಕೊಟ್ರೆ ನಾವು ತುಂಬ ಥ್ಯಾಂಕ್ಫುಲ್ ಆಗಿರ್ತೀವಿ ಸರ್. ಒಂದು ಆಲ್ಟರ್ನೇಟಿವ್ ಪಾರ್ಕಿಂಗ್ ಮಾಡೋ ಉದ್ದೇಶ ಏನೇನೆಂದರೆ ರೋಡ್ 2 ಸೈಡ್ ಪಾರ್ಕ್ ಮಾಡಿದ್ರೆ ಮಧ್ಯದಲ್ಲಿ ಎರಡೂ ಓಡಾಡೋಕ್ಕೆ ಕಷ್ಟ ಆಗುತ್ತಂತ ಅದಕ್ಕೋಸ್ಕರ ಮಾಡೋದು. ಬಟ್ ಅದು ಆಡ್ ಡೇಸ್ ಈವೆಂಟ್ ಡೇಸ್ ಅಂದ್ಕೊಂಡು ಆಲ್ಟರ್ನೇಟಿವ್ ಡೇಸ್ ಇಲ್ಲಿ ಒಂದಿನ ಈ ಸೈಡ್ ಮಾಡಿದರೆ ಅನುಕೂಲ ಆಗುತ್ತೆ. ಬಟ್ 2 ಸೈಡು ಮಾಡಬೇಕು ಅಂದರೆ ಮತ್ತೆ ಓಡಾಡೋಕ್ಕೆ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗನೇ ಇದು ಮಾಡೋದು. 1 ವೇ ಮಾಡಬೇಕಾದ್ರೂ 2 ವೇ ಮಾಡಬೇಕಾದ್ರೂ ನೋಟಿಫಿಕೇಶನ್ ಮಾಡಬೇಕಾಗಿರ್ತದೆ. ಮತ್ತು ನೋಡ್ತೇವೆ, ಫಾಲೋ ಮಾಡಿ ಇದು ಮಾಡಿ ಸರ್. ಹೇಳಿ ಸರ್. ಥ್ಯಾಂಕ್ ಯು. 4 ತಿಂಗಳಾಗಿದೆ. ಅಟ್ಲೀಸ್ಟ್ ನೆಕ್ಸ್ಟ್ ಮಾಸಿಕ ಸಭೆ ಒಳಗೆ ಅದನ್ನು ಮುಗಿಸ್ಕೊಟ್ರೆ ತುಂಬ ಸಂತೋಷ. ಸರಿ. ಆಮೇಲೆ ಟ್ರಾಫಿಕ್ ಸಂಬಂಧಪಟ್ಟಂಗೆ ನಾವು ಒಂದು 4 ಸೈಡಲ್ಲಿ ನಾವು ಹಂಪ್ಸ್ ಕೇಳಿದ್ವಿ ಸರ್. ಬಿಕಾಸ್ ಇಟ್ ಇಸ್ ಟ್ರಾಫಿಕ್ ತುಂಬ ಇರುತ್ತೆ. ಒಂದು ಎರಡನೇದಾಗಿ ನಮ್ಮ ಮೈನ್ ರೋಡ್ ITPL ರೋಡಿಗೆ ಹೋಗೋ ಟೈಮ್ನಲ್ಲಿ ಪೀಕ್ ಅವರ್ಸಲ್ಲಿ ಎಲ್ಲ ನಮ್ಮ ಲೇಔಟ್ ಒಳಗಡೆಯಿಂದನೇ CMRIT ಕಡೆಯಿಂದ ಹೋಗ್ತಾರೆ. ಹೀಗಾಗ್ಬಿಟ್ಟು ಆ ಟೈಮಿನಲ್ಲಿ ತುಂಬಾ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಅದರಿಂದ ಅದೊಂದು ಸ್ವಲ್ಪ ಎಲ್ಲ ಟ್ರಾಫಿಕ್ ಮ್ಯಾನೇಜ್ಮೆಂಟಿಗೂ ನೀವು ಸ್ವಲ್ಪ ಅಸಿಸ್ಟ್ ಮಾಡಿದರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್ ಸರ್. ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಓಕೆ. ಹಂಪ್ಸ್ ಯಾಕೆ? ಹಂಪ್ಸು ಇಲ್ಲಿ ಟ್ರಾಫಿಕಲ್ಲಿ ಅಂದರೆ ಇದಾಗುತ್ತೆ ಸರ್. ಸರ್ಕಲ್ ಇದೆಯಲ್ಲ, ಜಾಯಿಂಟ್ಸಲ್ಲಿ ತುಂಬ ಆಕ್ಸಿಡೆಂಟ್ಸ್ಗಳು ಆಗ್ತಾ ಇದ್ದಾವೆ. ಅದರಿಂದ ಆಶಾ ಟಿಫನ್ಸ್ ಹತ್ರ ಮೇಡಮ್. ಹೌದಮ್ಮ, ಆಶಾ ಟಿಫನ್ಸ್ ಹತ್ರ. ಬ್ಯಾಂಗ್ಳೂರು ಸಿಟಿನಲ್ಲಿ ನಗರದಲ್ಲಿ ಸ್ಪೀಡ್ಗೆ ಹಂಪ್ಸ್ ಹಾಕೋದು ಏನು ಅವಶ್ಯಕತೆ ಇದೆ ನನಗೆ ಗೊತ್ತಿಲ್ಲ. ನೋಡಿದ್ರೆ ಇಲ್ಲ, ಕ್ರೌಡ್ ಇರುತ್ತೆ, ಅದರಿಂದ ಸ್ವಲ್ಪ ಸ್ಲೋ ಆಗಿ ಹೋದ್ರೆ ಸೇಫ್ಟಿ. ಹಂಪ್ಸ್ ಹಾಕೋದು ಫಾಸ್ಟ್ ಆಗಿ ಹೋದಾಗ. ಬಟ್ ಇಲ್ಲಿ ಯಾವ ಏರಿಯಾದಲ್ಲಿ ಫಾಸ್ಟ್ ಆಗಿ ಟ್ರಾಫಿಕ್ ಹೋಗುತ್ತೋ ನನಗೆ ಗೊತ್ತಿಲ್ಲ. ನಾವು ಡೆಫಿನೆಟ್ಲಿ ವಿಲ್ ಸಿ ದಟ್. ಲಾ ಆ್ಯಂಡ್ ಆರ್ಡರ್ ವಿಷಯದಲ್ಲಿ ನಮ್ಮ ಅಜರುದ್ದೀನ್ ಸರ್ ಐರಾ ಕೆಫೆ ಅಂತ ಒಂದಿದೆ, 30 ಫೀಟ್ ರೋಡ್ ಅದು. ಮತ್ತು ಅಲ್ಲಿ ಒಂದು ಜಂಕ್ಷನಲ್ಲಿ 4 ಕಡೆನೂ ಶಾಪ್ಸ್ಗಳಿದ್ದಾವೆ, ಟೀ ಶಾಪ್ಸ್ಗಳು. ಅದು ಒಂದು ಪಾಯಿಂಟು. ಆಮೇಲೆ D ಬ್ಲಾಕ್ ಗ್ರೌಂಡ್ ಹತ್ರ ಒಂದು ಬೇಕರಿ ಇದೆ.
ಅಲ್ಲೂ ಒಂದು, ಆಮೇಲೆ ಆಪ್ಟಿಕಲ್ ವಿಷನ್ ಅಂತ ನಮ್ಮದು ಸಿ ಬ್ಲಾಕಲ್ಲಿ 60 ಫೀಟ್ ಕಾರ್ನರಲ್ಲೇ ಇದೆ. ಈಗಾಗ್ಬಿಟ್ಟು ಈ 4 ಕಡೆಯಲ್ಲಿ ಸ್ಮೋಕಿಂಗ್ ಝೋನ್ ಆಗಿಬಿಟ್ಟು ಫ್ಯಾಮಿಲಿ ಪೀಪಲ್ ಓಡಾಡೋದು ತುಂಬ ಕಷ್ಟ ಆಗಿದೆ. ಸ್ಪೆಷಲಿ ಐರಾಕಪೆ ಆ್ಯಂಡ್ ಡಿ ಬ್ಲಾಕ್ ಗ್ರೌಂಡ್ ಹತ್ರ ತುಂಬಾ ಹಿಂಸೆ ಆಗ್ತಾಯಿದೆ ಸರ್. ಅದನ್ನು ಮಾಡಿದ್ದಾರೆ. 112ಗೆ ನಾವು ಕಂಪ್ಲೇಂಟ್ ಮಾಡಿದ್ದೀವಿ, ವಾರ್ಡ್ ಮೀಟಿಂಗಲ್ಲೂ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಬರ್ತಾರೆ ನಮ್ಮ 112ನವರು ಬಂದು ಆ ಟೈಮ್ನಲ್ಲಿ ಅದು ಅಷ್ಟೇ ಸರಿ ಹೋಗ್ತದೆ. ಮತ್ತು ಯಥಾ ಪ್ರಕಾರ ಅದು ಇಟ್ ಗೋಯಿಂಗ್ ಆನ್ ಇನ್ ಎ ಬ್ಯಾಡ್ ಮ್ಯಾನರ್ ಸರ್. ಅದೊಂದು ಸ್ವಲ್ಪ ಇನಿಷಿಯಟ್ಲಿ ಯಾಕೆ ಬಿಕಾಸ್ ಇಟ್ಸ್ ಎ ರೆಸಿಡೆನ್ಷಿಯಲ್ ಏರಿಯಾ ಆ್ಯಂಡ್ ಆಲ್ಸೋ 30 ಫೀಟ್ ಕಮರ್ಷಿಯಲ್ಗೆ ಆ್ಯಕ್ಚುಲಿ ಅವ್ರಿಗೆಲ್ಲ ಪರ್ಮಿಷನ್ಸ್ ಇಲ್ಲ, ಟ್ರೇಡ್ ಲೈಸೆನ್ಸ್ ಇಲ್ಲ ಅವ್ರಿಗೆ ಯಾರಿಗೂ. ಇಷ್ಟಾದರೂ ಸಹಿತ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. BBMP ಅವ್ರಿಗೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ದೇ ಆರ್ ಆಲ್ಸೋ ನಾಟ್ ಟೇಕಿಂಗ್ ವೆರಿ ಸೀರಿಯಸ್ಲಿ. ಪ್ಲೀಸ್ ಹೆಲ್ಪ್ ಅಸ್. ಆ್ಯಂಡ್ ಅನದರ್ ಒನ್ ಥಿಂಗ್, ಈ ರೋಡಲ್ಲಿ ಇದು ಫುಟ್ಪಾತ್ ಎಲ್ಲ ಕವರ್ ಮಾಡಿಕೊಂಡು ಬಿಸ್ನೆಸ್ ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ. ಅದನ್ನು ನಾವು ಹೇಳಿದ್ವಿ. ಹೇಮಲತಾ ಮೇಡಮ್ ಅವರು ಲೆಟ್ರ್ ಬರೆದಿದ್ದಾರೆ. BBMP ಇಸ್ ನಾಟ್ ಕೋಆಪ್ರೇಟಿವ್ ಫಾರ್ ವಿತ್ ದೆಮ್. ದಯವಿಟ್ಟು ಅವರು ಒಂದು ಹೇಳಿ, ನಾವು ಅವ್ರಿಗೆ ಲೆಟ್ರ್ ಕೊಟ್ಟಿದ್ದೀವಿ. ಸ್ವಲ್ಪ ದಯವಿಟ್ಟು ಅದನ್ನು ಮಾಡಿಕೊಟ್ರೆ ಸ್ವಲ್ಪ ಪೀಸ್ಫುಲ್ಲಾಗಿ ನಾವು ಲೈಫ್ ಲೀಡ್ ಮಾಡ್ಬೋದು ಸರ್. ಆಮೇಲೆ CCTV ಇನ್ಸ್ಟಾಲೇಷನ್ ಇಸ್ ವೆದರ್ ಇಟ್ ಈಸ್ ಪಾಸಿಬಲ್ ಆರ್ ಐ ಡೋಂಟ್ ನೋ. ಪ್ಲೀಸ್ ಹೆಲ್ಪ್ ಅಸ್ ಟು ಬಿ ಎನಿಥಿಂಗ್ ಥೆಫ್ಟ್ ಗಿಫ್ಟ್ ಆಯಿತು ಅಂತಂದರೆ ವಿ ಕ್ಯಾನ್ ಮೇಕ್ ಇಟ್. ಈ ಥರ ಇದೆ ಸರ್. ಈ 3 ಸ್ಪಾಟು ಲ್ಯಾಂಡ್ ಆರ್ಡ್ರ್ ಸ್ವಲ್ಪ ಅದರ್ ಸರ್ ಇರ್ತದೆ. ಈಸ್ ಟೇಕಿಂಗ್ ಇನಿಷಿಯೇಟಿವ್. ಬಟ್ ಏನು ಮಾಡ್ತಾರೆ, 112ನವರು ಬರ್ತಾರೆ, ಎಲ್ಲ ಮಾಡ್ತಾರೆ, ಹೋದ್ರೆ ಆ ಮೂಮೆಂಟ್ ಆಗಿದೆ. ದೇ ಕೆಲ್ ಆಲ್ಸೋ ನಾಟ್ ಎ ವಾಚ್ ಡಾಗ್. ಬಟ್ BBMP ಪೀಪಲ್ ಶುಡ್ ಕ್ಯಾನ್ಸಲ್ ದೇರ್ ಟ್ರೇಡ್ ಲೈಸೆನ್ಸ್, ದೆನ್ ಇಟ್ ಸ್ಟಾಪ್ ಸರ್. ಪ್ಲೀಸ್ ಹೆಲ್ಪ್ ಅಸ್. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮ್ಮದು BBMP ಸಮಸ್ಯೆ ಇದೆ. ನಮ್ಮ ಅಶ್ವಥ್ ನಗರದಲ್ಲಿ ಎಲ್ಲ ಫುಲ್ಲು PGಗಳಾಗೋಗ್ಬಿಟ್ಟು ರೋಡ್ ಮೇಲೆ ಅಂಗಡಿಗಳು ಇಟ್ಕೊಂಡಿರ್ತಾರೆ. ಮತ್ತು ಈ PGನಲ್ಲಿರೋ ಜನ ಓಡಾಡೋದಕ್ಕೆ ರಸ್ತೆನೇ ಉಪಯೋಗ ಮಾಡ್ತಾರೋದ್ರಿಂದ ನಮ್ಮ 2 ವೀಲರ್ ಹೋಗೋದು ಬರೋದು ತುಂಬ ಭಾರಿ ಸಮಸ್ಯೆ ಆಗಿದೆ. ಇದ್ರ ಮುಂಚೆನೇ ಹೇಳಿದ್ದೀವಿ, ಬಂದು ಸ್ವಲ್ಪ ದಿನ ಮುಂಚೆ ಎಲ್ಲ ತೆಗೆದು ಹಾಕಿದ್ರು. ಮತ್ತೆ ಅದು ಮತ್ತೆ ಫಾಲೋ ಆಗ್ತಾಯಿದೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಎರಡನೇದು ಬಂದು ನಮ್ಮದು ಗೌರ್ಮೆಂಟ್ ಟ್ರೇಡ್ ಶಾಪ್ ಇದೆ. ಅಲ್ಲಿ ಬಂದು ನಮಗೆ ತಿಂಗಳಲ್ಲಿ 3 ದಿನ ಮಾತ್ರ ಕೊಡ್ತಾರೆ. ಅದು ಯಾವತ್ತು ಕೊಡ್ತಾರೆ ಏನಂತ ನಮಗೆ ನೋಟಿಫಿಕೇಷನ್ ಸಿಕ್ಕಲ್ಲ ಅಲ್ಲಿ. ಮತ್ತು ಅವರು ರೇಷನ್ ಅಂಗಡಿಯವ್ರು ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡಲ್ಲ. ಇಲ್ಲಿ ಬೇರೆ ಕಡೆ ಎಲ್ಲ ತಿಂಗಳೆಲ್ಲ ಹಾಕ್ತಾರೆ ರೇಷನ್ನು. ಬಟ್ ಇಲ್ಲಿ ನಮ್ಮ ಏರಿಯಾದಲ್ಲಿ ಮಾತ್ರ ಬರೀ 3 ದಿನ ಹಾಕ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ತೊಗೊಬೇಕಂತ ಕೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು 2 ಕ್ಯಾಮ್ರಾ ಮಾತ್ರ ಇದೆ ನಮ್ಮ ಅಶ್ವಥ್ ನಗರದಲ್ಲಿ. ಫ್ರಂಟಲ್ಲಿ ಒಂದಿದೆ, ಎಂಡಲ್ಲಿ ಒಂದಿದೆ. ಮಿಡ್ಲ್ ಆಫ್ ದ ಏರಿಯಾನಲ್ಲಿ ಒಂದು ಹಾಕೋದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಮ್ದೊಂದು. ನಾವು ಹಾಕ್ತೇವೆ, ಬಟ್ ಅಲ್ಲಿ ಇದು ಸಾರ್ವಜನಿಕರು ನಿಮ್ಮ ಮನೆಗಳ ಕಡೆ ನೀವು ಸ್ವಲ್ಪ ಹಾಕ್ಕೊಳ್ಳಿ. ಅಲ್ಲ ಸರ್, ನಮ್ಮದು ಮನೆಗಳೆಲ್ಲ ನಾವು ಹಾಕೊಂಡಿದ್ದೀವಿ. ಬಟ್ ಆನ್ ದ ಮೇನ್ ರೋಡ್ ಹೇಳ್ತಾ ಇದ್ದೀನಿ, ಸೆಕೆಂಡ್ ಮೇನಲ್ಲಿ ಇರೋದು ಅದು. ನಮ್ಮದು ರೋಡ್ ಒಳಗಡೆ ಇರುತ್ತೆ ಮನೆ, ಅಲ್ಲಿ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಬಟ್ ಇದ್ರೂ ಮೇನ್ಗೆ ಹಾಕ್ಬೇಕಂತ ಒಂದು ಮನವಿ ಅಷ್ಟೇ ಸರ್. ಅಲ್ಲಿ ಒಂದು ನಮ್ಮದು ಸೇಫ್ ಸಿಟಿ ಪ್ರಾಜೆಕ್ಟ್ ಒಂದು ಕ್ಯಾಮ್ರಾ ಇದೆ ಸರ್. ಅವ್ರು ಇನ್ನೂ ಎಕ್ಸ್ಟ್ರಾ ಕೇಳ್ತಿದ್ದೆ, ನೇತ್ರ ಕ್ಯಾಮ್ರಾ ಇದೆ. ಆಲ್ರೆಡಿ PGs ಎಲ್ಲ ಹೇಳಿ ನೋಟಿಸ್ ಎಲ್ಲ ಕೊಟ್ಟಿದ್ದೀವಿ ಸರ್. ಮತ್ತಷ್ಟು BBMP ರಿಕ್ವೆಸ್ಟ್ ಮಾಡಿ ಮಾಡಿಸ್ತೀವಿ ಸರ್. ಮೇಡಮ್ ನಮಸ್ತೆ, ನಾನು ಮಹೇಶ್ ಅಂತ ACS ಲೇಔಟ್ ನಿವಾಸಿ ಸರ್. ನಮ್ಮ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳ್ತೀನಿ ಸರ್ ನಿಮ್ಮ ಡಿಪಾರ್ಟ್ಮೆಂಟ್, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಯಾಕಂದರೆ ನಾವು ACS ಲೇಔಟ್ ಬಂದು ತುಂಬ ಡೀಸೆಂಟ್ ಏರಿಯಾ ಸರ್. ಇವತ್ತು 12 ಗಂಟೆ 1 ಗಂಟೆ 2 ಗಂಟೆ ರಾತ್ರಿಯಲ್ಲೂ ಕೂಡ ಹೆಣ್ಮಕ್ಳು ಆರಾಮಾಗಿ ಓಡಾಡ್ತಾ ಇದ್ದಾರೆ. ರಾಮರಾಜ್ಯ ಆಗಿದೆ ಅಂದರೆ ಮುಂದೆ ಮಹಾತ್ಮ ಗಾಂಧಿ ಹೇಳ್ತಾಯಿದ್ರು, ಯಾವ ಕಾಲದಲ್ಲಿ ಹೆಣ್ಮಕ್ಳು ನಿರ್ಭೀತರಾಗಿ ಮಧ್ಯರಾತ್ರಿಯಲ್ಲಿ ಓಡಾಡ್ತಾರೋ ಅಂದೇ ರಾಮರಾಜ್ಯ ಆಗುತ್ತೆ ಅಂತ. ಇವತ್ತು ಆ್ಯಕ್ಚುಲಿ ನಮ್ಮ ACS ಲೇಔಟಲ್ಲಿ ಆ ಥರ ಓಡಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಆ ಧೈರ್ಯ ಬಂದಿದೆ ಅಂದರೆ ಇವತ್ತು ನಮ್ಮ CI ಸಾಬ್ರು ತುಂಬ ಕ್ರೈಮ್ ಇದನ್ನು ಕಂಟ್ರೋಲ್ ಮಾಡಿದ್ದಾರೆ. ಅದಕ್ಕೆ ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ. ಆ್ಯಂಡ್ ಒಂದು ರಿಕ್ವೆಸ್ಟು, ಅಲ್ಲ ಅಂತ ನಮ್ಮ ACS ಲೇಔಟಲ್ಲಿ ಪಕ್ಕದಲ್ಲಿ CMRT ಕಾಲೇಜ್ ಇದೆ. ಅಲ್ಲಿ ಸಣ್ಣದಾಗಿ ಗಾಂಜಾ ಓಡಾಡ್ತಾಯಿದೆ. ಅದು ನಮ್ಮ ಕಣ್ಗೂ ಕಾಣ್ತಾ ಇದೆ. ಅದನ್ನು ನಾವು ಅವ್ರಿಗೆ ಬೇಕಂದ್ರೆ ನಾವು ಅದು ಇನ್ಫಾರ್ಮ್ ಕೊಡ್ತೀವಿ, ಯಾವ ಟೈಮಿಗೆ ಬರ್ತಾರೆ, ಯಾವ ಟೈಮ್ಗೆ ಹೋಗ್ತಾರೆ ಅಂತ. ಅದರಿಂದ ಹಲವಾರು ಅಹಿತಕರ ಘಟನೆಗಳು ನಡೆಯೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಅಂಥ ಒಂದು ಡೀಸೆಂಟ್ ಏರಿಯಾದಲ್ಲಿ ಅಲ್ಲೇ ಓಪನ್ ಆಗಿ ನಡೀತಾ ಇದೆ ಗಾಂಜಾ ಸಪ್ಲೈ. ಅದರಿಂದ ಸಣ್ಣ ಮಕ್ಕಳು ಸರ್, ಅಲ್ಲೇ ಪಾರ್ಕ್ಗಳಿದೆ, ಫೀಲ್ಡ್ಗಳು, ಗ್ರೌಂಡ್ಗಳಿದೆ, ಅಲ್ಲಿ ಹೋಗಿ ಗಾಂಜಾ ಸೇವನೆ ಮಾಡೋದು. ಗಾಂಜಾ ಸೇವನೆ ಮಾಡೋದಕ್ಕೆ ದುಡ್ಡು ಬೇಕು, ಆ ದುಡ್ಡುಗೋಸ್ಕರ ಕಳ್ತನ ಮಾಡೋದು, ಅದೆಲ್ಲ ನಡೀತಾರೆ ನಮ್ಮ ACS ಲೇಔಟಲ್ಲೇ. ಅಂಥ ಒಂದು ಒಳ್ಳೆಯ ಏರಿಯಾಗೆ ಕೆಟ್ಟ ಹೆಸರು ಬರ್ತಾಯಿದೆ. ಸೊ ನಿಮಗೆ ರಿಕ್ವೆಸ್ಟ್ ಮಾಡ್ತಾರೆ, ಅದನ್ನು ನೀವು ಕಂಟ್ರೋಲ್ ಮಾಡಬೇಕು. ನಿಮಗೆ ಏನೇ ಅಗತ್ಯ ಬಿದ್ದೇವೆ ಅಂತ ಸಹಾಯ ನಾವು ಮಾಡ್ಕೊಡ್ತೀವಿ. ಅದನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕಳ್ತನ ತುಂಬ ಆಗ್ತಾಯಿದೆ ಸರ್. ಏನಾಗ ನಮ್ಮ ಮೇನ್ ರೀಸನ್ ನೋಡಿದ್ರೆ ಅದೇನೇ ಗಾಂಜಾನೇ. ಎಜುಕೇಟರ್ಸ್, ಈಗ ಇಂಜಿನಿಯರಿಂಗ್ ಕಾಲೇಜ್ ಅದು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೂ ಕೂಡ ಗಾಂಜಾ ಸಪ್ಲೈ ಆಗ್ತಾಯಿದೆ. ಅವ್ರ ಭವಿಷ್ಯ ಹಾಳಾಗ್ತಾಯಿದೆ. ಆ್ಯಂಡ್ ತುಂಬ 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿಲಿ ಹುಡುಗರೆಲ್ಲ ಗಾಂಜಾ ಸೇವನೆ ಮಾಡಿ ಅಲ್ಲಿ ಗಲಾಟೆ ಮಾಡ್ತಾರೆ. ತುಂಬ ಡೀಸೆಂಟ್ ಏರಿಯಾ, ತುಂಬ ಸೀನಿಯರ್ ಸಿಟಿಸನ್ಸ್ ಇರುವಂಥ ಏರಿಯಾದಲ್ಲಿ ಆ ಗಲಾಟೆಗಳನ್ನ ತಡ್ಕೊಳಕ್ಕಾಗ್ತಾಯಿಲ್ಲ. ತುಂಬ ಕಂಪ್ಲೇಂಟ್ಸ್ ಬರ್ತಾ ಇದೆ ನಮಗೆ. ಅದನ್ನು ನಾವು ಜಯದೇವನವ್ರಿಗೂ ತಿಳಿಸಿದ್ದೀವಿ. ಅವ್ರು ಟಕ್ಕಂತ ಇವರು ಅಜರುದ್ದೀನ್ ಸರ್ ಹೇಳಿದ್ದಾರೆ, ಅವ್ರು ಅದನ್ನು ಕಂಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ ಗಲಾಟಿನ. ಬಟ್ ಈ ಗಾಂಜಾನ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ.
ದಯವಿಟ್ಟು ನೀವು ಅದ್ರ ಬಗ್ಗೆ ತುಂಬ ಗಮನ ಕೊಟ್ಟರೆ ಇನ್ನೂ ನಮ್ಮ ಏರಿಯಾದಲ್ಲಿ ನಾವು ಇನ್ನೂ ಡೀಸೆಂಟಾಗಿ ಬದುಕ್ಬೋದು ಸರ್. ಈಗ ನೀವು ಹೇಳಿದ್ರಲ್ಲ ಗಾಂಜಾ ಕಂಟ್ರೋಲ್ ಮಾಡಬೇಕು ಅಂತ. ಹೌದು, ನಾವು ನಮ್ಮ ಕ್ರೈಮ್ ಟೀಮ್ ಬಿಟ್ಟು ಅಲ್ಲಿ ಡೇ ಬೀಟ್ ಮತ್ತು ನೈಟ್ ಬೀಟ್ ಮಾಡಿಸ್ತೇವೆ. ಮೊದಲು ಬರೀ ನೈಟ್ ಬೀಟ್ ಮಾಡ್ತಾ ಇದ್ವಿ, ಈಗ ಡೇ ಬೀಟ್ ಕೂಡ ಮಾಡ್ತಾ ಇದ್ದೀವಿ. ನಾವು ಸುಮಾರು ಒಂದು 8 ಕೇಸ್ ಮಾಡಿದ್ದೀವಿ. ಇಲ್ಲಿ ಒಂದಿಷ್ಟು ನಮ್ಮ ಇಸ್ಲಾಂಪುರ, ರಮೇಶ್ ನಗರ ಮತ್ತು LBS ಶಾಸ್ತ್ರಿ ನಗರ ಆ ಪಾಕೆಟಲ್ಲಿ ಮತ್ತು ನಮ್ಮ ಅಶ್ವಥ್ ನಗರ ಪಾಕೆಟಲ್ಲಿ ಮಾಡಿದ್ದೀವಿ. ಈಗ ಏನು ಅಂತಂದರೆ, ಹೌದು ನಮ್ಮದು ಜವಾಬ್ದಾರಿ ನಾವು ಮಾಡ್ತೀವಿ. ಬಟ್ ನೀವೇನಂತೀರಿ, ಗಾಂಜಾ ಸಪ್ಲೈ ಆಗೋದು ನಿಮ್ಗೆ ಗೊತ್ತಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ನಿಮ್ಗೆ ಗೊತ್ತಿರುವಂಥ ಮ್ಯಾಟ್ರು ನಮಗೆ ನೀವು ಓಪನ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ನೀವು ಸ್ಟೇಷನಿಗೆ ಬಂದಾಗ ಇಂತಿಂಥ ಕಡೆ ನಡೀತಿದೆ ಅಂತಂದರೆ, ಯಾಕಂದರೆ ಪಬ್ಲಿಕ್ಕು ಮತ್ತು ಪೊಲೀಸ್ ಹೆಂಗಂದ್ರೆ 2 ಚಪ್ಪಾಳೆ ಇದ್ದಂಗೆ. ಇದು ಚಪ್ಪಾಳೆನ ನಾವು ಒಂದು ಕೈಯಿಂದ ಹೊಡೆಯೋಕ್ಕಾಗೋದಿಲ್ಲ. ನಿಮ್ಮಲ್ಲಿರುವಂಥ ಮಾಹಿತಿನ ನೀವು ನಮಗೆ ಶೇರ್ ಮಾಡಿದರೆ, ಆಮೇಲೆ ಇನ್ನೂ ಅಂತ ತಿಳ್ಕೊಳ್ಳಿ, ನೀವು ಶೇರ್ ಮಾಡಿದಂಥ ಮಾಹಿತಿ ವೆಂಕಟೇಶ್ ಹೇಳಿದ್ರು, ರಮೇಶ್ ಹೇಳಿದ್ರು, ಮತ್ತು ಹಬೀಬ್ ಹೇಳಿದ್ರು ಅಂತ ನಾವು ಹೇಳಲ್ಲ. ಸೊ ವಿಕ್ಟಿಮ್ ಪ್ರೊಟೆಕ್ಷನ್ ಸ್ಕೀಮು ಇದೆ, ನೀವು ಇನ್ಫಾರ್ಮೇಷನ್ ಪ್ರೊಟೆಕ್ಷನ್ ಸ್ಕೀಮು ಇದೆ. ಮತ್ತು ನಾವು ನಿಮ್ದು ಏನೂ ಹೇಳಲ್ಲ, ಆದರೆ ನೀವುಗಳು ಹೇಳಬೇಕು ಇಂತಿಂಥ ಕಡೆ ನಡೀತಾ ಇದೆ ನೀವು ಹೇಳಿ ಅಂತೇಳಿ. ನೀವು ಹೇಳಿದ ತಕ್ಷಣ ಕಂಟ್ರೋಲ್ ಮಾಡಿದ್ದೇವೆ ಅಂತೇಳಿ. ಮಾಹಿತಿ ತೆಗೆಯೋದು ನಮ್ಮ ಕರ್ತವ್ಯ, ಅದನ್ನು ಮಾಡ್ತೇವೆ. ಆದರೆ ಗುಪ್ತವಾಗಿ ನೀವು ಮಾಹಿತಿನ ನಾವು ನೀಡಿದ್ರೆ, ಯಾಕಂದ್ರೆ ನೀವು ನಮ್ಮ ಕಣ್ಣು ನಮ್ಮ ಕಿವಿಗಳು ನೀವೇ, ಪಬ್ಲಿಕ್ ಎಲ್ಲ. ಹೀಗಾಗಿ ದಯಮಾಡಿ ನೆಕ್ಸ್ಟ್ ಟೈಮ್ ನಡೆಯೋಕ್ಕಿಂತ ಮುಂಚೆನೇ ಇಂತಿಂಥ ಕಡೆ ನಮಗೆ ಸಸ್ಪೆಕ್ಟ್ ಇದೆ ಅಂತ ಹೇಳಿದ್ರೆ, ನಾವು ಇತ್ತೀಚೆಗೆ ನಮ್ಮ ಬೆಂಗಳೂರು ನಗರದಲ್ಲಿ ನಾರ್ಕೋ ಡಾಗ್ ಕೂಡ ಬಂದಿದೆ. ಸೊ ಹಲವಾರು ಗೋಡೌನ್ಸ್ಗಳನ್ನೆಲ್ಲ ಸರ್ಚ್ ಮಾಡಿದ್ದೀವಿ ಸರ್, ಮತ್ತು ರೈಲ್ವೆ ಸ್ಟೇಷನ್ಗಳೆಲ್ಲ ಸರ್ಚ್ ಮಾಡಿದ್ದೀವಿ. ನೀವು ಹಂಗೆ ಹೇಳಿದ್ರೆ ನಮ್ಮ ನಾರ್ಕೋ ಡಾಗನ್ನು ತೊಗೊಂಡು ಬಂದುಬಿಟ್ಟು ನಾವು ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧರಿದ್ದೀವಿ ಅಂತ ತಮಗೆ ಹೇಳ್ತಾ ಇದ್ವಿ. ಥ್ಯಾಂಕ್ ಯು ಮೇಡಮ್. ಆಕ್ಚುಲಿ ಹಲವಾರು ರೆಸಿಡೆನ್ಸೀಸ್ ನಮಗೆ ಅದನ್ನ ವಿತ್ ಫೋಟೋ ಸಮೇತ ಕಳಿಸ್ಕೊಡ್ತಾರೆ. ಅದನ್ನ ಮಾಡ್ತೀವಿ, ನೀವು ಕಳಿಸ್ಕೊಡಿ. ನಾವು ನಾರ್ಕೋ ಡಾಗ್ ತೊಗೊಂಡು ಬಂದುಬಿಟ್ಟು ನಾವು ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ನಾವು ಸದಾ ಸಿದ್ಧರಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಮೇಡಮ್. ಹಬೀಬ್ ಅಂತ LB ಶಾಸ್ತ್ರಿನಗರ್ ಸೋಷಲ್ ವರ್ಕರು. ಇವಾಗ ಅನೇಕ ಸಮಸ್ಯೆ ಆಗಿದೆ LB ಶಾಸ್ತ್ರಿನಗರ ಒಳಗೆ. ಆಚೆ ಕಡೆಯಿಂದ ಟ್ಯಾನಿ ರೋಡಿಂದ, ಆಮೇಲೆ DJ ನಾಗವಾರಿಂದ ಅನೇಕ ಹುಡುಗರು ಬಂದುಬಿಟ್ಟು ಅಲ್ಲಿ ಗಾಂಜಾ ಹೊಡೆಯೋದು. ಲೇಕ್ ಹತ್ರ ಎಸ್ ಮನೋಹರ್ ಅಂತ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ರು. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು. ಆ ಆದೇಶ ಮೇಲೆ ನಮ್ಮ ಅಜುದ್ದೀನ್ ಸಾಹೇಬರು ಬಂದುಬಿಟ್ಟು ಅದಕ್ಕೆ ಮಾಹಿತಿ ಕೊಟ್ಟು ಅದಕ್ಕೆ ಒಂದು ಕಡೆ ಹಾಕಿದ್ದಾರೆ. ಆದರೆ ಇವತ್ತು ಹೆಣ್ಮಕ್ಳು ಓಡೋ ಹಾಗೆ ಭಾಳ ಕಷ್ಟ ಇದೆ ಅಲ್ಲಿ. ನಮ್ಮ ಇಸ್ಲಾಂಪುರ ಹುಡುಗರು ಆಗಲಿ LB ಶಾಸ್ತ್ರಿನಗರ ಹುಡುಗರು ಅಲ್ಲಿಂದ ಆಚೆ ಕಡೆಯಿಂದ ಬರೋದು, ವೀಲಿಂಗ್ ಮಾಡೋದು, ಇದು ಭಾಳ ಸಮಸ್ಯೆ ಇದೆ. ದಯವಿಟ್ಟು ಅದಕ್ಕೆ ಕ್ರಮ ತಗೊಳ್ಬೇಕು. ಇನ್ನೊಂದು ಇಸ್ಲಾಂಪುರ ಒಳಗೆ ನಮ್ಮ ಸ್ಕೂಲು, ಕೇರಳ ಸ್ಕೂಲು ಒಂದು ಸಮಸ್ಯೆ ಇದೆ. ಅಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಿದೆ. LB ಶಾಸ್ತ್ರಿನಗರ ಬಂದುಬಿಟ್ಟು 34 ಸೀಟ್ರು 54 ಸೀಟ್ರು ಬಸ್ ಹಾಕವ್ರೆ ಸ್ಕೂಲ್ದು, ಅಲ್ಲಿ ಕಟ್ಟಾಗಲ್ಲ. ಅದು ಭಾಳ ಸಮಸ್ಯೆ ಇದೆ, ಟ್ರಾಫಿಕ್ ಜಾಮ್ ಆಗ್ತಿದೆ. ದಯವಿಟ್ಟು ಅದಕ್ಕೆ ಕ್ರಮ ತಗೊಳ್ಬೇಕು. ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ನಮಗೆ ಕ್ರೈಮ್ ರೌಂಡಿಂಗ್ ಬೇಕು. ಕ್ರೈಮ್ ರೌಂಡಿಂಗ್ ಇಲ್ಲ, ಮಾಹಿತಿ ಇಲ್ಲ, ಅದಕ್ಕೆ ಬರೋದು ಮಾಹಿತಿ ಇಲ್ಲ, ಏನಿಲ್ಲ. ಲೇಕ್ ಹತ್ರ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಅದು ಜನ ಜಾಸ್ತಿ ಇದ್ದಾರೆ. ಬಿಗ್ ಅಂತ ಒಂದು ಶಾಪ್ ಓಪನ್ ಆಗಿದೆ, ಅಲ್ಲಿ ಸೂಪರ್ ಮಾರ್ಕೆಟ್ ಓಪನ್ ಆಗಿದೆ. ಅಲ್ಲಿ ಹುಡುಗರು ಭಾಳ ಸಮಸ್ಯೆ ಮಾಡ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ ಅವರೆಲ್ಲ ಕಂಪ್ಲೇಂಟ್ ಕೊಟ್ಟವ್ರೆ. ಅದಕ್ಕೆ ದಯವಿಟ್ಟು ಅದಕ್ಕೆ ಕ್ರಮ ತಗೊಂಡು 24 hours ಸರ್ವಿಸ್ ಅದು ಮುಚ್ಚಕ್ಕೆ ಏನಾರ ಅವಕಾಶ ಮಾಡಿಕೊಟ್ರೆ ದಯವಿಟ್ಟು ಒಳ್ಳೇದಾಗ್ತಿದೆ ಮೇಡಮ್. ನೀವು ಸುಮಾರು ಒಂದು 5-6 ಸಮಸ್ಯೆನ ಒಂದು ಪಾಯಿಂಟಲ್ಲಿ ಹೇಳಿದರೆ, ಇಲ್ಲಿ ನೀವು ಹೇಳ್ತಾ ಇರುವಂಥದ್ದು ವೀಲಿಂಗ್ ಅಂತ ಹೇಳಿದರೆ, ಈಗ ಟ್ರಾಫಿಕ್ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಯಾವುದೇ ಒಂದು ವೀಲಿಂಗ್ ನಡೆದರೂ ಕೂಡ ನೀವು ಸುಮ್ಮನೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಒಂದು ವಿಡಿಯೋ ಮಾಡಿಬಿಟ್ಟು ಅವ್ರದ್ದು ಇನ್ಸ್ಪೆಕ್ಟರ್ ನಂಬರ್ 1618ಗೆ ನೀವು ಹಾಕಿಬಿಟ್ರೆ ಇಮಿಡಿಯೇಟ್ ಅವರು ಕ್ರಮ ತಗೋತಾರೆ. ವೀಲಿಂಗ್ ನಿಮ್ಮ ಗಮನಕ್ಕೆ ಬಂದರೆ, ಇಲ್ಲ ಅಟ್ಲೀಸ್ಟ್ ನೀವು ನಂಬರ್ ಕೊಟ್ಟರು ಸಾಕು. ನಮಗೆ ಇಂತಿಂಥ ಗಾಡಿಯವರು ವೀಲಿಂಗ್ ಮಾಡ್ತಾ ಇದ್ದಾರೆ ನಂಬರ್ ಕೊಟ್ಟರು ಸಾಕು, ಅದ್ರ ಬಗ್ಗೆ ಕ್ರಮವನ್ನು ಟ್ರಾಫಿಕ್ ಪೊಲೀಸರು ತಗೋತಾರೆ. ಹಾಗೆ ಟ್ರಾಫಿಕ್ ಜಾಮ್ ಬಗ್ಗೆ ತಾವು ಹೇಳಿದರೆ, ಟ್ರಾಫಿಕ್ ಜಾಮ್ ಯಾಕೆ ಆಗ್ತದೆ ಅಂತಂದರೆ, ನಾವು ಕೂಡ ಹಲವಾರು ಸರಿ ಇಲ್ಲಿ ರೂಟ್ ಮಾರ್ಚ್ ಮಾಡಿದ್ದೀವಿ ಸರ್. ರೋಡ್ ಎರಡೂ ಬದಿಯಲ್ಲೂ ಕೂಡ ಇವರು ವೆಹಿಕಲನ್ನು ನಿಲ್ಲಿಸ್ತಾರೆ ಸರ್. ರೋಡ್ ಎರಡೂ ಬದಿಯಲ್ಲಿ ವೆಹಿಕಲ್ ನಿಲ್ಲಿಸೋದ್ರಿಂದ ಮತ್ತು ಸಾಕಷ್ಟು ಒಂದು ಥಿಕ್ ಪಾಪ್ಯುಲೇಷನ್ ಇರುವ ಕಾರಣವಾಗಿ ಯಾವುದು ಬಸ್ಗಳು ಕಟ್ ಆಗೋದಿಲ್ಲ. ಹೀಗಾಗಿ ಟ್ರಾಫಿಕ್ದವರು ಸುಮಾರು ಸಲ ಬಂದಲ್ಲಿ ಒನ್ ಸೈಡೆಡ್ ಪಾರ್ಕ್ ಮಾಡಿ ಅಂತ ಹೇಳ್ತಾರೆ. ಸೊ ಸಾರ್ವಜನಿಕರಾಗಿ ಅದು ನಮ್ಮದು ಜವಾಬ್ದಾರಿ ಕೂಡ ಒಂದು ಕಡೆ ಪಾರ್ಕ್ ಮಾಡೋದು. ಅವರು ಲಾಸ್ಟ್ ಟೈಮ್ ಟ್ರಾಫಿಕ್ದವ್ರು ಹೇಳಿದ್ರು, ನಾವು ಯಾವ್ಯಾವ ದಿನಕ್ಕೆ ಎಲ್ಲೆಲ್ಲಿ ಪಾರ್ಕ್ ಮಾಡಬೇಕು ಅಂತ ನೋಟಿಫಿಕೇಶನ್ ಕೂಡ ಹಾಕಿದ್ದಾರೆ ಅವರು. ಅದನ್ನು ನೋಟಿಫಿಕೇಶನ್ ಮಾಡಿದ ತಕ್ಷಣ ತಾವುಗಳು ದಯಮಾಡಿ ಅದಕ್ಕೆ ಸಹಕಾರ ನೀಡಬೇಕಾಗತ್ತೆ. ಮತ್ತು ಇನ್ನೊಂದು ಹೇಳಿದ್ರಿ, ನೀವು ಮನೋಹರ್ ಅವ್ರ ಕೇಸ್ ಹೇಳಿದ್ರಿ, ಅದು ಆಲ್ರೆಡಿ ನಾವು ಅದನ್ನು ಕ್ರಮ ತಗೊಂಡು ಅರೆಸ್ಟ್ ಮಾಡಲಾಗಿದೆ, ಆ ಕೇಸು ಆಗಿದೆ. ತದನಂತರ ಸ್ಕೂಲ್ ಬಗ್ಗೆ ಹೇಳಿದ್ರಿ, ಅದು ಲೇಕ್ ಬಗ್ಗೆ ಹೇಳಿದ್ರಿ, ಲೋಕಾಯುಕ್ತರು ಬಂದಿದ್ರು ಸರ್ ಒಂದು 3 months ಬ್ಯಾಕ್. ಮಾನ್ಯ ಲೋಕಾಯುಕ್ತರು ಮತ್ತು ಉಪಲೋಕಾಯುಕ್ತರು ಬಂದಿದೆ ಸರ್. ಈ ಒಂದು ವಿಭೂತಿಪುರ ಕೆರೆ ಅಂತಿದೆ ಸರ್, ಆ ಕೆರೆಗೆ ನಮ್ಮ ಹೋಮ್ ಗಾರ್ಡನ್ನು ಕೂಡ ನಿಯೋಜನೆ ಮಾಡ್ತಾ ಇದ್ದೇವೆ ಸರ್ ಎವ್ರಿ ಡೇ. ಮತ್ತು ಬೀಟ್ ಪೊಲೀಸರು ಹೋಗ್ತಾ ಇದ್ದಾರೆ, 112ದವರು ಹೋಗ್ತಾ ಇದ್ದಾರೆ ಸರ್.
ಆ ಒಂದು ಕೆರೆಗೆ ಸುತ್ತಮುತ್ತ ಗೇಟ್ಗಳಿಲ್ಲ. ನಾವು ಆಲ್ರೆಡಿ BBMP ಅವ್ರಿಗೆ ಲೆಟರ್ ಕೂಡ ಕಮ್ಯುನಿಕೇಶನ್ ಮಾಡಿದ್ವಿ, ತಮಗೆ ಗೇಟ್ ಸರಿಯಿಲ್ಲ, ಗೇಟನ್ನು ದುರಸ್ತಿ ಮಾಡಿಕೊಡಿ ಅಂತೇಳಿ 2 ಸಲ ಕಮ್ಯುನಿಕೇಶನ್ ಮಾಡಿದ್ದೀವಿ. ಹೀಗಾಗಿ ಆ ಕೆರೆಯಲ್ಲೂ ಕೂಡ ಮೊದಲೆಲ್ಲ ಕುತ್ಕೊಂಡು ಜನ ಕುತ್ಕೊಳ್ತಾ ಇದ್ರು, ಯಾರು ಕುತ್ಕೊಳ್ತಾ ಇಲ್ಲ ಆಫ್ಟರ್ 7 o'clock. ನೀವು ಬೇಕಾದ್ರೆ ಹೋಗ್ಬಿಟ್ಟು ನೋಡ್ಬೋದು. ಎವ್ರಿ ಡೇ ನಮ್ಮೊಬ್ಬ ಸಬ್ ಇನ್ಸ್ಪೆಕ್ಟ್ರು ಒಂದು ಬೀಟು ಅಲ್ಲೇ ಹಾಕ್ತೀವಿ, ಮತ್ತು ಮಾರ್ನಿಂಗ್ ಈವ್ನಿಂಗ್ ರೌಂಡ್ಸಲ್ಲೂ ಕೂಡ ನಾವು ವಿಭೂತಿಪುರ ಕೆರೆಗೆ ನಾವು ಕಳಿಸ್ತಾ ಇದ್ದೀವಿ ಜನಗಳನ್ನ. ಇನ್ನೊಂದು ಆ ಪ್ರಾಬ್ಲಮ್ ಬಿಗ್ ಬಿಟ್ ಅಂತ ಓಪನ್ ಮಾಡವ್ರೆ ಮೇಡಮ್, ಸೂಪರ್ ಮಾರ್ಕೆಟ್ ಸಪ್ಲೈ ಅದು 24 hours ಸಪ್ಲೈ ಅದು ಅದನ್ನ ವೆರಿಫೈ ಮಾಡ್ತೀನಿ. ಅದು ನಿಲ್ಲಿಸಬೇಕು. 24 hours ಗಾಡಿ ಓಡಾಡ್ತಾ ಇದೆ, ಸಪ್ಲೈ 2 minutes ಸಪ್ಲೈ ಅಂತ ಆಯ್ತು. ಅದು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಅದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಅವ್ರಿಗೆ ಮಾಹಿತಿ ಕೊಟ್ಟವ್ರೆ. ಈಗ ನಾವು ಅದನ್ನ ನೀವು ಹೇಳಿದಂತ ಪಾಯಿಂಟ್ ಅನ್ನ ಬರ್ಕೊಂಡಿದ್ದು ವೆರಿಫೈ ಮಾಡಿ ನೆಕ್ಸ್ಟ್ ಪಾಲನಾ ವರದಿನ ಹೇಳ್ತೀವಿ. ಇನ್ನೊಂದು BBMP ಅವರಿಗೆ ಮಾಹಿತಿ ಮುಗಿಸಿದೆ. ಇವಾಗ ಸಿಕ್ಕಾಪಟ್ಟೆ ರಾಜಕಾಲುವೆಗೆ ಮನೆ ಕಟ್ತಾವ್ರೆ, ರಾಜಕಾಲುವೆ ಮನೆ ಕಟ್ತಾವ್ರೆ. ಇನ್ನೊಂದು ಪ್ಲಾನ್ ಅಪ್ರೂವಲ್ ಏನಿದೆಯೋ ಆ ಪ್ರಕಾರ ಅವ್ರು ಮಾಡಲಿ. ನಾವು G+4 ಅಂದರೆ G+5 ಕಟ್ತಾ ಇದ್ದಾರೆ, ಅದಕ್ಕೆ ದಯವಿಟ್ಟು ಆ ಕ್ರಮ ತಗೊಳ್ಬೇಕು. ಯಜಮಾನ್ರೆ, ಈಗ BBMP ಅವರು ಇದ್ದಾರೆ, ಬಟ್ ಏನಂದರೆ ನಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ ನಾವು ಸಾರ್ವಜನಿಕ ಸಂಪರ್ಕ ಸಭೆ ಮಾಡೋದು ಪೊಲೀಸ್ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ. ಏನಂದರೆ ನಾವು ನಿಮ್ಗೆ ಏನಾದರೂ ಪರಿಹಾರ ಕೊಡಬೇಕು. ಏನು ಒನ್ ಸೈಡ್ ಪಾರ್ಕಿಂಗ್ ಅನ್ಕೊಳ್ಳಿ, ಇಲ್ಲೊಂದು ಬಂದು ಕೇಸಸ್ ಇದು ಇಂಥದ್ದು ಲೈಕ್ ಗಾಂಜಾ ಆಗಲಿ, ಇಲಿಗಲ್ ಆ್ಯಕ್ಟಿವಿಟೀಸ್ ಆಗಲಿ, ಇಂಥದ್ದು ನಮ್ಮ ಕೈನಲ್ಲಿರ್ತದೆ ಪರಿಹಾರ ಕೊಡೋಕ್ಕೆ ನಿಮಗೆ, ನಾನು ಪ್ರಯತ್ನ ಮಾಡೋಕ್ಕೆ. ಈಗ ರಾಜಕಾಲುವೆ ಮೇಲೆ ಮನೆ ಕಟ್ಟಿದ್ದು ಟೌನ್ ಪ್ಲಾನಿಂಗ್ ಅವ್ರು ಹಿಂಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ, ಪರ್ಮಿಷನ್ ಇಲ್ಲದೆ ಮನೆ ಕಟ್ತಾ ಇದ್ರ ಬಗ್ಗೆ ನಾವು ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮದು ಸಬ್ಜೆಕ್ಟೇ ಅಲ್ಲ ಅದು. ನಾವು ಈ ಮಾಹಿತಿ ಮುಟ್ಟಿದ್ದು BBMP ಅವರು ಇದ್ದಾರೆ, ಅದಕ್ಕೆ ಅವರು ಇದ್ದಾರೆ. ಬಟ್ ಅವ್ರ ಮೇಲೆ ಸುಮಾರು ಜನ ಇದ್ದಾರೆ, ಆಯುಕ್ತರಿಂದ ಎಲ್ಲ BBMP ಅವರು. ಇವರು ಒಂದು ವಾರ್ಡಿಂದ ಇಲ್ಲಿ ಬಂದು ನಿಮ್ಮ ಏರಿಯಾದವರು, ಇವರು ಆಯುಕ್ತರ ಲೆವೆಲಲ್ಲಿ ದೊಡ್ಡ ಲೆವೆಲಲ್ಲಿ ಆಗತ್ತದು. ನೀವೇನಂದರೆ ನೀವು ಕಲಿಸಿದ್ದು ನಾವು ತಿಳಿಸ್ತೀವಿ, ಬಟ್ ಅದರಿಂದ ಎಷ್ಟು ಪರಿಹಾರ ಸಿಗುತ್ತೋ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ನಮಗೇನೆಂದರೆ, ನಾನು ಬಂದಿದ್ದು ಅವ್ರು ನಮ್ಮ ACP ಅವರು ಇದ್ದಾರೆ, ಇನ್ಸ್ಪೆಕ್ಟ್ರು, ನಾವೆಲ್ಲ ಇರೋದೇನೆಂದರೆ ನಮ್ಮ ಪೊಲೀಸ್ ರಿಲೇಟೆಡ್ ಇದ್ದರೆ ನಾವು ಇಮಿಡಿಯೇಟ್ಲಿ ಏನಾದರೂ ಪರಿಹಾರ ನಿಮಗೆ ಕೊಡಲಿಕ್ಕೆ, ಏನೋ ಸಾಲ್ವ್ ಮಾಡೋಕ್ಕೆ, ಪೊಲೀಸು ಜನರ ಮಧ್ಯೆ ಒಂದು ಒಳ್ಳೆ ಸಂಪರ್ಕ ಬೆಳೆಸೋಕ್ಕೆ ಅದಕ್ಕೋಸ್ಕರ ಅಂತ ಮೀಟಿಂಗ್ ಮಾಡ್ತಾ ಇದ್ದೀವಿ. ಸೊ ಸ್ವಲ್ಪ ರಿಲೇಟೆಡ್ ಇದ್ದರೆ ಬೆಟರ್ ಅಂತ ನಾನು ಅಂದ್ಕೊಳ್ತೇನೆ. ठीक है. ನಾನು ಕುನ್ನಳ್ಳಿ ಕಾಲೋನಿ ನಿವಾಸಿ, ನಾನು ಎಲ್ಲ ಕುನ್ನಳ್ಳಿ ಕಾಲೋನಿ ನಿವಾಸಿ, ರಾಘವೇಂದ್ರ GB ಅಂದ್ಬಿಟ್ಟು. ನನ್ನ ಸಮಸ್ಯೆ ಏನಂದರೆ, ನಮ್ಮ ಕಾಲೋನಿಯಲ್ಲಿ ಹಲವು ವರ್ಷಗಳಿಂದ ಭೂ ಮಾಫಿಯಾ ನಡೀತಿದೆ, ಸೈಟ್ ಮಾಫಿಯಾ. ಈಗ ಅದು ನನಗೂ ಬಂದಿದೆ, ನನ್ನ ತಲೆಗೂ ಬಂದಿದೆ. ಇವಾಗ ಇತ್ತೀಚೆಗೆ ಆಗಿರೋದು, ಈ ಥರ ಆಗಿರೋದು ಒಂದು 3 months ಮುಂಚೆ ಆಗಿರೋದು. ಇದಕ್ಕೆ ನಾನು ಅಜರುದ್ದೀನ್ ಸಹ ನಾವು ಮಾತಾಡಿದ್ದೀವಿ, ಅವರಿಗೆ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿದ್ದೀವಿ. ಅದು ಪ್ರೊಸೆಸಲ್ಲಿದೆ. ಆಮೇಲೆ ಇದು ನಮಗೊಂದೇ ಇಲ್ಲ, ತುಂಬ ಜನಕ್ಕೂ ಅನ್ಯಾಯ ಆಗಿದೆ ಈ ಥರ. ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ನೀವು ಕ್ರಮ ತೊಗೊಬೇಕು ಅಂತ. ಡೆಫಿನೆಟ್ಲಿ ದಯವಿಟ್ಟು ನಿಮ್ಮ ಥರನೇ ಯಾರಾದಕ್ಕಾದ್ರೂ ಏನಾದರೂ ತೊಂದರೆ ಕೊಟ್ಟರೆ, ಏನಾದರೂ ಹೆದರಿಸಿದ್ರೆ, ಇಲ್ಲಾಂದ್ರೂ ಸೇಲ್ ಮಾಡಿಂದ ಫೋರ್ಸ್ ಮಾಡಿದರೆ, ಈ ಲ್ಯಾಂಡ್ ಗ್ರ್ಯಾಬರ್ಸು ಪ್ರತಿಯೊಂದು ಕಡೆ ಇದ್ದಾರೆ. ಅವ್ರೇನಾದ್ರೆ ನೀವು ಕಂಪ್ಲೇಂಟ್ ಕೊಟ್ಟರೆ ನಮಗೆ ಗಮನಲ್ಲಿ ಬರುತ್ತೆ. ಯಾಕಂದ್ರೆ ನಾವು ಯಾರಿಗೆ ತೊಂದರೆ ಕೊಟ್ಟಿದ್ದೀವಿ ಸರ್, ನಮ್ಗೇನೋ ಗೊತ್ತಾದ್ರೂ ನಾವು ಹೋಗಿ ಕೇಳಿದರೆ ನಮಗೆ ನಾನು ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ ಸರ್ ಕಂಪ್ಲೇಂಟ್ ಕೊಟ್ಟರೆ ಅಂತ ಹೇಳ್ತಾರೆ. ನಿಮ್ಮ ರೀತಿಯಲ್ಲಿ ಸ್ವಲ್ಪ ಕಂಪ್ಲೇಂಟ್ ಕೊಟ್ಟರೆ ಡೆಫಿನೆಟ್ಲಿ ಆ್ಯಕ್ಷನ್ ತೊಗೊಳ್ತೀವಿ. ಆ್ಯಂಡ್ ಸ್ವಲ್ಪ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ, ಈ ರೀತಿ ಇಂಥವ್ರು ಯಾರು ಇದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಸ್ವಲ್ಪ ಅವ್ರ ಮೇಲೆ ಸರ್ವೇಲೆನ್ಸ್ ಇಡೋಕ್ಕೆ ಒಂದು ನಿಗಾ ಇಡಬೇಕು. ಈಗ ಈ ರೀತಿಯಲ್ಲಿ ಸ್ವಲ್ಪ ನಿಮ್ಗೂ ನಿಮ್ಮ ಸ್ನೇಹಿತರು ನಿಮ್ಗೆ ಗೊತ್ತಿದ್ದವ್ರಿಗೆ ಯಾರಾದರೂ ಆದರೆ ಇಮಿಡಿಯೇಟ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳಿ. ಯಾಕಂದರೆ ನಾವು ಕೆಲವು ಕಡೆ ಏನಾಗುತ್ತೆ, ಅವರು ಇದ್ದಾರೆ ಲ್ಯಾಂಡ್ ಗ್ರ್ಯಾಬರೋ, ಬೇರೆ ರೌಡಿನೋ ಯಾರೋ ಇದಾರೆ ಅಂತ ಆಂಟಿ ಸೋಷಿಯಲ್ ಎಲಿಮೆಂಟ್ ಅಂದ್ರೆ ಗೊತ್ತಿರುತ್ತೆ, ಬಟ್ ಒಬ್ಬರು ಕಂಪ್ಲೇಂಟ್ ಕೊಡಕ್ಕೆ ಬರಲ್ಲ ಮುಂದಕ್ಕೆ. ನಮ್ಗೆ ಏನಂದ್ರೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ವೇ ಇದೆ ಕಂಟ್ರೋಲ್ ಮಾಡಕ್ಕೆ ಒಂದು ರೀತಿನಲ್ಲಿ. ಬಟ್ ಏನಂದ್ರೆ ಅಬ್ಸಲ್ಯೂಟ್ಲಿ 24 hours ಅವ ಮೇಲೆ ಇದು ಮಾಡೋಕ್ಕಾಗಲ್ಲ. ಸಪೋಸ್ ಒಂದು ಕೇಸ್ ಇದ್ರೆ ನಾವು ಆಕ್ಷನ್ ತಗೊಳಕ್ಕಾಗತ್ತೆ. ಸರಿ ಸರ್. ಸರ್ ಆಮೇಲೆ ನಮ್ಮ ಕಾಲೋನಿಯಲ್ಲಿ 125 PGಗಳಿದ್ದಾವೆ. ಅವರೆಲ್ಲ ಪಾರ್ಕಿಂಗ್ ಎಲ್ಲ ರೋಡಲ್ಲೇ ಮಾಡಿಬಿಡ್ತಾ ಇದ್ದಾರೆ. ಒಳಗಡೆ ಮಾಡ್ತಾ ಇಲ್ಲ, ಎಲ್ಲ ರೋಡಲ್ಲೇ ಮಾಡ್ತಾರೆ. ತುಂಬ ಇದು ನಮ್ಮದು ವಾಟರ್ ವೆಹಿಕಲ್ ಬರಬೇಕಾದ್ರೂ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಗಾರ್ಬೇಜು ಎಲ್ಲಿ ಬೇಕಾ ಅಲ್ಲಿ ಆಗ್ತಾ ಇದ್ದಾರೆ ನಮ್ಮ ಏರಿಯಲ್ಲಿ, ಕುನ್ನಳ್ಳಿ ಕಾಲೋನಿ. ಸ್ವಲ್ಪ ಸ್ಪೆಸಿಫಿಕ್ ಏರಿಯಾ ಇದ್ರೆ ಹೇಳಿ ಇನ್ಸ್ಪೆಕ್ಟರ್ ಅವರಿಗೆ, ಅದು ನಾವು ಟ್ರಾಫಿಕ್ ಅವ್ರನ್ನ ಹೇಳಿಬಿಟ್ಟು ನಾವು ಸ್ವಲ್ಪ ಸುಧಾರಣೆ ಮಾಡ್ತೇವೆ. ಸರಿ, ಥ್ಯಾಂಕ್ ಯು. ನಾವು ವಿಭೂತಿಪುರದವರು. ಅಲ್ಲಿ ಮೈನ್ಸ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಮೈನ್ ರೋಡಲ್ಲಿ ವಾಟರ್ ಸಪ್ಲೈ ಮಾಡ್ತಾರೆ. ಅಲ್ಲಿ ಅರ್ಧ ರೋಡ್ ಅವರೇ ಕವರ್ ಮಾಡ್ಕೊತಾರೆ. ಇಲ್ಲಿ ವಿಭೂತಿಪುರ ಮೈನ್ ರೋಡಲ್ಲಿ, ಇಲ್ಲಿ ಮಹೇಶ್ವರ ಟೆಂಪಲ್ಲು, ಅಲ್ಲಿ ಒಂದು ಬಾರು ಇದೆ. ಯಾವಾಗ ನೋಡು ಒಂದು ಗಾಡಿ, ಒಂದು 4 ಟ್ಯಾಕ್ಟ್ರ್ ಇದೆ, ಒಂದು 3 ಲಾರಿ ಇದೆ. ಅದೇ ರೀತಿ ಇನ್ನೂ ಮುಂದಕ್ಕೆ ಹೋದರೆ ಅಲ್ಲಿ ಸಹ ಇನ್ನೂ ಮುಂದೆ ಬಿಂಟಲ್ ಹಾಕೋದಕ್ಕೆ ಲಾರಿಗಳು ಅಲ್ಲಿ ಸುಮಾರು ಪ್ರಾಬ್ಲಮ್ ಇದೆ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ನಮ್ಮ ಅನ್ಸಂದ್ರಪಳ್ಳಿಯಿಂದ ಹಿಡಿದು ನಮ್ಮ ಮಸೀದಿವರೆಗೂ, ಮಸೀದಿನೂ ಆ ಕಡೆ ಏನೂ ಇಲ್ಲ,
ಆ ತರಕಾರಿ ಮಾರೋರು ಯಾವುದು ಪರ್ಮಿಷನ್ ತಗೊಂಡಿಲ್ಲ, ಸಿಕ್ಕಾಪಟ್ಟೆ ರಶ್ ಇದೆ. ಅಲ್ಲಿ ಸ್ಕೂಲ್ ಮಕ್ಕಳಿಗೆ ಟ್ಯೂಷನ್ ಬಿಡೋಕ್ಕಾಗೋದಿಲ್ಲ. ಮತ್ತು ಯಾವುದನ್ನ ಲಾರಿ ಬಂದರೆ ಸುಮಾರು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಂದ್ರೆ ಅರ್ಧ ಗಂಟೆ ಬೇಕಾಗುತ್ತೆ. ತುಂಬ ಪ್ರಾಬ್ಲಮ್ ಇದೆ. ಮತ್ತು ಈ ಇಲ್ಲಿ CC ಕ್ಯಾಮ್ರಾ ಹಾಕಿದ್ದಾರೆ. CC ಕ್ಯಾಮ್ರಾ ಯಾವುದು ಕೆಲಸ ಮಾಡ್ತಾ ಇಲ್ಲ. ಅಲ್ಲಿ ವಿಭೂತಿಪುರ ಬಾಲಾಜಿ ಅಂಗಡಿ ಇದೆ, ಆ ಬಾಲಾಜಿ ಸ್ಟ್ರೀಟಿಂದ ಕೆಳಕ್ಕೆ ಹೋದರೆ ಡೌನಲ್ಲಿ ಅಲ್ಲಿ ಕ್ಯಾಮ್ರಾ ಹಾಕಿದ್ದಾರೆ, ಅದು ಯಾವುದು ಕೆಲಸ ಮಾಡ್ತಾ ಇಲ್ಲ. BBMP ಅವ್ರದ್ದು. ಮತ್ತು ರಮೇಶ್ ನಗರದಲ್ಲಿನೂ ಹಾಕಿದ್ದಾರೆ ಕ್ಯಾಮ್ರಾಗಳು, ಅಲ್ಲಿ ಯಾವುದು ಕೆಲಸ ಮಾಡ್ತಾ ಇಲ್ಲ. ಹಾಗೆ ಸುಮಾರು ಯಾವುದೋ ಲಾರಿಗಳು ಅಲ್ಲ ಕಾರುಗಳು ಮನೆ ಮುಂದೆಗಳನ್ನು ಪಾರ್ಕ್ ಮಾಡಿರ್ತಾರೆ. ಈ ಕಾರಿಗೂ ಅವ್ರ ಮನೆಯವ್ರ ಸಂಬಂಧನೇ ಇರಲ್ಲ. ಅವರು ಬೂದಿ ಹಿಡ್ಕೊಂಡಿರ್ತಾರೆ ಗಾಡಿಗಳು. ಅದರಲ್ಲಿ ಬಂದುಬಿಟ್ಟು ನೈಟಲ್ಲಿ ಅಲ್ಲೆಲ್ಲಿ ಕುಂತ್ಕೊಂಡಿರ್ಬೋದು. ಆಗ ಅವ್ರ ಮನೆಯವ್ರನ್ನ ಕೇಳ್ಕೊಂಡ್ಬಿಟ್ಟು ನಿಮಗೆ ಗೊತ್ತಾದಂಗೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿರಲಿ ಇನ್ನೊಬ್ಬರಾಗಲಿ ಅವರಿಗೆ ಆ ಕಾರಲ್ಲಿ ಎತ್ತಿಸ್ಬೇಕು, ಇಲ್ಲಾಂದರೆ ಗಾಡಿ ಸೀಸ್ ಮಾಡ್ಕೊಂಡು ಎತ್ಕೊಂಡೋಗಿ ಆಗ್ಬೋದು. ಅದು ಲೋನ್ ತೊಗೊಂಡಿರ್ತಾರೆ ಏನೋ ಗೊತ್ತಿಲ್ಲ, ಸೀಸ್ ಆಗಿರ್ತೈತೆ. ತಲಕಾರು ಲೆವೆಟಲ್ಲಿ ಸುಮಾರು ಗಾಡಿಗಳು ಬಿದ್ದಾವೆ, ಬೂದಿ ಹಿಡ್ಕೊಂಡವೆ ಗಾಡಿಗಳು. ಯಾಕೆ ಆ ಥರ ಬಿಡ್ತಾರೋ ಗೊತ್ತಿಲ್ಲ. ಅದು ಕಾರುಗಳು ಸುಮಾರು ಕಾರುಗಳಿವೆ. ಅಲ್ಲಿ ಶಾಸ್ತ್ರಿ ನಗರ ಆಗಲಿ, ವಿನಾಯಕ ನಗರ ಆಗಲಿ, ಆಮೇಲೆ ವಿಭೂತಿಪುರ ಆಗಲಿ, ಮತ್ತು ನಮ್ಮ ಮಹೇಶ್ವರ ಟೆಂಪಲ್ ರೋಡಲ್ಲಿ ಅಲ್ಲಿ ಲಾರಿಗಳೆಲ್ಲ ಕೆಟ್ಟು ಬಿದ್ದಿದೆ. ಇಲ್ಲಿಗಳು ತುಂಬಿಕೊಂಡು ಸುಮಾರು ಅಲ್ಲಿ ಪಬ್ಲಿಕ್ಗೆ ತೊಂದರೆ ಆಗ್ತೈತೆ. ಅದರಿಂದ ಕಡೆ ಹೋಗಿ ಯೂರಿನ್ ಮಾಡೋದು, ಗಲೀಜುಗಳು ಮಾಡೋದು, ಅಲ್ಲೇ ಬಾಟ್ಲ್ ಹೊಡೆಯೋದು, ಅಲ್ಲೇ ಬಿಸಾಕೋದು ಎಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ದಯವಿಟ್ಟು ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡೋದು ಕೇಳ್ಕೊತಾ ಇದ್ದೀನಿ. ಯಾಕಂದರೆ ವಿಭೂತಿಪುರ ಕೆರೆಯಲ್ಲಿ ನೀವು ಸುಮಾರು ಪ್ರಾಬ್ಲಮ್ ಇತ್ತು, ನಾನು ನೋಡಿದ್ದೀವಿ. ಈಗ ಅಲ್ಲಿ ನಮ್ಮ ಪೊಲೀಸರು ಇರೋದ್ರಿಂದ ಸ್ವಲ್ಪ ಕಂಟ್ರೋಲ್ ಆಗಿದೆ. ಇನ್ನೊಂದು 30% ಕಂಟ್ರೋಲ್ ಆಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದು ಕ್ಯಾಮ್ರಾಸಲ್ಲಿ ನಮ್ಮದು 3 ಕ್ಯಾಮ್ರಾಸ್ ಇದ್ದಾವೆ. ನಮ್ಮದು ಆ 3 ನೇತ್ರ ಕ್ಯಾಮ್ರಾಗಳು ಕೆಲಸ ಮಾಡ್ತಾ ಇದೆ. ಯಾಕಂದರೆ ನಮ್ಮದು ಎವ್ರಿ ಡೇ ಮಾರ್ನಿಂಗ್ನು ರಿಪೋರ್ಟ್ ಬರುತ್ತೆ ಟೋಟಲ್ ಸಿಟಿನಲ್ಲಿರುವ ಕ್ಯಾಮ್ರಾಗಳಲ್ಲಿ ಎಷ್ಟು ಕೆಲಸ ಮಾಡ್ತಾ ಇದೆ ಅಂತ. ಏನಾದರೂ ಒಂದೆರಡು ಸ್ವಲ್ಪ ಆದರೂ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾರೆ, ನೆಕ್ಸ್ಟ್ ಡೇ ಇದು ಮಾಡ್ತಾರೆ. ಬಟ್ BBMP ಕ್ಯಾಮ್ರಾ ಬಗ್ಗೆ ನೀವು ಹೇಳಿದಿರಿ, ಡೆಫಿನೆಟ್ಲಿ ಅದು ನೋಟ್ ಮಾಡಿ BBMP ಅವ್ರಿಗೂ ನಾವು ಇದು ಮಾಡಿ ಅದು ಸರಿಪಡಿಸ್ತೇವೆ. ರಿಮೈನಿಂಗ್ ನೀವು ಹೇಳಿದ್ರಲ್ಲ ಪಾರ್ಕಿಂಗ್, ಅದು ಸ್ವಲ್ಪ ನಾವು ನೋಡ್ತೀವಿ ಏನು ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ಯಾಕಂದರೆ ಪ್ರಾಬ್ಲಮ್ಮು ಈಗ ಈ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ತಮ್ಮೆಲ್ಲರಿಗೂ ಗೊತ್ತು, ಮನೆಯಲ್ಲಿ ಪಾರ್ಕಿಂಗ್ ಜಾಗನೇ ಇರಲ್ಲ. ಒಂದು 30-40 ಇದ್ದರೆ 30-40 ಮನೆ ಕಟ್ಬಿಡ್ತಾನೆ, ಮನೆಯಲ್ಲಿ ಪಾರ್ಕಿಂಗ್ ಇರಲ್ಲ. ಮತ್ತು ಅವ್ರಿಗೆ 1-2 ಕಾರ್ಗಳು ಪರ್ಚೇಸ್ ಮಾಡಿ ಎಲ್ಲ ಗಲ್ಲಿನಲ್ಲಿ ಸ್ಟ್ರೀಟಲ್ಲೇ ಪಾರ್ಕ್ ಮಾಡೋದು. ಆ್ಯಂಡ್ ಅದ್ರ ಜೊತೆಯಲ್ಲಿ ಔಟ್ಸೈಡರ್ ಏನಾದರೂ ಬಂದು ಸಪೋಸ್ ಇಲ್ಲಿ ಮನೆ ಇರ್ತದೆ, ಅಲ್ಲೆಲ್ಲೋ ಜಾಗ ಇರ್ತದೆ, ಪಾರ್ಕ್ ಮಾಡಿ ಬಂದುಬಿಡ್ತಾನೆ ಅವನು. ಅವ್ರು ಕೇಳ್ಕೊಂಡ್ರೆ ಪರವಾಗಿಲ್ಲ ಸರ್, ಅವ್ರಿಗೆ ಪಾಪ ಬೇಕಂತಾನೆ ಬಿಟ್ಟು ಬರ್ತಾರೆ. ಅವ್ರಿಗೆ ತೊಂದರೆ ಆಗುತ್ತೆ. ಅವ್ರು ಹೋಗಿ ಏನಂತ ಗಾಡಿ ಎತ್ತಪ್ಪ ಅಂತ ಹೇಳಿದ್ರೆ ಅವ್ರ ಮೇಲೇ ಶಬ್ದಗಳಿಂದ ಬೈದು ಗಲಾಟೆ ಮಾಡ್ತಾರೆ ಅವರು. ಅದೊಂದು. ಈಗ ಸ್ಕೂಟರ್ ಗ್ಯಾರೇಜ್ಗಳಿರ್ತವೆ, ಗ್ಯಾರೇಜ್ನವರು ಅವ್ರಿಗೆ ಜಾಗ ಇರೋದಿಲ್ಲ, ಸೈಟಲ್ಲಿ ಅವ್ರ ಪಾರ್ಕಿಂಗ್ ಇರೋಲ್ಲ. ಅಂಥ ಜಾಗದಲ್ಲಿ ಅವರು ಕ್ಲೀನ್ ಮಾಡಿಕೊಂಡು ಅವ್ರನ್ನ ರಿಪೇರಿ ಮಾಡಿ ಕಳಿಸಿದ್ರೆ ಪರವಾಗಿಲ್ಲ. ತಿಂಗಳಗಟ್ಟಲೆ ಗಾಡಿ. ಈಗ ವಿಭೂತಿಪುರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೋಡಿ ಸುಮಾರು ಒಂದು 10-15 ಗಾಡಿ ಬಿದ್ದೇವೆ ಅಲ್ಲಿ. ಅವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಆ ಡಾಕ್ಟರ್ ಏನಾದರೂ ಎತ್ತಂತ ಕೇಳಿದ್ರೆ ಅವ್ರ ಮೇಲೇ ಇಲ್ಲಿದ್ದೆಲ್ಲ ಆಪಾದ ಮಾಡ್ತಾರೆ. ದಯವಿಟ್ಟು ಅದನ್ನು ಸ್ವಲ್ಪ ನೋಡಬೇಕು. HL ಇದು ವಿಭೂತಿಪುರ ಹಾಸ್ಪಿಟ್ಲಲ್ಲಿ, ಗೌರ್ಮೆಂಟ್ ಹಾಸ್ಪಿಟ್ಲ್. ಮೊದಲನೇದಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ಗೌರವಾನ್ವಿತ ಎಲ್ಲ ಅಧಿಕಾರಿಗಳಿಗೂ ಬೆಳಗಿನ ಶುಭೋದಯ. ನಾನು ಮಣಿಕಂಠ ಅಂದ್ಬಿಟ್ಟು ಮಾರತಲ್ಲಿ ಅಶ್ವಥ್ ನಗರ ಆಟೋ ಡ್ರೈವರು. ಒಂದು 16 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ. ಅಲ್ಲಿ ಶಾಪಿಂಗ್ ಕಾವಲು ಬಟ್ಟೆ ಅಂಗಡಿ ಎಲ್ಲ ಲೈನ್ ಆಗಿದೆ ಸರ್, ಸರ್ವಿಸ್ ರೋಡಲ್ಲಿ, ಕಲಾಮಂದಿ ಸರ್ವಿಸ್ ರೋಡಲ್ಲಿ. ಅವರು ಕಾರುಗಳು ಪಾರ್ಕಿಂಗ್ ಇಲ್ಲ, ಒಂದೊಂದು ಬಿಲ್ಡಿಂಗಲ್ಲಿ 2 ಕಾರ್ 3 ಕಾರ್ ಅಷ್ಟೇ ಇರೋದು, ಮಿಕ್ಕಿದೆಲ್ಲ ರೋಡ್ಗೆ ಹಾಕೊಂಡು ಬೈಕು ಕಾರು ಎಲ್ಲ ರೋಡ್ಗೆ ಹಾಕಿರ್ತಾರೆ. ನಾವು ಕಲಾಮಂದಿರ ಹತ್ರ 16-17 ವರ್ಷದಿಂದ ಇವರು ಒಂದು 20 ವರ್ಷದಿಂದ ನಾವು ಆಟೋ ಓಡಿಸ್ಕೊಂಡು ಬಂದಿದ್ದೀವಿ. ಆವತ್ತಿಂದ ನಾವು ಅಲ್ಲಿ ಒಂದು ಆಟೋ ಮಾತ್ರ ನಿಲ್ಲಿಸೋದು, ಮಿಕ್ಕಿದ್ದು 3-4 ಆಟೋ ಸೈಡೇ ನಿಲ್ಲಿಸಿರ್ತೀವಿ. ಅಲ್ಲಿ ಬೆಳಗ್ಗೆ ಈ ಗಾಡಿಗಳಿಂದ ಅಲ್ಲಿ ಟ್ರಾಫಿಕ್ ಜಾಮ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಪೊಲೀಸರು ಬಂದು ನಮ್ಮನ್ನು ಎತ್ತು ಅಂತಾರೆ. ನಾವು ಅಲ್ಲಿ ಬಿಟ್ಟರೆ ಬೇರೆ ಜಾಗದಲ್ಲಿ ಓಡಿಸೋಕ್ಕೂ ಆಗೋದಿಲ್ಲ. ಏನು ಮಾಡೋದಂತ ಅದೊಂದು ತೊಂದರೆ ಇದೆ. ಅಲ್ಲಿ ಸ್ಟ್ಯಾಂಡ್ ಅವರು ಮಾಡೋ ತೊಂದರೆಯಿಂದ ಇಲ್ಲಿ ನಮಗೂ ತೊಂದರೆ ಆಗ್ತಾಯಿದೆ. ನಾವು ಒಂದೇ ಗಾಡಿ ಅಲ್ಲಿ ಕಲಾಮಂದಿರ ಹತ್ರ ನಿಲ್ಲಿಸೋದು, ಮಿಕ್ಕಿದೆಲ್ಲ ಸೈಡಲ್ಲಿ ಹಾಕಿರ್ತೀವಿ. ನಮ್ಮನ್ನು ಎತ್ತು ಅಂತಾರೆ, ನಾವು ಎತ್ತಿ ಹೋಗಿ ನಾವು ಬೇರೆ ಜಾಗದಲ್ಲಿ ಎಲ್ಲಿ ಹೋಗಿ ಓಡಿಸೋದು, ಅದೊಂದು ತೊಂದರೆ ಇದೆ. ಟ್ರಾವೆಲ್ಸ್ ಗಾಡಿಗಳು ಎಲ್ಲ ಬರ್ತಾ ಇದ್ದಾವೆ. ನಮಗೆ ಬೆಳಿಗ್ಗೆ ಅಷ್ಟೊತ್ತು ಬೆಳಿಗ್ಗೆ ಒಂದು 3-5 ಗಂಟೆಯಿಂದ ಒಂದು 7-8 ಗಂಟೆ ತನಕ ದುಡ್ಕೊತೀವಿ. ಆಮೇಲೆ ನಾವು ಇರೋಲ್ಲ ಸೈಡಲ್ಲಿ ಹಾಕಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ನಾವಲ್ಲ ಟ್ರಾಫಿಕ್ ಟೈಮಲ್ಲಿ ಅಂತೂ ನಾವು ಅಲ್ಲಿ ನಿಲ್ಲಿಸೋದೇ ಇಲ್ಲ, ನಾವೇ ಸೈಡ್ಗೆ ಹಾಕ್ಬಿಟ್ಟಿರ್ತೀವಿ. ನಾವು ಟ್ರಾಫಿಕ್ ಕ್ಲಿಯರ್ ಮಾಡ್ತಾ ಇರ್ತೀವಿ. ಅದೊಂದು ಏರಿಯಾದಲ್ಲಿ ಬಂದುಬಿಟ್ಟು ಇವಾಗ ಎಮರ್ಜೆನ್ಸಿ ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಲಾಸ್ಟಿಂದ ಎಂಟ್ರೆನ್ಸ್ಗೆ ಹೋಗೋಕ್ಕೆ ಮಿನಿಮಮ್ ಅರ್ಧ ಗಂಟೆ ಆಗುತ್ತೆ ಸರ್. ಟಕ್ಕಂತ ಒಂದು ಹಾಸ್ಪಿಟ್ಲ್ಗೆ ಒಂದು ಗಾಡಿಯಲ್ಲಿ ಹೋಗೋಕ್ಕೂ ಆಗೋಲ್ಲ, ನಡ್ಕೊಂಡು ಹೋಗ್ಬೇಕಂದ್ರೆ ಇನ್ನೂ 40 ಮಿನಿಟ್ಸ್ ಆಗುತ್ತೆ. ಅದೊಂದು ತೊಂದರೆ. ರೋಡಲ್ಲೇ ಹೋಗ್ತಾ ಇರ್ತಾರೆ, ಸ್ವಲ್ಪ ಜಾಗ ಬಿಡ್ರಪ್ಪ ಅಂದರೆ ಮಾದಿ ಏರಿಯಾ ಮೇಮ್ ರಾಡು ಹಂಗೆ ಅಂತಾರೆ.
ನಮ್ಗೆ ಸ್ವಲ್ಪ ಟೆನ್ಷನ್ ಆಗ್ಬಿಡ್ತದೆ. ನಾವೇನೋ ಕೈ ಮಾಡೋಕೆ ಹೋದ್ರೆ ಬೈಯೋಕೆ ಹೋದ್ರೆ ನಮ್ಮ ಹೆಂಡತಿ ಮಕ್ಕಳು ಸುಮ್ಮನೆ ನಾವು ಸ್ಟೇಷನ್ಗೆ ಹೋಗಿ ಅಲ್ದಾಡೋದು ಏನಕ್ಕಂತ ಬಾಯಲ್ಲಿ ಹೇಳ್ತೀವಿ, ಆದ್ರೂ ಅವ್ರು ಕೇಳೋದಿಲ್ಲ, ನಮ್ಮ ಮೇಲೇ ದೌರ್ಜನ್ಯ ಮಾಡ್ತಾರೆ. ಇದೊಂದು ತೊಂದರೆ ಇದೆ. ನೈಟಲ್ಲೆಲ್ಲ ಹುಡುಗರು ಎಲ್ಲ ಸೇರ್ಕೊಂಡು ಎಣ್ಣೆ ಹೊಡ್ಕೊಂಡು ಸುತ್ಕೊಂಡು ಬರ್ತಡೇಗಳು ಮಾಡೋದು, ಜೋರಾಗಿ ಕಿರ್ಚೋದು, ಪಟಾಕಿ ಹೊಡೆಯೋದು. ಇಲ್ಲಿ ಮಕ್ಕಳು ಮರಿ ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಚಿಕ್ಕ ಮಗು ಇರುತ್ತೆ, ಎಲೆ ಮಗು ಇರುತ್ತೆ. ಟಕ್ಕಂತ ಎದ್ಬಿಟ್ರೆ ನೈಟಲ್ಲಿ ಮತ್ತೆ ನಿದ್ದೆ ಮಾಡ್ಸೋಕ್ಕಾಗಲ್ಲ. ಅವರು ಆ ಥರ ಶಬ್ದ ಮಾಡ್ಕೊಂಡು ಇರ್ತಾರೆ. ಅಂಗಡಿಗಳಿಗೆ ಬರೋದು ಏನೋ ನೈಟ್ ಡ್ಯೂಟಿ ಕೆಲಸ ಮಾಡಿಬಿಟ್ಟು ಬಂದು ಮನೆಗೆ ಹೋಗ್ತಾರೆ, ಓಕೆ. ಈ ಸುತ್ತಾಡೋರೆ ತುಂಬ ಜನ ಇದ್ದಾರೆ. ಅವ್ರಿಗಿನ್ನ ಎಲ್ಲ ಜಾಲಿಯಾಗಿ ಕಿರ್ಸ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು, ಅದೇ ಆಟೋ ಸ್ಟ್ಯಾಂಡ್ದು ಅದೊಂದು ತಾಪತ್ರ ಇದೆ. ನಮಗೆ ಅದಕ್ಕೆ ಒಂದು ಸೊಲ್ಯೂಷನ್ನು ಹುಡ್ಕೊಡಿ ಸರ್. ನಮಸ್ಕಾರ, ನನ್ನ ಹೆಸರು ಸತ್ಯವಾಣಿ ಅಂತ. ನಾನು ಆ್ಯಕ್ಚುಲಿ BPAC ಸಿವಿಕ್ ಲೀಡರ್ ಆ್ಯಂಡ್ ವುಮೆನ್ ಸೇಫ್ಟಿ ಅಂಬಾಸಿಡರ್. ಆಲ್ಸೋ ಐ ಆಮ್ ಇನ್ ದ ಒನ್ ಪೊಲಿಟಿಕಲ್ ಪಾರ್ಟಿ. ಆ್ಯಂಡ್ ಮೇನ್ ಈಸ್ ಬಸವನಗರ ಬಸ್ ಸ್ಟ್ಯಾಂಡ್ದು ನಾನು ಕೊಟ್ಟಿದ್ದೆ. ಇದು ಆಲ್ಮೋಸ್ಟ್ ಒಂದು 3-4 ಇಯರ್ಸಿಂದ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಬಸವನಗರ ಬಸ್ ಸ್ಟ್ಯಾಂಡ್ ಇಸ್ ಬಿಕಮ್ ಪಾರ್ಕಿಂಗ್ ಲಾಟ್ ಅಂತ ಮೀಡಿಯಾ ಅಟೆನ್ಷನ್ನು ತೊಗೊಂಡಿದ್ದಾಯಿತು. ಅದಕ್ಕೆ ಮುಂಚೆ ಟ್ರಾಫಿಕ್ ಪೊಲೀಸ್ ಅವರು ಮೀನಾಕ್ಷಿ ಮೇಡಮ್ ಮತ್ತು ರಾಜು ಸರ್ ಎಲ್ಲ ಬಂದರು. ಅದಕ್ಕೆ ರೂಟ್ ಕಾಸ್ ಎಲ್ಲ ಫೈಂಡ್ ಔಟ್ ಮಾಡಿದ್ವಿ ಸರ್ ನಾವು. ಬಿಕಾಸ್ ಆಫ್ ಮೇನ್ ರೋಡಲ್ಲಿ ಅಂಗಡಿಗಳು ಇಟ್ಕೊಂಡಿದ್ದಾರೆ, ಬಸ್ ಸ್ಟ್ಯಾಂಡಲ್ಲಿ ಕಮರ್ಷಿಯಲ್ ಶಾಪ್ಸ್ ಮಾಡಿದ್ದಾರೆ. ಅವ್ರದ್ದೇ ಪ್ರಾಬ್ಲಮ್ ಆಗ್ತಾ ಇರೋದು. ಒಂದು ಹೋಟೆಲ್ ಇದ್ದಾರೆ, ಆ ಹೋಟ್ಲವರು ಎಲ್ಲ ಹೋಟ್ಲಿಗೆ ಬರೋ ಕಸ್ಟಮರ್ಸ್ ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಪಾರ್ಕ್ ಮಾಡ್ತಾರೆ. ಅದರಿಂದ ಬಸ್ಸಸ್ ಬರ್ತಾ ಇರಲಿಲ್ಲ. ನಮಗೆ ಮೆಟ್ರೋಗೆಲ್ಲ ಬಸ್ಸಸ್ ಇರಲಿಲ್ಲ. ನಾನು CTMಗೆ ಮತ್ತು ಹೆಡ್ ಆಫೀಸ್ಗೆಲ್ಲ ಹೋಗಿದ್ದೀನಿ, ಮತ್ತು ನಮ್ಮ ಡಿಪೋ ಮ್ಯಾನೇಜರ್ಗೆಲ್ಲ ಭೇಟಿ ಮಾಡಿಬಿಟ್ಟು ನಮಗೆ ಸಿಕ್ಕಾಬಟ್ಟೆ ಬಸ್ಸಸ್ ಕೊಟ್ಟಿದ್ದಾರೆ. ಈಗ ಎಲ್ಲ ಮೆಟ್ರೋಗೆ ಬಂದಿದೆ, ಮತ್ತು ಸಿಲ್ಕ್ ಬೋರ್ಡ್ಗೆ ಎಲ್ಲ ಕಡೆಗೂ ಬಸ್ಸಸ್ ಹಾಕಿದ್ದಾರೆ. ಪ್ರತಿದಿನ ಅವ್ರು ನಮ್ಗೆ ಮೆಸೇಜ್ ಕಳಿಸ್ತಾರೆ, ನೀವು ಬಂದು ಫೈಟ್ ಮಾಡಿ ಅಲ್ಲಿ ಬಸ್ಸಸ್ ಹಾಕಿಸ್ಕೊಂಡಿದ್ದೀರಾ, ಬಟ್ ನಮಗೆ ಬಸ್ ಸ್ಟ್ಯಾಂಡು ನೀವು ಕ್ಲಿಯರ್ ಮಾಡಿಕೊಡ್ತಾ ಇಲ್ಲ ಅಂತ. ಅದಕ್ಕಾಗಿ ನಮ್ಮ ರಿಕ್ವೆಸ್ಟ್ ಏನಂದರೆ, ನೀವು ಆ ಶಾಪ್ಸ್ ಅವರೆಲ್ಲರಿಗೂ ಒಂದು ಮೀಟಿಂಗ್ ಮಾಡಿ. ಆ್ಯಕ್ಚುಲಿ ಅವ್ರ ಶಾಪ್ ಅವ್ರು ಏನು ಲೈಸೆನ್ಸು ತೊಗೊಂಡಿಲ್ಲ ಸರ್. ನಾನು BBMP ಆಫೀಸ್ಗೆ ಹೋಗಿ ಕಲೆಕ್ಟ್ ಮಾಡಿದೆ. ಫುಡ್ ಲೈಸೆನ್ಸು ತೊಗೊಂಡಿಲ್ಲ, ಶಾಪ್ ಲೈಸೆನ್ಸು ಇಲ್ಲ, ಅಂಗಡಿಗಳವರೆಲ್ಲ ಪ್ಲ್ಯಾನ್ ಸ್ಯಾಂಕ್ಷನ್ನೇ ಇಲ್ಲ. ಇನ್ಸ್ಪೈಟ್ ಆಫ್ ದ್ಯಾಟ್ ನಾವೇನು ಮಾಡಿದ್ವಿ, ನಿಮ್ಮ ಹೊಟ್ಟೆ ಹೊಡಿತಾ ಇಲ್ಲ, ನಿಮಗೇನು ಪ್ರಾಬ್ಲಮ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಪೊಲಿಟಿಕಲ್ ಲೀಡರ್ಸಿಂದನೂ ನಮಗೆ ಥ್ರೆಟ್ ಎಲ್ಲ ಮಾಡಿದರು. ಬಟ್ ನಾವೇನು ಹೇಳ್ತಾ ಇದ್ದೀವಿ, ನೀವು ಒಂದು ವಾಚ್ಮ್ಯಾನ್ ಇಟ್ಕೊಳ್ಳಿ, ಬೇಕಾದರೆ ಬೇರೆ ಬೇರೆ ಇಂದಿರಾನಗರ ಎಲ್ಲ ಕಡೆಗೂ ಒಬ್ಬ ಸೆಕ್ಯೂರಿಟಿನ ಯಾರೊಬ್ರು ಇಟ್ಕೊಳ್ತಾರೆ, ವ್ಯಾಲಿಡ್ ಪಾರ್ಕಿಂಗ್ ಮಾಡಿಸ್ತಾರೆ, ಅಥವಾ ಪಾರ್ಕಿಂಗ್ನ ಕಂಟ್ರೋಲ್ ಮಾಡಿ. ನಮ್ಗೆ ಇಂಟೆನ್ಷನ್ ಏನಂದರೆ ಬಸ್ಸುಗಳು ಬರಬೇಕು, ಬಸ್ಗಳು ಈಸಿಯಾಗಿ ಹೋಗಬೇಕು, ಪಬ್ಲಿಕ್ಗೆ ಆಗಬೇಕಾಗಿದೆ, ಅದು ಆಗ್ತಾ ಇಲ್ಲ. ಒಂದು ರಿಕ್ವೆಸ್ಟು ಅಂದರೆ ನೀವೇನಾದರೂ ಒಂದು ಮೀಟಿಂಗ್ ಅರೇಂಜ್ ಮಾಡಿಕೊಡಿ ಸರ್ ಅವ್ರ ಶಾಪ್ ಅವ್ರ ಹತ್ರ, ಸೊ ದಟ್ ಅವ್ರಿಗೆ ಒಂದು ವಾಚ್ಮ್ಯಾನ್ ಇಟ್ಕೊಂಡು ಕಂಟ್ರೋಲ್ ಮಾಡಲಿಕ್ಕೆ ಅಂತ ಬೇಕಾಗಿದೆ. ಆ್ಯಂಡ್ ಸೆಕೆಂಡ್ ಒನ್ ಇಶ್ಯೂ ಸೈಬರ್ ಕ್ರೈಮ್ ಸಿಕ್ಕಾಬಟ್ಟೆ ಜಾಸ್ತಿ ಆಗಿದೆ. ನಮ್ಮ ಏರಿಯಾದಲ್ಲಿ ಒಬ್ಬ ಲೇಡಿಗೆ ನಾವು ಇಷ್ಟೆಲ್ಲ ಮೆಸೇಜ್ ಕೊಟ್ಟರು ಅವಳು ಶಿ ಲಾಸ್ಟ್ 1.5 lakhs, ಇನ್ನೂ ಅದು ರಿಕವರ್ ಆಗಿಲ್ಲ. ಅದಕ್ಕಾಗಿ ಈಗ ಯಾರಾದರೂ ಫೋನ್ ಮಾಡಿದರೆ ಹೇಗೆ ಕಂಟ್ರೋಲ್ ಮಾಡಬೇಕು. ಈಗ ನನಗೂ ಕಾಲ್ ಬರ್ತಾ ಇತ್ತು, ಜಸ್ಟ್ ನಾವೇನಾದರೂ ಅವ್ರನ್ನ ಕ್ಯಾಚ್ ಮಾಡಲಿಕ್ಕಾಗತ್ತಾ, ಅದಕ್ಕೇನಾದರೂ ಆಪ್ಷನ್ಸ್ ಇದೆಯಾ. ಈಗ ನಮಗೆ ಕಾಲ್ ಬಂದಾಗ ಅವ್ರಿಗೆ ನಾವು ಯಾವ ಥರ ಅವ್ರು ನಮಗೆ ಟ್ರ್ಯಾಪ್ ಮಾಡ್ಲಿಕ್ತಾರಲ್ಲ, ನಾವೇ ಆ ಥರ ಏನಾದರೂ ಟ್ರ್ಯಾಪ್ ಮಾಡ್ಲಿಕ್ಕೆ ಆಪ್ಷನ್ಸ್ ಇದೆಯಾ ಅಂತ ಒಂದು ಕ್ವಶನ್ನು. ಆ್ಯಂಡ್ ನೆಕ್ಸ್ಟ್ ಏನಾದರೂ ಯಾರಿಗಾದರೂ ಅಮೌಂಟ್ ಲಾಸ್ ಆದರೆ ಹೌ ಟು ರಿಕವರ್ ದಟ್ ಅಮೌಂಟ್, ಏನಾದರೂ ಅದ್ರ ಬಗ್ಗೆ ಒಂದು ಮಾಹಿತಿ ಬೇಕಾಗಿದೆ. ಆಮೇಲೆ ನಾವು ಇಷ್ಟೆಲ್ಲ ಹೇಳಿ ಪೇಪರಲ್ಲಿ ನ್ಯೂಸಲ್ಲಿ ಬರ್ತಾ ಇದೆ, ಮೊಬೈಲಲ್ಲಿ ಬರ್ತಾ ಇದ್ರು ಅವ್ರು ತುಂಬ ಹೆದರ್ಕೊಂಡು ವೀಡಿಯೋಸ್ಗೂ ಸಮೇತ ಹಲೋ ಮಾಡಿದ್ರು. ಶೀಸ್ ಮೈ ಫ್ರೆಂಡ್, ಅವ್ರಿಗೆ ಇವತ್ತು ಬನ್ನಿ ಅಂತ ಕರೆದೆ, ಅವ್ರು ಬರಲಿಕ್ಕೆ ತುಂಬ ಭಯ ಪಟ್ಕೊಂಡಿರೋ ಸ್ಥಿತಿನೂ ಇದೆ ಸರ್. ಅದು ಒಂದು ಸೆಕೆಂಡ್ ಇಶ್ಯೂ. ಥರ್ಡ್ ಒನ್, ಈಗ ಒಳಕಲ್ಲು ಬೀದಿ ಕಲ್ಲು ಎಂಥದೋ ಕಲ್ಲುಗಳು ಅಂದ್ಬಿಟ್ಟು ಮಾರ್ಕೊಂಡು ಮನೆ ಮುಂದೆ ಬರ್ತಾರೆ. ನಮ್ಮ ಏರಿಯಾ ಎಲ್ಲ ಸೊಫೆಸ್ಟಿಕೇಟೆಡ್ ಏರಿಯಾನೇ ಇದೆ, ತಲಕಾವೇರಿ ಲೇಔಟಲ್ಲೆಲ್ಲ. ಅಲ್ಲಿ ಮಿಕ್ಸಿ ಹಾಕಿ ರನ್ ಮಾಡೋದೇ ಕಷ್ಟ ಇದೆ, ಎಲ್ಲ ಇಡ್ಲಿ ಇಟ್ಟು ತೊಗೊಳ್ಳೋರೇ ಜಾಸ್ತಿ ಇದ್ದಾರೆ. ಅಂಥದ್ರಲ್ಲಿ ಅವರು ಒಳಕಲ್ಲು ಅಂತಾರೆ, ಆಮೇಲೆ ಬೀಸೋ ಕಲ್ಲು ಅಂತಾರೆ. ಕಂಟಿನ್ಯೂಸ್ ಆಗಿ 4-5 times ರೌಂಡ್ ಹೊಡಿತಾ ಇರ್ತಾರೆ ಸರ್. ಅದು ಒಂದು ನಮಗೆ ಅನುಮಾನ ಅಂತ ಇದ್ದಾರೆ. ಮತ್ತು ಹಾಸಿಗೆ ರಿಪೇರಿಗಳು ಅಂತ ಬರ್ತಾರೆ, ಅದು ಏನಾದ್ರೂ ಅವರು ಮನೆ ಖಾಲಿ ಇರೋದನ್ನ ನೋಡ್ಕೊಂಡು ಬರ್ತಾ ಇದ್ದಾರಾ ಅಂತ ಒಂದು ನಮಗೆ ಅನುಮಾನ ಇದೆ. ಅವ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸ್ಬೇಕು ಅಂತ ಅದು ಒಂದು. ನೆಕ್ಸ್ಟು ಲಾಸ್ಟ್ ಒನ್ನು, ಈಗ ನಮಗೆ ಆಟೋದವರು ಬಸವನಗರ ಬಸ್ ಸ್ಟ್ಯಾಂಡಿಂದ ನಮಗೆ ಒಳಗಡೆ ಹೋಗ್ತಾರೆ, ಜಸ್ಟ್ 1.5 kilometers ಒಳಗಡೆ ಇದೆ. ದೇ ಆರ್ ಚಾರ್ಜಿಂಗ್ 50 rupees ಆ್ಯಂಡ್ ಮೋರ್ ದ್ಯಾನ್ ದಟ್. ಅದಕ್ಕೆ ಯಾರೂ ಕಂಟ್ರೋಲೇ ಇಲ್ಲ. ಯಾಕೆ ಅಂದರೆ ನಮ್ಮ ಮನೆ ತನಕ ಬಿಡು, ಬಸ್ ಸ್ಟ್ಯಾಂಡ್ ತನಕ 50 ರೂಪಾಯಿ, ಮನೆ ಒಳಗಡೆ ಬಿಟ್ಟರೆ 70 ರೂಪಾಯಿ 80 ರೂಪಾಯಿ ತೊಗೊಳ್ತಾರೆ. ಅದು ಯಾತಕ್ಕೆ, ಅವ್ರು ಯಾಕೆ ಮೀಟ್ರ್ ಹಾಕೋದಿಲ್ಲ, ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ನಾವು ಒಂದು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ಸರ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇದು ಯಾವುದಂದರೆ ಲೇಕ್ದು ಲೋಕಾಯುಕ್ತದಲ್ಲಿ ನಾವು ಐ ಆಮ್ ಆಲ್ಸೋ ಇಂಪ್ಲೀಡ್ ಆಗಿದ್ದೀನಿ ಲೋಕಾಯುಕ್ತ ಕೇಸಲ್ಲಿ. ಬಿಕಾಸ್ ಅದೆಲ್ಲ ಎನ್ಕ್ರೋಚ್ ಆಗ್ತಾಯಿತ್ತು. ಎನ್ಕ್ರೋಚ್ ಅಂತೆಲ್ಲ ಲೇಕೆಲ್ಲ ಫುಲ್ ಡೆಡ್ ಆಗಿತ್ತು. ಸೊ ನಾವು ತುಂಬ ಹೋರಾಟ ಮಾಡಿ ಅದು ಲೇಕ್ದೆಲ್ಲ ಮಾಡಿದ್ವಿ. ಬಿಕಾಸ್ ಆಫ್ ದಟ್ ಈಗ ಲೇಕ್ಗೆಲ್ಲ ಫೆನ್ಸ್ ಹಾಕ್ತಾ ಇದ್ದಾರೆ, ಹಸುಗಳು ಬರೋದು ಕಡಿಮೆ ಆಗಿದೆ, ಬಟ್ ಆದರೂ ಜಂಪ್ ಮಾಡ್ತಾ ಇದ್ದಾರೆ. ಬಟ್ ನನಗೂ ತುಂಬ ಥ್ರೆಟ್ ಬರ್ತಾ ಇದೆ. ಯಾಕೆ ಅಂದರೆ ಬಿಕಾಸ್ ಅವ್ರು ಕೆಲವ್ರ ಮನೆಗಳಿಗೆಲ್ಲ ಎನ್ಕ್ರೋಚರ್ಸ್ಗೆಲ್ಲ ಲೆಟರ್ಸ್ ಬಂದಿದೆಯಂತೆ, ಅದಕ್ಕೆಲ್ಲ ಕಾರಣ ನೀನೇ ಅಂದ್ಬಿಟ್ಟು ಅವ್ರ ಮನೆ ಮೇಲೋಗಿ ಕಲ್ಲು ಹೊಡಿ ಅಂತನೋ ಹೇಳ್ತಾ ಇದ್ದಾರಂತೆ.
ಬಟ್ ಇದುವರೆಗೂ ಯಾರೂ ಹೊಡೆದಿಲ್ಲ. ಆ ಥರ ಹೊಡಿಲಿಕ್ಕೆ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಅಂತ ನನಗೂ ಮಾಹಿತಿ ಬಂದಿದೆ. ಯಾವುದಾದ್ರೂ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ರೆ ಆ ಥರ ಥ್ರೆಟ್ ಮಾಡೋದು ತುಂಬ ದುರದೃಷ್ಟಕರ ಅಂತ ನಾವು ಅನ್ಕೊತಾ ಇದ್ದೀವಿ ಸರ್. ಇಷ್ಟೇ ವಿಷಯ. ನಿಮ್ಮದು ಮೊದಲನೇ ಪಾಯಿಂಟ್ ಏನಿದೆ, ಮೊದಲನೇ ಪಾಯಿಂಟ್ ಹೇಳ್ತೀನಿ. ಆ ಶಾಪ್ನಲ್ಲಿ ಮೀಟಿಂಗ್ ಮಾಡೋದ್ರ ಬಗ್ಗೆ ನಾವು ನಮ್ಮ ಇನ್ಸ್ಪೆಕ್ಟರ್ ನೋಡ್ಕೊಳ್ತಾ ಇರೋದು. ಎರಡನೇ ಪಾಯಿಂಟ್ ಬಂದು ನಿಮ್ಮದು ಸೈಬರ್ ಕ್ರೈಮ್ ಬಗ್ಗೆ ಹೇಳಿದ್ರಿ. ಸೈಬರ್ ಕ್ರೈಮ್ ಬಗ್ಗೆ ಏನಂದರೆ, ಸೈಬರ್ ಕ್ರೈಮ್ ಬಗ್ಗೆ ನಾವು ಎಷ್ಟು ಅರಿವು ಮೂಡಿಸೋಕ್ಕೆ ನಾವು ಎಷ್ಟು ವಿಡಿಯೋಗಳು, ನ್ಯೂಸ್ ಪೇಪರ್ಗಳು, ಈಗ ಟೆಲಿಫೋನ್ನಲ್ಲಿ ಎಲ್ಲ ಬಂದ ನಂತರನೂ ಸಹ ನಮ್ಮವರು ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಗಬಹುದು ಫ್ರೀಯಾಗಿ. ಏನಂದರೆ ನಮ್ಮ ಸ್ವಲ್ಪ ಮೈಂಡಲ್ಲಿ ಏನಾಗುತ್ತೆ ಅಂದರೆ, ಏನಾದರೂ ಫ್ರೀಯಾಗಿ ಸಿಗುತ್ತೆ ಅಂದರೆ ನಾವು ಕ್ಲಿಕ್ ಮಾಡ್ತೀವಿ. ಮದುವೆ ಎಷ್ಟು ಆದ್ರೂ ಸಹ ಏನಂದರೆ ಕೆಲವ್ರಿಗೆ ಅದು ಸ್ವಲ್ಪ ಮೆಸೇಜ್ ಹೋಗಲ್ಲ. ಮೆಸೇಜ್ ಏನಂದರೆ ನಾವು ಏನಾದ್ರು ಮೂಡಿಸ್ತಾ ಇದ್ದೀವಿ, ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಲ್ಲ, ಅದು ಎಲ್ಲರಿಗೂ ಕೆಲವರು ರೀಚ್ ಆದ್ರೂ ಸಹ ನಂಬಿಡ್ತಾರೆ. ಏನು ಆಡಿಡಾಸ್ ಕಂಪನಿದಂತ ಒಂದು ಆ್ಯಡ್ ಥರ ಬರುತ್ತದೆ, ನೀವು ಬಿಕಾಸ್ ಆಫ್ ಈ ಆ್ಯನಿವರ್ಸರಿ ನಾವು ಇದು ಕೊಡ್ತಾ ಇದ್ದೀವಿ, ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಲಿಂಕ್ ಕ್ಲಿಕ್ ಮಾಡೋಕ್ಕೆ ಹೇಳ್ತಾರೆ. ಬೇರೆ ಬೇರೆ ರೀತಿಯಲ್ಲಿ ಎಂಪ್ಲಾಯ್ಮೆಂಟ್ ಬಗ್ಗೆ ಸುಮಾರು ಸಿಕ್ಕಾಬಿಟ್ಟೆ ಅನ್ಎಂಪ್ಲಾಯ್ಮೆಂಟ್ ಇದೆ. ಎಂಪ್ಲಾಯ್ಮೆಂಟ್ ಜಾಬ್ ಕೊಡಿಸಿ ಅಂತ ಹೇಳಿದಾಗ ಅಯ್ಯೋ ಜಾಬ್ ಸಿಕ್ಬಿಡ್ತದೆ ಅಂತ ಇದು ಮಾಡ್ತಾರೆ. ಇನ್ವೆಸ್ಟ್ಮೆಂಟಲ್ಲಿ ಈ ಕಾಲದಲ್ಲಿ ಏನಾಗಿದೆ, ಪ್ರತಿಯೊಬ್ಬರು ಸಕ್ಸಸ್ದು ನೋಡ್ತಾರೆ. ಬಿಟ್ಕಾಯಿನ್ ನೋಡಿದ್ರೆ ಸ್ಟಾರ್ಟಿಂಗಲ್ಲಿ ಬಿಟ್ಕಾಯಿನ್ 1 ಲಕ್ಷ ತೊಗೊಂಡ್ರೆ ಈಗ 50 ಲಕ್ಷ ಆಗಿದೆ. ಬಿಟ್ಕಾಯಿನಲ್ಲಿ ಹಾಕಿದರೆ ಹೆಂಗೆ ಆಗಿಬಿಡ್ತದೆ, ಹಂಗೆ ಆಗಿಬಿಡ್ತದೆ, ಅದ್ರ ಬಗ್ಗೆ ನಮಗೆ ಗೊತ್ತೇ ಇರಲ್ಲ. ಇನ್ನೊಂದು ಏನಂದರೆ, ನೆಕ್ಸ್ಟ್ ಒಂದು ಇನ್ವೆಸ್ಟ್ಮೆಂಟ್ ಶೇರ್ಸ್ನಲ್ಲಿ ಇನ್ವೆಸ್ಟ್ ಮಾಡಿದರೆ, ಅವ್ರು ಶೇರ್ಸ್ನಲ್ಲಿ ಇನ್ವೆಸ್ಟ್ ಮಾಡಿ 5 ಲಕ್ಷ ಇನ್ವೆಸ್ಟ್ ಮಾಡಿದರೆ ಅವ್ರಿಗೆ 25 ಲಕ್ಷ ಆಗಿಬಿಟ್ಟಿದೆ ಅಂತ ಇದನ್ನ ಕೇಳೋದು. ನಾವು ನೇರವಾಗಿ ನೋಡೋದು ಕಡಿಮೆ ಇರ್ತದೆ. ಈ ಕೇಳಿಬಿಟ್ಟು ಏನಾಗುತ್ತೆ, ನಮ್ಮದು ನಾವು ಹಾಕೋಣ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಲ್ಲಿ ಸೈಬರ್ನಲ್ಲಿ ನಾವು ಎಷ್ಟು ಕ್ರಿಯೇಟ್ ಮಾಡಿದ್ರೂ ಅವರು ಬೇರೆ ಬೇರೆ ರೀತಿಯಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ನಂಬರ್ 1 ನಾನು ಹೇಳೋದೇನೆಂದರೆ, ಸಾರ್ವಜನಿಕರಿಗೆ ಜೀವನದಲ್ಲಿ ಯಾವುದು ಫ್ರೀ ಆಫ್ ಕಾಸ್ಟ್ ಬರಲ್ಲ, ಯಾವುದು ಫ್ರೀಯಾಗಿ ಬರಲ್ಲ. ನಾವು ಕಷ್ಟಪಟ್ಟರೆ, ನಾವು ಕೆಲಸ ಮಾಡಿದರೆ ಮಾತ್ರ, ನಾವು ಹೊಡೆದ್ರೆ ಮಾತ್ರನೇ ನಾವು ಏನಾದರೂ ಸಿಗುತ್ತೆ ನಮಗೆ. ಶಾರ್ಟ್ಕಟ್ಟಲ್ಲಿ ಆಗಲ್ಲ. ಶಾರ್ಟ್ಕಟ್ಟಲ್ಲಿ ಹೋದಾಗಲೇ ಇದೆಲ್ಲ ಸಮಸ್ಯೆಗಳು ಬರೋದು. ನಾವು ಈಗ ಏನಂದರೆ, ಈ ಜನರಿಗೆ ಅಷ್ಟು ಇದು ಇಲ್ವಾ, ಲೈಕ್ ನೀವು 1 ಕೋಟಿ ಇನ್ವೆಸ್ಟ್ ಮಾಡಿದರೆ 20 ಕೋಟಿ 1 ತಿಂಗಳಲ್ಲಿ ಆಗೋದಿದ್ರೆ ಯಾಕೆ ಇದೆಲ್ಲ ಬಿಸ್ನೆಸ್ ಮಾಡೋದು, ಸಣ್ಣ ಎಲ್ಲ ಮೇನು ಡೇ ಆ್ಯಂಡ್ ನೈಟ್ ಕೆಲಸ ಮಾಡೋದು? ನಾವೆಲ್ಲ ಯಾಕೆ ಕೆಲಸ ಮಾಡ್ತಾ ಇದ್ವಿ ಸ್ಯಾಲ್ರಿಗೆ ಅಲ್ವಾ? ಪಾಪ ಅವರು ಇದು ಆಟೋ ನಡೆಸ್ತಾ ಇದ್ದಾರೆ 15 ವರ್ಷದಿಂದ. ಯಾಕೆ ಆಟೋ ನಡೆಸ್ತಾ ಇದ್ದಾರೆ? ಅಷ್ಟೇ ಅಲ್ವಾ? ಸಣ್ಣ ಸಣ್ಣ ಕೆಲಸಗಳು ನೀವು ಮಾಡಿದ್ರೆ, ನಾವು ಒಂದೊಂದು ಡಿಫ್ರೆಂಟ್ ಲೆವೆಲಲ್ಲಿ ಇದ್ದೀವಿ. ನಮಗೆ ಜಾಬ್ ಸಿಕ್ತು, ನಿಮ್ಮ ಜಾಬ್ ಸಿಕ್ಕಲ್ಲ, ಬೇರೆ ಜಾಬ್ ಮಾಡ್ತಾ ಇದ್ದಾರೆ. ಒಂದು 25,000ಕ್ಕೆ ಮಾಡ್ತಾ ಇದ್ದಾರೆ, ಒಂದು 10,000ಕ್ಕೆ ಮಾಡ್ತಾರೆ, 1 ಲಕ್ಷಕ್ಕೆ ಮಾಡ್ತಾರೆ, 2 ಲಕ್ಷಕ್ಕೆ ಡಿಪೆಂಡ್ಸ್ ಆನ್ ಇದು. ಬಟ್ ಏನಂದರೆ, ಕೆಲವ್ರಿಗೆ ಏನಾಗುತ್ತಂದರೆ, ಒಂದು ಕೇಸಲ್ಲಿ ಹೇಳ್ತೇನೆ, ಅಪ್ಪ 15 ವರ್ಷ ಕಷ್ಟಪಟ್ಟು ಇಂಡಸ್ಟ್ರಿ ಮಾಡಿಬಿಟ್ಟು 2.5 ಕೋಟಿ ಸಂಪಾದಿಸಿದರೆ, ಮಗ ಬಂದುಬಿಟ್ಟು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ 1 ವರ್ಷಕ್ಕೆ ನಮ್ಮ ಅಪ್ಪನಿಗೆ ಬುದ್ಧಿಲ್ಲ, 15 ವರ್ಷ ತೊಗೊಂಡಿದ್ದಾನೆ 2 ಕೋಟಿ ಮಾಡೋಕ್ಕೆ. ನಾನು ಬಿಟ್ಕಾಯಿನಲ್ಲಿ ಹಾಕಿದರೆ ನಾವು 3 ತಿಂಗಳಲ್ಲಿ ಅದಕ್ಕಿಂತ ಜಾಸ್ತಿ ಮಾಡ್ತಾ ಹಾಕಿದೆ, ಎಲ್ಲ ಹೋಯಿತು. 15 ವರ್ಷ ಅಪ್ಪ ಕಷ್ಟಪಟ್ಟಿದ್ದೆಲ್ಲ ಝೀರೋ ಆಗೋಯಿತು. ಅರ್ಥ ಆಯ್ತಾ? ಈ ಕಾಲದಲ್ಲಿ ಸ್ವಲ್ಪ ಹುಡುಗರಿಗೆ ಏನಂದ್ರೆ ಅವರಷ್ಟು ಬುದ್ಧಿ ನಮ್ಮ ಹಳಬರಿಕಿಲ್ಲ ಅಂತ ಹೇಳ್ಬಿಟ್ಟು ಫೀಲಿಂಗ್ ಇರುತ್ತೆ. ಸೊ ಅದೇ ರೀತಿಯಲ್ಲಿ ನಾವು ಏನಂದರೆ, ಪಾಪ ಇನ್ನೊಂದು ಏನಂದರೆ, ಸುಮಾರು ಜನಕ್ಕೆ ಕಷ್ಟ ಇರುತ್ತದೆ, ದುಡ್ಡಿನ ಕಷ್ಟ ಇರುತ್ತದೆ. ಇದರಲ್ಲಿ ಸ್ವಲ್ಪ ಹಾಕಿದ್ರೇನೋ ಬರುತ್ತದೇನೋ, ನಮ್ಮ ಕಡೆ ಈಗ 1 ಲಕ್ಷ ಇದರಲ್ಲಿ ಇನ್ವೆಸ್ಟ್ ಮಾಡಿದರೆ ನಮ್ಗೆ ಏನಾದರೂ 2-3 ಲಕ್ಷ ಆದರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಗ್ಬೋದು, ಬೇರೆ ಆಗ್ಬೋದು ಅಂತ. ಸೊ ನಮಗೆ ಆ ಸ್ವಲ್ಪ ಆಸೆನಲ್ಲಿ ಹೋಗಿ ಆಗ್ತಾ ಇದ್ದೇವೆ. ನಾನು ಅದೇ ಹೇಳ್ತಾ ಇದ್ದೀನಿ, ಆಸೆನಲ್ಲಿ ನಾವು ಕಷ್ಟಪಟ್ಟು ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟಿದ್ರೆ ತಿಂಗಳಿಗೆ 1 ಲಕ್ಷ, ಒಂದು 50,000 ನಾವು ಸಂಪಾದಿಸೋರಿಗೆ ಸ್ವಲ್ಪ ಕಷ್ಟಪಟ್ಟು 60,000 ಸಂಪಾದಿಸ್ಬೋದು. ಬಟ್ ನೀವು 50,000 ನಾವು ಇನ್ವೆಸ್ಟ್ ಮಾಡಿಬಿಟ್ಟು ಒಂದೇ ಸಾರಿ ನಾವು ಕೋಟ್ಯಾಂತರ ರೂಪಾಯಿ ಮಾಡಬೇಕು, ಲಕ್ಷಾಂತರ ಇದು ಮಾಡಬೇಕಂದ್ರೆ ಅದು ಆಗಲ್ಲ. ಅದು ನಮ್ಮ ವೀಕ್ನೆಸ್ ನೋಡಿಬಿಟ್ಟೆ ಅವರೆಲ್ಲ ಸೈಬರ್ ಕ್ರೈಮ್ ಮಾಡೋದು. ನಾನು ಮಾತಾಡಲಿ, ಐ ಹರ್ಡ್ ಯುವರ್ ಕಂಪ್ಲೀಟ್ ಥಿಂಗ್, ನಾನು ಮಾತಾಡಿದ್ರೆ ಇದು. ಸೊ ಅವರು ಈ ರೀತಿಯಲ್ಲಿ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅವೇರ್ನೆಸ್ ಮಾಡುವಾಗ ಪ್ರತಿಯೊಬ್ಬರಿಗೆ ಏನಂದರೆ, ಇಂಥದ್ದು ಹಿಂಗೆ ಆಗ್ತಾ ಇದ್ದದ್ದು ಗೊತ್ತಿದ್ರೂ ಸಹ ನಾವು ಲಿಂಕ್ ಕ್ಲಿಕ್ ಮಾಡೋದು, ಫೋನ್ ಮಾಡಿದ್ರೆ ರೆಸ್ಪಾಂಡ್ ಮಾಡೋದು, ಅದೆಲ್ಲ ನಮ್ಮ ಫೋನ್ ಕೂಡ ಬರ್ತದಲ್ವಾ. ನಾವು ಪೊಲೀಸ್ ಆಫೀಸರ್, ನಾವು IPS ಆಫೀಸರ್ ಇದ್ರು ನನ್ನ ಫೋನ್ ಬರುತ್ತದೆ, 5 ಕೋಟಿ ರಿವಾರ್ಡ್ ಸಿಕ್ಕಿದೆ ನಿಮ್ಗೆ ಅಂತ ಹೇಳಿಬಿಟ್ಟು ಬರುತ್ತದೆ. ಅದೆಲ್ಲ ಬರುತ್ತೆ. ನಮ್ಮ ಪರ್ಸನಲ್ ನಂಬರ್ಗೆ, ಕೆಲವು ಸಾರಿ ಅಫಿಷಿಯಲ್ ನಂಬರ್ಗೆ ಬರುತ್ತೆ. ಸೊ ನಾವು ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ದಯವಿಟ್ಟು ಯಾರೂ ಎಂಥದ್ದು ಯಾವುದು ಫ್ರೀ ಸಿಗಲ್ಲ, ಏನೂ ಫ್ರೀ ಸಿಗಲ್ಲ. ಯಾವುದು ನಿಮಗೆ ₹1 ನೀವು ಎಲ್ಲಾದರೂ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಿದ್ದವ್ರ ಕಡೆ ಗೊತ್ತಿದ್ದ ರೀತಿಯಲ್ಲಿ ಆದ್ರೆ ಮಾಡಿ. ನೀವು ಬ್ಯಾಂಕಲ್ಲಿ ಇಂಟ್ರೆಸ್ಟ್ ಕಡಿಮೆ ಬರ್ಬೋದು, ಇಲ್ಲಾಂದರೆ ಬೇರೆ ಕಡೆ ಆಗ್ಬೋದು. ಅದು ಬಿಟ್ಟು ನಾವು ಬಿಟ್ಕಾಯಿನಲ್ಲಿ ಹಾಕಿದರೆ, ಬಿಟ್ಕಾಯಿನ್ ಯಾರು ಮ್ಯಾನೇಜ್ ಮಾಡ್ತಾರೋ ಗೊತ್ತಿಲ್ಲ, ಎಲ್ಲಿ ಕೂತಿದ್ರೋ ಗೊತ್ತಿಲ್ಲ. ಇನ್ನೊಂದು, ನೀವು ನಂಬರ್ ಹೇಳಿದಿರಿ, ಈ ನಂಬರಿಂದ ಕಾಲ್ ಬರ್ತದೆ, ಆ ನಂಬರ್ ಇದೆ, ಆ ಕಾಲ್ ನಂಬರು ನಿಮಗೆ ಫೋನ್ ಹೇಳ್ತೀನಿ, ಈಗ ನಾವು ಇಲ್ಲೇ ಕೂತ್ಕೊಂಡು ನಿಮಗೆ ಕಾಲ್ ಮಾಡ್ತೀನಿ, ನಿಮಗೆ ಅಮೆರಿಕೆಯಿಂದ ಕಾಲ್ ಬರುತ್ತೆ. ನನ್ನ ನಂಬರಿಂದ ನಿಮ್ಮ ನಂಬರ್ಗೆ ನಾನು ನೇರವಾಗಿ ಕಾಲ್ ಮಾಡ್ತೀನಿ. ಬಟ್ ಇದರ ಸಾಫ್ಟ್ವೇರ್ ಇದು ಇದ್ದೇವೆ, ಅದು ತೋರಿಸೋದು ನಿಮಗೆ US ನಂಬರ್ ತೋರಿಸ್ತದೆ, ನನ್ನ ನಂಬರ್ ತೋರಿಸಲ್ಲ. ಅದೇ ರೀತಿಯಲ್ಲಿ ಅಲ್ಲಿ ಯಾರೋ ಕೂತಿದ್ದಾನೋ, ಅವನು ಮಲೇಷಿಯಾನಲ್ಲೋ ಇಂಡೋನೇಷಿಯಾನಲ್ಲೋ ಕೂತ್ಕೊಂಡು ಕಾಲ್ ಮಾಡ್ತಾನೆ, ಇಲ್ಲಿ ಅವ್ರ ನಂಬರ್ ಲೋಕಲ್ ನಂಬರ್ ಥರ ಬರುತ್ತದೆ ನಿಮಗೆ.
ಸೊ ನಮ್ಮ ಕಡೆ ಟೆಕ್ನಾಲಜಿ ಇಲ್ಲಿ ಮೇಡಮೇ ಸೈಬರ್ ಕ್ರೈಮ್ DSP ಇದ್ದಾರೆ, ACP ಇದ್ದಾರೆ. ಆದರೆ ನಾವು ಹಿಡಿಯೋದು ತುಂಬ ಕಷ್ಟ. ಪ್ರೆಸೆಂಟ್ ನಮ್ಮ ಕಡೆ ಇರುವ ಟೆಕ್ನಾಲಜಿನಲ್ಲಿ ಹಿಡಿಯೋದು ಏನಂದರೆ ಎಲ್ಲೋ ಕೂತ್ಕೊಂಡು ಎಲ್ಲೋ ಮಾಡ್ತಾರೆ. ನೀವು ನಮ್ಮ ಇದು ಕಳ್ತನ ಮಾಡೋದು ಏನಂದರೆ ಇಲ್ಲೇ ಯಾರೋ ಬಂದು ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಅವ್ರು ನಾವು ಹಿಡಿಯೋಕ್ಕೆ ಕಷ್ಟ, ಯಾಕಂದರೆ ಇಲ್ಲವನು ಮಾಡಿದ್ದಾನೆ. ನಾವು ಸ್ವಲ್ಪ ಕ್ಲೂ ಮಾಡಿ ಇದು ಕಷ್ಟಪಟ್ಟು ಮಾಡಿದ್ರೆ ಏಕಾಗತ್ತೆ. ಬಟ್ ಎಲ್ಲೋ ಕೂತಿದ್ದವನು ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಮೊಬೈಲ್ ನಂಬರು ನಿಮ್ಮ ಕಡೆ ಇದ್ದರೆ ಕೊಡಿ, ನಾವು ವೆರಿಫೈ ಮಾಡ್ತೀವಿ. ಬಟ್ ಮೊಬೈಲ್ ನಂಬರ್ ಸಿಗೋದು ತುಂಬ ಕಷ್ಟ ಆಗುತ್ತೆ. ಯಾರಾದ್ರೂ ಅಪ್ಪಿತಪ್ಪಿಸುವ ಇಂಥದ್ದು ಕ್ಲಿಕ್ ಮಾಡಿ ಏನಾದಾದರೆ ಒಂದೇನಾದರೆ ಇಮ್ಮಿಡಿಯೇಟ್ಲಿ ಲೋಕಲ್ ಪೊಲೀಸ್ಗೆ ತಿಳಿಸಿ. ಇಲ್ಲಾಂದರೆ 1930 1930 ಅಂತ ಒಂದು ನಂಬರ್ ಇದೆ, ಟೋಲ್ ಫ್ರೀ ನಂಬರ್. ಆ ನಂಬರ್ ಕರೆದರೆ ಇಮ್ಮಿಡಿಯೇಟ್ಲಿ ನಿಮ್ಮ ಡೀಟೇಲ್ಸ್ ಕೇಳ್ತಾರೆ. ಡೀಟೇಲ್ಸ್ ಹೇಳಿದರೆ ಸಪೋಸ್ ಈಗ ಆಗಿದೆ ನಿಮ್ಮ ದುಡ್ಡು ಒಂದು 1 hour ಬಿಫೋರ್ ನಿಮ್ಗೆ ದುಡ್ಡು ಒಂದು 25,000ನೋ 50,000ನೋ 1 ಲಕ್ಷನೋ ಹೋಯಿತು. ನೀವು ಇಮ್ಮಿಡಿಯೇಟ್ಲಿ ಹೇಳಿದರೆ ಅದು ಇಮ್ಮಿಡಿಯೇಟ್ಲಿ ಯಾವ ಈ ಅಕೌಂಟಿಂದ ಯಾವ ಅಕೌಂಟ್ ಹೋಗಿದೆ ಇಮ್ಮಿಡಿಯೇಟ್ಲಿ ಬ್ಲಾಕ್ ಮಾಡೋಕ್ಕಾಗುತ್ತೆ. ನಮಗೆ ಬ್ಲಾಕ್ ಮಾಡಿ ನಾವು ರಿವರ್ಸ್ ಮಾಡ್ತೀವಿ. ಆನಂತರ ಕಳ್ಳ ಯಾರು ಮಾಡಿದಾರೋ ಹುಡುಕೋದು ಆಮೇಲೆ ಕೆಲಸ. ಅದು ಹುಡುಕೋದು ಸಿಕ್ಕಲ್ಲೋ ಬೇಕಾದ್ರೆ ಹೇಳಿದಾರಲ್ಲ ಎಲ್ಲಿಂದ ಮಾಡಿದನೋ ಗೊತ್ತಿಲ್ಲ. ಸೊ ನಿಮಗೆ 1930 ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಪ್ರತಿಯೊಂದು ಕಡೆ 1930 1930 ಅಂತ ಬರೀದು ಅದು ಇಮ್ಮಿಡಿಯೇಟ್ಲಿ ತಿಳಿಸಿದ್ರೆ. ಯಾಕಂದರೆ ಸಪೋಸ್ ಒಂದು ವಾರಕ್ಕೆ ಹಿಂದೆ ನಾವು ಯಾರೋ ಕಳ್ಳ ನಿಮ್ಮ ಅಕೌಂಟಿಂದ 1 ಲಕ್ಷ ತೊಗೊಂಡ್ಬಿಟ್ಟಿದ್ದಾನೆ. ನೀವು ಒಂದು ವಾರ ನಂತರ ಬಂದರೆ ಏನು ಪ್ರಯೋಜನ ಇರಲ್ಲ. ಒಂದು ವಾರ ನಂತರ ಆ ಅಕೌಂಟಿಂದ ಇನ್ನೊಂದು ಅಕೌಂಟ್ ಒಂದು 10 ಅಕೌಂಟ್ ಎಲ್ಲೋ ಡ್ರಾ ಮಾಡ್ಕೊಂಡಿರ್ತಾನೆ. ಆ ಕೆಲವು ಅಕೌಂಟ್ಸ್ ಫೇಕ್ ಅಕೌಂಟ್ಸ್ ಇರುತ್ತೆ, ಕೆಲವು ಅಕೌಂಟ್ಸ್ ಎಲ್ಲಿರೋದು ಗ್ಯಾರಂಟಿ ಇರಲ್ಲ. ಸೊ ಪ್ರಾಂಪ್ಟಾಗಿ ಇಮ್ಮಿಡಿಯೇಟ್ಲಿ ನಾವು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಆಕ್ಸಿಡೆಂಟ್ ಕೇಸಲ್ಲಿ. ಇಮ್ಮಿಡಿಯೇಟ್ಲಿ ಆಕ್ಸಿಡೆಂಟ್ ಕರ್ಕೊಂಡು ಹೋದರೆ ಪ್ರಾಣ ಉಳಿಸೋಕ್ಕೆ ಚಾನ್ಸ್ ಇರುತ್ತದೆ. ಅದೇ ರೀತಿಯಲ್ಲಿ ಇದರಲ್ಲಿ ದುಡ್ಡು ಉಳಿಸಬೇಕಾದ್ರೆ ಇಮ್ಮಿಡಿಯೇಟ್ಲಿ ಕಂಪ್ಲೇಂಟ್ ಕೊಟ್ಟರೆ ಆಗತ್ತೆ ಅದು. ಆನಂತರ ನಿಮ್ಮದು BBMP ಸೋಷಿಯಲ್ ಸರ್ವಿಸ್ ಮಾಡುವಾಗ ಎಲ್ಲರಿಗೂ ಥ್ರೆಟ್ ಇರ್ತದೆ. ನೀವು ಹಾಗಿದ್ರೆ ನಾವು ದಿನ ರೌಡೀಸ್ನು ಇದು ಮಾಡಿ ನಾವೆಲ್ಲ ಮಾಡ್ತಾ ಇರ್ತೀವಿ, ನಮಗೂ ಇರುತ್ತದೆ. ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಆಗಿ ನಿಮ್ಗೆ ತೊಂದರೆ ಆದರೆ ನೀವು ಹೇಳಿದರೆ ಡೆಫಿನೆಟ್ಲಿ ನಾವು ಇದು ಹೆಲ್ಪ್ ಮಾಡ್ತೀವಿ. ಇನ್ನೊಂದು ಅದು 1930 ಯಾವ ನಂಬರಿಂದ ಕಾಲ್ ಬರ್ತದೋ ಸೈಬರ್ ಕ್ರೈಮ್ ಅದು ಹೇಳಿದ್ರೆ ಆ ನಂಬರ್ನ ಬ್ಲಾಕ್ ಮಾಡ್ತಾರೆ. ಸೊ ದಟ್ ಬೇರೆಯವ್ರಿಗೆ ಆ ನಂಬರಿಂದ ಕಾಲ್ ಬರಲ್ಲ. ಅದು ಸರ್, ಕಳೆದ 1 ವರ್ಷದಲ್ಲಿ ಈ ವೈಟ್ ಫೀಲ್ಡ್ ವಿಭಾಗದಲ್ಲಿ ಹೆಚ್ಚು IT ಟೆಕ್ನೀಸ್ ಇರೋದ್ರಿಂದ ಸಾಕಷ್ಟು ಲ್ಯಾಪ್ಟಾಪ್ ಕಳ್ತನ ಮತ್ತು ಮೊಬೈಲ್ ಕಳ್ತನದು ಕಂಪ್ಲೇಂಟ್ ಬರ್ತಿದೆ ಸರ್. ನಾವು ಒಂದು ಹೋದ ವರ್ಷ ಒಂದು ಲೇಡಿನ ಅರೆಸ್ಟ್ ಮಾಡಿ PGಗಳಲ್ಲಿ ಕಳ್ತನ ಮಾಡಿದಂತಹ 24 ಲ್ಯಾಪ್ಟಾಪ್ಗಳನ್ನ ರಿಕವರಿ ಮಾಡಿದವು. ಈ CIR ಪೋರ್ಟಲಲ್ಲಿ 305 ಮೊಬೈಲ್ನ ರಿಕವರಿ ಮಾಡಿ ಸಂಬಂಧಪಟ್ಟವರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ ಸರ್. ಮತ್ತೆ ರಾಬರಿ ಮತ್ತೆ ಬಸ್ನಲ್ಲಿ ಪಿಕ್ ಪ್ಯಾಕೆಟ್ ಮಾಡುವಂತಹ ಸಂಬಂಧಪಟ್ಟಂಗೆ 95 ಮೊಬೈಲನ್ನು ಸೀಸ್ ಮಾಡಿದ್ವಿ. ಇದರಲ್ಲಿ ಈ ಒಂದು 5 ಜನಕ್ಕೆ ಇಲ್ಲಿ ಕರೆಸಿ ಸರ್ ಸಾಂಕೇತಿಕವಾಗಿ ತಮ್ಮಿಂದ ಕೊಡಬೇಕಾಗಿ ಕೋರ್ಕೋತೀನಿ ಸರ್. ಮೋಹನ್ ದಮೈ, ಅಜಯ್ ಕುಮಾರ್ ಬನ್ನಿ. ಹೇಮಲತಾ ಅವರು, ಧನ್ಯವಾದ ಸರ್. ಇದೂ ಅಷ್ಟೇ. ನಮ್ದು ಒಂದು CIR ಪೋರ್ಟಲ್ ಅಂತ ಇರುತ್ತದೆ. ಮೊಬೈಲ್ ಕೆಲವು ಸಾರಿ ಸ್ನ್ಯಾಚಿಂಗ್ ಆಗುತ್ತೆ, ಮರ್ತೋಗ್ಬಿಡ್ತೀರಿ, ಏನಾದಿದ್ರೆ ಕೆಲವರು ಬಿಟ್ಬಿಡ್ತಾರೆ. ಬಟ್ ಅದು ಸುಮಾರು ಇನ್ಫಾರ್ಮೇಶನ್ ಇರ್ತದೆ, ಅಟ್ಯಾಚ್ಮೆಂಟ್ ಇರ್ತದೆ ಮೊಬೈಲ್ಗೆ. ಕಂಪ್ಲೇಂಟ್ ಕೊಟ್ಟರೆ ಅದು ಯಾವಾಗ ಆನ್ ಮಾಡಿದರೆ ಆವಾಗ ನಮಗೆ ಎಲ್ಲಿ ಆನ್ ಮಾಡಿದರೆ ಯಾರು ಆನ್ ಮಾಡಿ ಗೊತ್ತಾಗುತ್ತೆ. ಸೊ ಅದು ರಿಕವರಿ ಮಾಡಿ ಕೊಡೋಕ್ಕಾಗತ್ತೆ. ಸೊ ಅದು ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಅದು ಅನುಕೂಲ. ಅದು ಡಾಟಾ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿದ್ರೆ ಮಾತ್ರ ರಿಕವರಿ ಮಾಡೋಕ್ಕಾಗುತ್ತೆ. ಸ್ವಲ್ಪ ಅದು ಗಮನದಲ್ಲಿರಲಿ. ನಮ್ಮ ಹೆಸರು ಶಂಕರ್ ಅಂದ್ಬಿಟ್ಟು ACS ಲೇಔಟು. ನಮ್ಮ ಬಿಲ್ಡಿಂಗಲ್ಲೇ ನಮಗೆ ಕಳ್ತನ ಆಗ್ತಾ ಇದೆ. ಯಾವ ಬಿಲ್ಡಿಂಗ್? ACS ಲೇಔಟ್ ವಾಟರ್ ಟ್ಯಾಂಕ್ ಗ್ರೌಂಡ್. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕಂಪ್ಲೇಂಟ್ ಕೊಟ್ಟರೆ 3 months ಆಗಿದೆ, ಇನ್ನೂ ಏನು ರಿಪ್ಲೈ ಬಂದಿಲ್ಲ. CCTV ಇದೆ ಬಿಲ್ಡಿಂಗ್ ಅಲ್ಲಿ? CCTV ಬಂದಿದೆ. ಪೊಲೀಸ್ ಕ್ರೈಮ್ ಡಿಪಾರ್ಟ್ಮೆಂಟ್ ನಮ್ಮ ಮನೆಗೆ ಬಂದು 3 ಟೈಮ್ ರೆಕಾರ್ಡಿಂಗ್ ಎಲ್ಲ ತಗೊಂಡೋಗಿದ್ದಾರೆ. ಏನು ರೀಸನ್ ಬರ್ತಾ ಇಲ್ಲ ನಮಗೆ. ನಾವು ಕೇಳಿದ್ರೆ ಇನ್ನೂ ಸಿಕ್ಕಿಲ್ಲ ಅಂತ. ಅವರು ಕಳ್ತನ ಮಾಡ್ತಾ ಇದ್ದಾರೆ. ಒಂದ್ಕಿತ ಕಳ್ತನ ಮಾಡಿದ್ದಾರೆ. ಅವ್ರು ಟೋಟಲ್ ಆಗಿ 48 ಸೈಕಲ್ ಕಳ್ತನ ಮಾಡಿದ್ದಾರೆ. ಸೈಕಲ್ಸ್ ACS ಲೇಔಟ್ ಅಲ್ಲಿ ನಮಗೆ ಕ್ರೈಮ್ ನಿಂದ ಗೊತ್ತಾಗಿ ಇವಾಗ ಸೈಕಲ್ ಕಳ್ತನ ಮಾಡಿದ್ದಾನೆ. ಕಳ್ತನ ಮಾಡೋದು ಸಿಕ್ಕ ನಾವು ತಿರ್ಗಿ ಯಾಕೆ ಹೊರಗಡೆ ಬಿಡ್ತಾ ಇದ್ದೀರಿ? ಸಿಂಪಲ್. ಇವಾಗ ಅವ್ರದ್ದು ಬೇಲ್ ಇದೆ ಸರ್, ಬೇಲ್ ಆಗುತ್ತೆ. ಇವಾಗ ಅವ್ನು ಕಳ್ತನ ಮಾಡ್ತಾ ಇದ್ದಾನೆ. ಕಳ್ತನ ಮಾಡೋನು ತಿರ್ಗಾ ಮಾಡ್ತಾನೆ. ಸಿಂಪಲ್ ನಾನು ಕೇಳ್ತಾ ಇರೋದು. ಇವಾಗ ರೇಪ್ ಮಾಡ್ದವನು ರೇಪ್ ಮಾಡಬಾರ್ದು ಅಂದ್ಬಿಟ್ಟು ಅದ್ರ ಶಿಕ್ಷೆ ಕೊಟ್ರೆ ನಾವು ಅವ್ನ ಜೀವನದಲ್ಲಿ ಮಾಡಲ್ಲ. ಕಳ್ತನ ಮಾಡೋದು ಏನು ಶಿಕ್ಷೆ ಕೊಡ್ಬೇಕು ನಾವು ಕೊಡ್ಬೇಕದು. ಇದೊಂದು ಹೇಳಿ ಸರ್. ಶಿಕ್ಷೆ ನಾವು ಕೊಡೋರಲ್ಲ. ನಾವು ಅವ್ರನ್ನ ಅರೆಸ್ಟ್ ಮಾಡಿ ಆ ಕೇಸ್ ರಿಜಿಸ್ಟರ್ ಮಾಡಿ ಕಳಿಸೋದು ನಮ್ಮ ಕೆಲಸ. ಶಿಕ್ಷೆ ಮಾಡೋರು ಮಾನ್ಯ ನ್ಯಾಯಾಲಯದವರು ನ್ಯಾಯಮೂರ್ತಿಯವರು ಕೊಡ್ತಾರೆ. ಕೊಟ್ಟ ನಂತರ ಹೊರಗಡೆ ಬಂದರೆ ಮತ್ತೆ ಮಾಡಿದ್ರೆ ಮತ್ತೆ ಎತ್ತು ಒಳಗಡೆ ಕಳಿಸ್ಬೇಕಾಗಿರುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಒಂದು ರೀತಿಯಲ್ಲಿ ಹೆಂಗೆ ಕಂಟ್ರೋಲ್ ಮಾಡಬೇಕಂತ ಇದೆ. ಬಿಟ್ಟು ಈಗ ರೇಪ್ ಮಾಡಿದವರು ಮತ್ತೆ ಹೊರಗಡೆ ಬಂದರೆ ನಾವು ಹೊರಗಡೆ ಬರಬಾರದು. ನಾವು ಹಾಕ್ತೀವಿ, ಜೈಲಿಗೆ ಕಳಿಸ್ತೇವೆ. ಮತ್ತು ಒಂದು ಸಿಸ್ಟಮ್ ಇದೆ,
ಕಾನೂನಿನಲ್ಲಿ ಇವ್ರಿಗೆ ಬೇಲ್ ಸಿಗೋದು, ಪನಿಷ್ಮೆಂಟ್ ಆಗೋದು ಅದೆಲ್ಲ. ಬಟ್ ನಾವೇನೆಂದರೆ ಒಂದು ಪ್ರಾಪರಾಗಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸೋವರೆಗೂ ನಮ್ಮ ಕೆಲಸ ಇರ್ತದೆ. ಆ ನಂತರ ನಮ್ಮ ಕೈನಲ್ಲಿ ಇರಲ್ಲ. ಮತ್ತೆ ಬಂದಾಗ ಮತ್ತೆ ಬಿಹೇವ್ ಮಾಡಿದ್ರೆ ಮತ್ತೆ ಅದಕ್ಕೂ ಆ್ಯಕ್ಷನ್ ತೊಗೊಳ್ತೇವೆ. ಆಮೇಲೆ ಇನ್ನೊಂದು, ನಮ್ಮ ರೋಡಲ್ಲಿ CC ಕ್ಯಾಮ್ರಾ ಇಲ್ಲ. ಆಮೇಲೆ ನೈಟ್ ಎಲ್ಲ ರೇಸಿಂಗ್ ನಡೀತಾ ಇರುತ್ತೆ, ಸೌಂಡ್ ಜಾಸ್ತಿ ಮಾಡ್ತಾ ಇರ್ತಾರೆ. ಅಫಿಷಿಯಲ್ ಏರಿಯಾನೆಲ್ಲ ಆ ಥರ ಸೌಂಡ್ ಬಂದಾಗ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ, ಆಮೇಲೆ ವಯಸ್ಸಾದವರು. ACS ಲೇಔಟ್. ACS ಲೇಔಟ್ ಅಲ್ಲಿ ಇದೆ 2 ಕ್ಯಾಮೆರಾ ಇದೆ ನಮ್ದು. ಇಲ್ಲ ಮೇಡಮ್, ನಮ್ಮ ಮನೆ ಹತ್ರ ಅವರು ಹೇಳಿದ್ದಾರೆ ಅವ್ರ ಮನೆ ಹತ್ತಿರ ಆ ಗಲ್ಲಿನಲ್ಲಿ ಅಂತ. ನೋಡಿ ಬ್ರದರ್, ಬ್ಯಾಂಗ್ಳೂರ್ ಸಿಟಿ ಎಷ್ಟು ದೊಡ್ಡದೇ ಗೊತ್ತಲ್ಲ ನಿಮ್ಗೆ. ಪ್ರತಿ ಗಲ್ಲಿನಲ್ಲಿ ಪ್ರತಿ ಸಣ್ಣ ಸಣ್ಣ ಪ್ಲೇಸಲ್ಲಿ 100% CCTV ಕ್ಯಾಮ್ರಾ ಹಾಕಕ್ಕೆ ಪಾಸಿಬಿಲಿಟಿ ಇಲ್ಲ. ಅರ್ಥ ಆಯ್ತಾ? ನಾವು ನಮ್ದು ಏನಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ತೀವಿ. ಸಪೋಸ್ ಒಂದು ಏರಿಯಾದಲ್ಲಿ ಎಂಟ್ರಿ ಎಕ್ಸಿಟ್ ಟೈಪು ಆದಾಗ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಪ್ಲೇಸಸ್, ಸಪೋಸ್ ಈಗ ಈ ಪ್ಲೇಸ್ ಇದೆ, ಈ ಪ್ಲೇಸ್ ಯಾರಾದರೂ ಕಳ್ತನ ಮಾಡ್ಕೊಂಡು ಹೋದ್ರೆ, ಏನಾದರೂ ತಪ್ಪು ಮಾಡಿ ಏನಾದರೂ ಹೋದರೆ ಯಾವ ಏರಿಯಾದಲ್ಲಿ ಹಾಕಿದರೆ, ಇದೊಂದೇ ಪ್ಲೇಸ್ ಅಲ್ಲ, ಇಂಥದ್ದು 4-5 ಪ್ಲೇಸಲ್ಲಿ ಕಾಮನ್ ಪಾಯಿಂಟ್ ಬರೋದು, ಅಂಥದ್ದು ನೋಡಿ ಹಾಕ್ತೇವೆ. ಈಗ ಈ ಸ್ಟ್ರೀಟಲ್ಲಿ ಒಂದು 25 ಮನೆ ಇದ್ದರೆ ಆ ಸ್ಟ್ರೀಟ್ಗೆ ಒಂದು ಕ್ಯಾಮ್ರಾ, ಇಲ್ಲೊಂದು ಅಲ್ಲೊಂದು, ಹಾಗೆ ಅದು ಏನಂದರೆ BBMP ಕಡೆಯಿಂದ ಸ್ವಲ್ಪ ಆಗುತ್ತೆ. ಸ್ವಲ್ಪ ಅಲ್ಲಿ ನಿಮ್ಮ ಮನೆಗಳಿರ್ತದಲ್ಲ, ಮನೆಗಳು ಏನಂದರೆ ಈ ಕಾಲದಲ್ಲಿ ಸುಮಾರು ಜನ ಹಾಕ್ಕೊಳ್ತಾರೆ. ಹಾಕುವಾಗ ಏನಂದರೆ ಒಂದು 8 ಕ್ಯಾಮ್ರಾ ಮನೆಯಲ್ಲಿ ಒಂದು 4 ಕ್ಯಾಮ್ರಾ ಹಾಕಿದರೆ, ಒಂದು ಕ್ಯಾಮ್ರಾ ಮನೆ ಮುಂದೆ ಸೈಡ್ ಹಾಕಿಬಿಟ್ರೆ ಅದು ನಿಮ್ಗೂ ಇದಿರುತ್ತದೆ, ಬೇರೆ ಎಲ್ಲರಿಗೂ ಆಗುತ್ತೆ. ಅದನ್ನು ನಾವು ಎಂಕರೇಜ್ ಮಾಡ್ತಾ ಇದ್ವಿ. ಸಿಟಿನಲ್ಲಿ ನೋಡಿದರೆ ಸುಮಾರು ಕ್ಯಾಮ್ರಾಗಳು ಪ್ರೈವೇಟ್ ಅವ್ರು ಹಾಕಿರೋದಿದೆ. ಕೆಲವರು ಸೊಸೈಟೀಸ್ ಮಾಡಿಕೊಂಡು ಅವರು ವಾಚ್ಮೆನ್ ಜೊತೆಯಲ್ಲಿ ಅವ್ರದ್ದು ಸ್ಟ್ರೀಟ್ನಲ್ಲಿನೂ ಹಾಕೊಳ್ಳೋದು ಇದ್ದಾವೆ. ಪ್ರೈವೇಟ್ ಇದೆ, ಇಂಡಿವಿಜುವಲ್ ಇದೆ, ಪ್ರೈವೇಟು ಇದೆ, BBMP ಇದೆ, ನಮ್ಮ ಪೊಲೀಸ್ದು ಇದೆ. ಅರ್ಥ ಆಯ್ತಾ? ಸೊ ಎಲ್ಲ ರೀತಿ ನಮ್ಮದು ಡಿಫ್ರೆಂಟ್ ಕ್ಯಾಮ್ರಾಸ್ ಇರುತ್ತದೆ. ನಮ್ಮ ಡಿಫ್ರೆಂಟ್ ವೆಹಿಕಲ್ಸ್ ಚೆಕ್ ಮಾಡೋಕ್ಕೆ ಬೇರೆ ಕ್ಯಾಮ್ರಾಸ್ ಇರ್ತದೆ, ಸೇಫ್ಟಿಗೋಸ್ಕರ ಒಂದು ಡಿಫ್ರೆಂಟ್ ಕ್ಯಾಮ್ರಾ ಇರ್ತದೆ. ಸೊ ಅದೆಲ್ಲ ಇರುತ್ತೆ. ಸೊ ಪ್ರತಿಯೊಂದು ಕಡೆ ಕ್ಯಾಮ್ರಾ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಏರಿಯಾದಲ್ಲಿ ಕ್ಯಾಮ್ರಾಗಳಿದ್ದಾವೆ. ಕ್ಯಾಮ್ರಾಗಳು ಅದಂದರೆ 100% ನಾವು ಕವರ್ ಮಾಡಿದಂತ ಹೇಳಲ್ಲ, ಬಟ್ ಕ್ಯಾಮ್ರಾಗಳು ಇಂಪಾರ್ಟೆಂಟ್ ಪ್ಲೇಸ್ ಕವರ್ ಆಗಿದೆ. ಆಮೇಲೆ ಇನ್ನೊಂದು, ನೀವು ಹೇಳಿದ್ರೆ ಕ್ಯಾಮ್ರಾ ಇದೆ ಅಂದ್ಬಿಟ್ಟು 2 years ಆಯಿತು. ನೀವು ಹಾಕಿರೋ ಗೌರ್ಮೆಂಟ್ ಕ್ಯಾಮ್ರಾನೇ ಒಂದು ಕ್ಯಾಮ್ರಾ ಇನ್ನೂ ವರ್ಕ್ ಆಗ್ತಾ ಇಲ್ಲ. ಒಂದು ಲಾರಿ ಬಂದು ಕ್ಯಾಮ್ರಾ ಗುದ್ದಿ ಕಟ್ಟಾಗೋಗಿದೆ. ಇವತ್ತಿಗೂ ನಮ್ಮ ಏರಿಯಾ ಯಾರು ಇದು ಮಾಡ್ತಾ ಇಲ್ಲ. ಅಯ್ಯಂಗಾರ್ ಬೇಕ್ರಿ, 60 feet ರೋಡ್, ಆಪೋಸಿಟ್ ವಾಟರ್ ಟ್ಯಾಂಕ್ ಗ್ರೌಂಡ್. ಆಮೇಲೆ ಇನ್ನೊಂದು ಪೊಲೀಸ್ದೇ ಒಂದು ಇದಿದೆ ಅಲ್ಲಿ, ಆಫೀಸ್ ಥರ ಅಲ್ಲೇ ಇದೆ ಸರ್. ಅಲ್ಲಿ ಅವರು ಅಂಕಲ್ ಹೇಳ್ತಾ ಇದ್ರು ರೇಸಿಂಗ್ ಆಗುತ್ತೆ, ಸ್ಲಿಪ್ ಆಗುತ್ತೆ ಅಂದ್ಬಿಟ್ಟು. ಹೌದು, ಜಾಸ್ತಿ ಜನ ಸ್ಪೀಡಾಗಿ ಬರ್ತಾರೆ, ಬಿದ್ದೋಗ್ತಾರೆ. ಅವನು ಬೀಳೋದಿರಲಿ, ಇನ್ನೊಬ್ಬನ ಟಚ್ ಮಾಡ್ತಾನೆ. ಇವಾಗ ಸಿಂಪಲ್ ಸರ್, ನಾನು ನನ್ನ ಫ್ಯಾಮಿಲಿ ಹೋಗ್ತಾ ಇರ್ತೀರಿ, ಇನ್ನೊಬ್ಬ ಬಂದ ಸ್ಪೀಡಾಗಿ ಬಿದ್ದೋದ, ಇವನಿಂದ ಅವನಿಗೆ ಪ್ರಾಬ್ಲಮ್. ಇಷ್ಟೇ ನಮ್ಮದು, ಓಕೆನಾ? ಆಮೇಲೆ ಇನ್ನೊಂದು, ನಮ್ಮ ಏರಿಯಾನಲ್ಲಿ ಫುಡ್ದು ಕ್ವಾಲಿಟಿ ಇಲ್ಲ. ಫಾಸ್ಟ್ ಫುಡ್ ಹೆಂಗ್ ಗೊತ್ತಾ ಸರ್? ಇಲ್ಲಿ ವಾಶ್ರೂಮ್ ಇರುತ್ತೆ, ಅಲ್ಲೇ ಹುಚ್ಚ ಹೋಗ್ತಾ ಇರ್ತಾನೆ, ಅಲ್ಲೇ ಅಡುಗೆ ಮಾಡ್ತಾ ಇರ್ತಾನೆ. ಇದ್ರನ್ನ ನಾವು ಮಕ್ಳಿರ್ತಾರೆ, ನಿಮಗೂ ಮಕ್ಳಿದ್ದಾರೆ, ನಮಗೂ ಮಕ್ಳಿದ್ದಾರೆ. ಆ ಫುಡ್ ಮಗು ತಿಂದ್ರೆ ಮಗು ಡೆಂಗ್ಯೂ ಬರುತ್ತೆ, ಒಂದು ಮಗುವಿನಿಂದ ಇನ್ನೊಂದು ಮಗು ಆಗುತ್ತೆ. ಸಿಂಪಲ್. ಅಲ್ಲಿ ಹೋಗಿ ತಿನ್ನಬಾರ್ದು ಸ್ವಾಮಿ ಸರ್, ತಿನ್ನಬಾರ್ದು. ಪರ್ಮಿಷನ್ ಕೊಡ್ತಾರೆ ನಾವೆಲ್ಲ ಸರ್. ನಾವು ಪರ್ಮಿಷನ್ ಯಾರು ಕೊಡಲ್ಲ. ನೀವು ಅಲ್ಲಿ ಫಾಸ್ಟ್ ಫುಡ್ ಸೆಂಟರ್ಗೆ ಒಂದು, ಎರಡನೇದು ಕಾನ್ಸ್ಟೇಬಲ್ ನಿಲ್ಕೊಂಡು ಬೇಡಪ್ಪ ಇಲ್ಲಿ ತಿನ್ಬೇಡ ಅಂತ ಹೇಳಕ್ಕಾಗತ್ತ? ಪ್ರತಿ ಒಂದಕ್ಕೆ ಸೊಲ್ಯೂಷನ್ ಪೊಲೀಸ್ ಅಲ್ಲ. ಅರ್ಥ ಆಯ್ತಾ? ಸಪೋಸ್ ಈಗ ನಿಮ್ಮ ಏರಿಯಾದಲ್ಲಿ ಇದ್ದಾರೆ, ನಿಮ್ಮ ಏರಿಯಾದಲ್ಲಿ ಹುಡುಗರು ಸಪೋಸ್ PU ಓದಿದವರು, ಚಿಕ್ಕ ಹುಡುಗರು ಮೋಟರ್ ಸೈಕಲ್ ತಗೊಂಡು ಸ್ವಲ್ಪ ಫಾಸ್ಟ್ ಸ್ಪೀಡ್ ಮಾಡೋದು, ವೀಲಿಂಗ್ ಮಾಡೋದು, ಅವ್ರ ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ, ದೊಡ್ಡವ್ರು ಏನು ಮಾಡ್ತಾ ಇದ್ದಾರೆ? ಪೊಲೀಸ್ ಏನಂದ್ರೆ ಒಂದು ಸೊಲ್ಯೂಷನ್. ಪೊಲೀಸೇ ಟೋಟಲ್ ಸೊಲ್ಯೂಷನ್ ಅಲ್ಲ, ಪೊಲೀಸ್ ಒನ್ ಆಫ್ ದ ಸೊಲ್ಯೂಷನ್. ಬಟ್ ಪೇರೆಂಟ್ಸ್ದು ಕೆಲಸ ಇದೆ. ಈಗ ಮಕ್ಕಳು ಸ್ವಲ್ಪ ಮಗು ಹೋಗಿಬಿಟ್ಟು ನಾನು ಇಲ್ಲಿ ತಿಂತೀನಿ, ಪಾನಿಪುರಿ ತಿಂತೀನಿ ಅಂತ ಹೇಳ್ಬಿಟ್ಟು ಆ ಡ್ರೈನೇಜ್ ಪಕ್ಕದಲ್ಲಿ, ಆ ಡ್ರೈನೇಜ್ ಅದೇ ನೀರಲ್ಲಿ ವಾಶ್ ಮಾಡ್ತಾ ಇರ್ತಾನೆ, ಗ್ಲಾಸ್ಗಳು ಪ್ಲೇಟ್ಗಳು ವಾಶ್ ಮಾಡ್ತಾನೆ. ನಾವು ಕಳಿಸ್ಬಾರ್ದಲ್ಲಿ. ಸಪೋಸ್ ಎಲ್ಲರೂ ಕಳಿಸಿಲ್ಲ ಅಂದರೆ ಅವನು ಅಲ್ಲಿ ಏನು ಮಾರಾಟ ಮಾಡಲ್ಲಲ್ಲ, ಏನು ಮಾಡಲ್ಲ, ಅವನು ಅಲ್ಲಿಂದ ಹೋಗ್ಬಿಟ್ಟು ಬೇರೆ ಕಡೆ ಮಾಡ್ಕೊಳ್ತಾನೆ ಅವನು. ಸೊ ನಾವು ಹೋಗಿ ತಿಂದಾಗ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಡ್ರೈನೇಜ್ ವಾಟರಿಂದ ಟೇಸ್ಟ್ ಚೆನ್ನಾಗೇ ಬರುತ್ತೆ. ಚೆನ್ನಾಗಿದೆ ಅಂತ ತಿಂದರೆ ಮತ್ತೆ ನಾವು ಏನು ಮಾಡೋದು? ಡಿಸೀಸು ಬರ್ತದೆ, ಡಯೇರಿಯಾ ಆಗುತ್ತೆ, ಎಲ್ಲ ರೀತಿಯಲ್ಲಿ ಪ್ರಾಬ್ಲಮು ಆಗುತ್ತೆ. ನಾವು ಹೇಳಿದ್ರೆ ನಾವು ಅಂಥದ್ದು ಎಂಕರೇಜ್ ಮಾಡಬಾರ್ದು, ಅದು ಎಂಕರೇಜ್ ಮಾಡಬಾರ್ದು. ಯಾಕಂದರೆ ಈಗ ನಾವು ಇನ್ನೊಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರುತ್ತದೆ, ನಾವು ಮುಂದೆ ನಿಲ್ಕೊಂಡೆ ಕುಡಿಬೇಡಪ್ಪ, ಕುಡಿದ್ರೆ ನಿಮ್ಗೆ ಹೆಲ್ತ್ ಹಾಳಾಗುತ್ತೆ, ನೀವು ಆಕ್ಸಿಡೆಂಟ್ ಆಗುತ್ತೆ, ಹೋಗ್ತೀರ ಅಂತ ನಾವು ಹೇಳೋಕ್ಕಾಗತ್ತಾ? ನೀವು ವಾಲಂಟ್ರಿಯಾಗಿ ಹೋಗಿ ತಿಂತಾ ಇದ್ರಿ, ಕುಡಿತಾ ಇದ್ರಿ, ಇದು ಮಾಡ್ತಾ ಇದ್ರಿ. ನಾವು ಎಲ್ಲಿ ಚೆಕ್ ಮಾಡಬೇಕು, ನಾವು ಮಾಡ್ತೀವಿ. ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಮಾಡಬೇಕು, ಅಲ್ಲಿ ಮಾಡ್ತೀವಿ ನಾವು. ಬಟ್ ನಾವು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕೂತ್ಕೊಂಡು ಹೊರಗಡೆ ಬಂದವನು ಒಳಗಡೆ ಹಾಕೋಕ್ಕಾಗುತ್ತಾ? ಅಷ್ಟೇ. ಅದು ನೀವು ಹೇಳಿದ್ ಕರೆಕ್ಟೇ, ರಾಂಗ್ ಇದೆ. ನಾವು ಹೇಳ್ತಾ ಇರೋದಂದ್ರೆ BBMPಗೆ ಸ್ವಲ್ಪ ಇನ್ಫಾರ್ಮ್ ಮಾಡಿದ್ರೆ ಒಳ್ಳೇದಾಗುತ್ತೆ ನಮಗೂ, ಫ್ಯೂಚರ್ಸ್ಗೆ. ಮಾಡ್ತಾರೆ. ಬಟ್ ನಾನು ನಿಮ್ಗೆ ಹೇಳೋದು ಒಂದೇನಂದ್ರೆ, ಮೇಡಮ್ ಹೇಳಿದ್ದಾರೆ, ಚಪ್ಪಾಳಿ ಹೊಡಿಬೇಕಾದ್ರೆ ಒಂದೇ ಕಡೆ ಇದು ಆಗಲ್ಲ. ನಾವು ಏನು ಅಂದರೆ ನಾವೆಲ್ಲ ಸೇರ್ಕೊಂಡ್ರೆ ಎಲ್ಲ ಆಗುತ್ತೆ.
ಸಮಸ್ಯೆಗಳು ಸುಮಾರು ಇದೆ, ಸಮಸ್ಯೆಗಳು ಇಲ್ಲ ಅಂತ ಹೇಳ್ತಾ ಇಲ್ಲ. ಸಮಸ್ಯೆಗಳು ಸೊಲ್ಯೂಷನು ನಾವೇ ಸೊಲ್ಯೂಷನ್. ನಾವು ಯೂನಿಫಾರ್ಮಲ್ಲಿ ಇದ್ದೀವಿ, ನಮ್ಗೆ ಸ್ವಲ್ಪ ಇದಿದೆ, ನೀವು ಯೂನಿಫಾರ್ಮಲ್ಲಿ ಇಲ್ಲ, ಅದೇ ವ್ಯತ್ಯಾಸ. ರೆಸ್ಪಾನ್ಸಿಬಿಲಿಟಿ ಎಲ್ಲರಿಗೂ ಅಷ್ಟೇ, ಅರ್ಥ ಆಯ್ತಾ? ನಮಗೆ ಸ್ವಲ್ಪ ಅಫಿಷಿಯಲಿ ಇದು ಇದೆ ಒಂದು ಕೆಲಸ ಮಾಡೋಕ್ಕೆ, ನಮ್ಗೆ ಅದೇ ವ್ಯತ್ಯಾಸ. ಅದರ್ವೈಸ್ ನೀವು ಎಲ್ಲರೂ ನಮ್ಮ ಥರನೇ. ನಿಮ್ಮ ಪಕ್ಕದಲ್ಲಿ ಅನ್ಯಾಯ ಆಗಿದ್ರೆ ನೀವು ಯಾಕೆ ಸುಮ್ಮನೆ ನೋಡ್ಕೊಂಡಿರ್ತೀರಿ? ಯಾರಾದ್ರೂ ಹುಡುಗ ಅನ್ಫಾರ್ಚುನೇಟ್ಲಿ ಒಂದು ಆಕ್ಸಿಡೆಂಟ್ ಆಗಿ ಬಿದ್ದರೆ ಅದು ಯಾರು ಪಕ್ಕದಿಂದ ಹೋಗ್ತಾ ಇರ್ತಾರೆ ಗಾಡಿನಲ್ಲಿ, ಎಷ್ಟು ನೋಡಿದೀವಿ ನಾವು. ದೇ ನಾಟ್ ಇವನ್ ಹೆಲ್ಪ್ ಸರ್. ಹೆಲ್ಪ್ ಅಲ್ಲ, ಕೆಲವರು ವಿಡಿಯೋ ಮಾಡ್ತಾ ಇರ್ತಾರೆ, ಕೆಲವರು ಪಕ್ಕದಿಂದ ಇಲ್ಲಿ ಬಿದ್ದು ಬ್ಲೀಡಿಂಗ್ ಆಗ್ತಾ ಇರ್ತಾನೆ, ಅವನು ಪಕ್ಕದಿಂದ ಡ್ರೈವ್ ಹೋಗ್ತಾ ಇರ್ತಾನೆ, ಯಾರೋ ಬಂದು ಯಾರೋ ಸ್ಟ್ರೀಟಲ್ಲಿ ಹೊಡಿತಾ ಇರ್ತಾನೆ. ಅರೆ ಯಾಕಪ್ಪ ಅಂದ್ರೆ ಕೇಳಕ್ಕಿರಲ್ಲ. ಯಂಗ್ ಜನ್ರೇಷನ್ ಆಲ್ಸೋ. ಸರಿ, ಸ್ವಲ್ಪ ಏಜ್ಡ್ ಇದ್ದರೆ ಅವರು ತಂಟೆಗೆ ಆಗಿ ಹೋಗ್ಬೇಕಂತ, ಹೆಂಗಿದ್ದವ್ರನ್ನ ಹೋಗಲ್ಲ ಅಲ್ಲಿ, ನಮ್ಗೆ ಯಾಕೆ ಅಪ್ಪ ಅಂದ್ಕೊಂಡು ಹೆಂಗಿದೆ. ಮತ್ತೆ ಆಮೇಲೆ ಇನ್ನೊಂದು, ನಮ್ಮ ಏರಿಯಾದಲ್ಲಿ ಸ್ಮೋಕಿಂಗ್ ಜಾಸ್ತಿ ಆಗ್ಬಿಟ್ಟಿದೆ. ಸಿಗರೇಟ್ ಎಲ್ಲಂದ್ರೆ ಅಲ್ಲಿ ಇವಾಗ ಸಿಂಪಲ್ ಸರ್, ಒಂದು ಅಂಗಡಿ ಮಾಡ್ತಾರೆ, ರೇಷನ್ ಅಂಗಡಿ ಮಾಡ್ತಾ ಇದ್ದಾನೆ, ಅವನು ಸಿಗರೇಟ್ ಮಾಡ್ತಾನೆ, ಅವನು ಅಲ್ಲೇ ಪರ್ಮಿಷನ್ ಕೊಟ್ಬಿಟ್ಟಿರ್ತಾನೆ, ಅವನು ಇಲ್ಲೇ ಹೊಡ್ಕೊ ಹೋಗು ಅಂತ. ಯಾರು ಪರ್ಮಿಷನ್? ಅಂಗಡಿಗಳವರ. ಇವಾಗ ಸರ್ ಅಂಗಡಿ ನಂದು, ಸೇಲ್ ನಾನು ಮಾಡ್ತಾ ಇದ್ದೀನಿ ಸಿಗರೇಟು, ರೇಷನ್ ಮಾಡೋನು ಸಿಗರೇಟು ಮಾಡ್ತಾನೆ, ಏನು ಮಾಡೋನು ಹೇಳ್ಬೇಕು, ಮುಂದೆ ಹೋಗಿ ಹೊಡ್ಕೊಬೇಕು, ಮುಗ್ದೋಗುತ್ತೆ ಅಲ್ಲಿಗೆ. ಇವಾಗ ಜನಕ್ಕೆ ನಾವು ಹೇಳಿದಾಗ ಮಾಡ್ತಾರೆ ಸರ್, ಹೇಳಿಲ್ಲ ಅಂದರೆ ಯಾರೂ ಮಾಡಲ್ಲ ಸರ್. ಕರೆಕ್ಟ್ ಸರ್. ಆಮೇಲೆ ಇನ್ನೊಂದು, ಕುಮ್ಮಳ್ಳಿ ಗೇಟ್ನಿಂದ ACS ಲೇಔಟಲ್ಲಿ ಅಮ್ಮಮ್ಮಲ್ಲಿ ಜಾಸ್ತಿ ಅಂಗಡಿಗಳಿದಾವೆ, ಎಲ್ಲ ಅಂಗಡಿಯಲ್ಲೂ ಸಿಗರೇಟ್ ಇರುತ್ತೆ. ಇವಾಗ ಮಕ್ಕಳು ಯಾರು ಸಿಗರೇಟ್ ಹೊಡಿತಾ ಇರ್ತಾರೆ, ಅವ್ರು ನೋಡಿ ಇನ್ನೊಬ್ರು ರೋಡ್ ಹಾಕ್ತಾರೆ, ಸ್ಮೋಕಿಂಗ್ ಆಗಲ್ಲ. ಈ ದೊಡ್ಡವ್ರೆ ನಾನು ಹೇಳಕ್ ಹೋದ್ರೆ ನನ್ನ ಇಷ್ಟ, ನಾನು ಹೊಡಿತೀನಿ, ಏನು ಮಾಡ್ತೀವಿ ಇವಾಗ? ಇದು ಯಾಕೆ ಗೊತ್ತಾ ಸರ್, ನಂದು 32 years ಆಯ್ತು ACS ಲೇಔಟಲ್ಲಿ ಇರೋದು. ನೋಡಿ 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 ನಮಗೂ ಇದಾಗ್ಬಿಟ್ಟಿದೆ, ಅದಕ್ಕೆ ಹೇಳ್ಕೊಂತ ಇದ್ದೀರಿ. ಜಾಸ್ತಿ ಜನ ಹೇಳಲ್ಲ. ನಾವು ನಮ್ದು ಕ್ಲಿಯರ್ ಡೌಟ್ ಇದ್ರೆ ನಾವು ಹೇಳಿದ್ರೆ ನೀವು ಮಾಡ್ತೀರಿ, ನಿಮ್ಗೆ ಹೇಳಿಲ್ಲ ಅಂದ್ರೆ ನಮ್ಮಲ್ಲೇ ನಾವು ಇಟ್ಕೊಂಡ್ರೆ ಯೂಸ್ ಇಲ್ಲ ಅಷ್ಟೇ. ಥ್ಯಾಂಕ್ ಯು. ಈಗ ನೀವು ಸಿಗರೇಟ್ ಹೇಳಿದ್ರಲ್ಲ, ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ ಕೋಪ್ಟಾ ಆ್ಯಕ್ಟ್ ಡ್ರೈವ್ ಮಾಡ್ತಿದ್ವಿ. ನಮ್ಮದು ಸಬ್ ಡಿವಿಷನ್ ಸಿಟಿಗೆ ಹೈಯೆಸ್ಟ್ ಇದೆ ಸರ್. ಸೊ ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಕಂಪಲ್ಸರಿ ಕೋಪ್ಟಾ ಡ್ರೈವ್ ಮಾಡ್ತಿದ್ವಿ ಸರ್. ಮತ್ತು ಅವ್ರೇನು ಪೇಟಿ ಅಂಗಡಿಗಳು ಹೇಳಿದ್ರೆ ಸರ್, ಸುಮಾರು 29 ಕೇಸ್ ಮಾಡಿದ್ವಿ ಸರ್ ಪೇಟಿ ಅಂಗಡಿಗಳ ಮೇಲೆ. FIR ಕೋಪ್ಟಾ FIR ಕೂಡ ಹಾಕಿದ್ದೀವಿ. ಸೊ ಇನ್ನು ಮುಂದೆ ಹೆಚ್ಚು ಮಾಡ್ತೀವಿ ಅಂತ ತಮ್ಮ ಹೇಳ್ತಾ. ಮೇಡಮ್, ನಮ್ಮ ಕಂಪ್ಲೇಂಟ್ ಅಂದರೆ ಇಲ್ಲಿ ನಮ್ಮ ರಾಮ ಟೆಂಪಲ್ ಹತ್ರ ಸುಮಾರು ಟ್ರಾಫಿಕ್ ಸಮಸ್ಯೆ ಇದೆ. ನಮ್ಮ ಟ್ರಾಫಿಕ್ನವರು ಕೂಡ ಲಾಸ್ಟ್ ಟೈಮು ಹೋಮ್ ಗಾಡಿ ಹಾಕಿದ್ರು, ಅಲ್ಲಿ ಭಾಳ ಟರ್ನಿಂಗ್ ಆವಾಗ ಸುಮಾರು ಕಷ್ಟ ಆಗುತ್ತೆ. ಪಬ್ಲಿಕ್ ಹಿಡಿದುಬಿಟ್ಟು ಅಲ್ಲಿ ಸೇವ್ ಮಾಡ್ತಾ ಇದ್ದಾರೆ. ಅಲ್ಲಿ ಆ ಸಮಯದಲ್ಲಿ ಏನು ಮಾಡಬೇಕು, ನಾವು 9 ಗಂಟೆಯಿಂದ ಒಂದು 10 ಗಂಟೆ ಗಂಟ 10:30 ಗಂಟೆ ಗಂಟ ಒಂದು ಯಾರನ್ನ ಹೋಮ್ ಗಾರ್ಡ್ನ ಕೊಡಬೇಕು. ಇಲ್ಲ ಸರ್, ಯಾರು ಬರ್ತಾ ಇಲ್ಲ. ಅಲ್ಲಿ ಸುಮಾರು ಸತಿ ಕಂಪ್ಲೇಂಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ನೀವು ಕೇರಳ ಸ್ಕೂಲ್ ಅವ್ರಿಗೇನು ನೋಟಿಸ್ ಕೊಟ್ಟಿದ್ದೀರಾ, ಅಲ್ಲಿನೂ ಪ್ರಾಬ್ಲಮ್ ಇದೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಅಲ್ಲಿ ಅವರು ಸೆಕ್ಯೂರಿಟಿನ ಕರೆಸ್ಬೇಕು, ನೀವು ಕರೆಸ್ಬಿಟ್ಟು ಇಲ್ಲಿ ಇಂಥ ಮೀಟಿಂಗ್ನಲ್ಲಿ ಕುಳ್ಳಿಸಿ ಮಾತಾಡಿದ್ರೆ ಅದು ಬಗೆಹರಿತದೆ ಆ ಟ್ರಾಫಿಕ್ ಬಗ್ಗೆ. ಅಲ್ಲಿ ಎರಡನೇದು, ಈ ಬೀಡ ಅಂಗಡಿಗಳಲ್ಲಿ, ಸುಮಾರು ಬೀಡ ಅಂಗಡಿಗಳಲ್ಲಿ ಈ ಗಾಂಜಾ ಅಂತಾರಲ್ಲ, ಗಾಂಜಾ ಬೇರೆ ಏನು ನಡೆಯೋದು, ಇದು ಸುಮಾರು ಜನಕ್ಕೆ ಗೊತ್ತಾಗಲ್ಲ. ಅದು ಅವ್ರು ಹೋಗ್ತಾರೆ, ತಗೊಳ್ತಾರೆ, ತಿನ್ಬಿಡ್ತಾರೆ, ಅದು ಯಾರು ಗೊತ್ತಾಗ್ತಾ ಇಲ್ಲ. ಅದು ಯಾವುದೋ ಒಂದು ಇದು ಬಂದಿದೆ, ಗುಟ್ಕಾ ಅಂತ ಯಾವುದೋ ಒಂದು ಬಂದಿದೆ, ಅವ್ರು ಏನು ಮಾಡ್ತಾರೆ, ಅಲ್ಲಿಂದ ತರಿಸ್ಕೊಂಡು ಇಲ್ಲಿ ಮಾಡ್ತಾ ಇದ್ದಾರೆ. ನಾನು ಲಾಸ್ಟ್ ಟೈಮು ಒಂದ್ಸಲಿ ಕಲ್ಕಟ್ಟಲ್ಲಿ ನೋಡಿದೆ, ಹಂಗೆ ಒಬ್ಬನು ಇಲ್ಲಿ ಮೊನ್ನೆ ಮಾಡ್ತಾ ಕೇಳಿದವನಿಗೆ ಕೇಳಿದ್ರೆ, ಇಲ್ಲ ಇದು ಬೀಳೋದು ಅಂತ. ಇದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಪ್ರತಿಯೊಂದು ಬೀಡ ಅಂಗಡಿಗೆ ಎಂಟ್ರಿ ಕೊಡ್ಬೇಕು ಸರ್. ಅದು ಶಫೀಲ್ ಅವರೇ, ನೀವು ಇಂತಿಂಥ ಬೀಡ ಅಂಗಡಿಯಲ್ಲಿ ಇಂತಿಂತ ಸಿಗುತ್ತೆ ಅಂತ ಹೇಳಿ ನೀವು ಹೇಳ್ದಂಗೆ ಎಲ್ಲಾನು ಗಾಂಜಾನೇ ಇರಲ್ಲ. ನಾವು ಅದನ್ನು FSL ಅಲ್ಲಿ ನಾವು ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಯಾಕಂದ್ರೆ ಕೆಲವೊಂದಿಷ್ಟು ಯಾವ ಏರಿಯಾ ನಿಮ್ದು ಹೇಳಿ ನಾವು ಅದನ್ನ ಬೆಂಗಳೂರಲ್ಲಿ ಎಲ್ಲ ಕಡೆ ಇದೆ ಮೇಡಮ್. ನಮಗೆ ಬೆಂಗಳೂರು ಬೇಡ, ಇದೆ ಮೇಡಮ್. ನಿಮ್ಮ ಏರಿಯಾದಲ್ಲಿ ಯಾವ HAL ಅಲ್ಲಿ ನೀವು ಹೇಳಿ. ನಮ್ಮ ಶೇರುಡ್ಡು, ವಿಭೂತಿಪುರ, ಎಲ್ಲ ಕಡೆ ಇರ್ಲಿ ಬೀಡ ಅಂಗಡಿಗಳೇ ಮಾಡ್ತಲ್ಲಿ. ಈ UP-ನವ್ರು ಬಂದಿರಲ್ಲ ಮೇಡಮ್, ಬೀಡ ಅಂಗಡಿ ಮಾಡಿರೋರು, ಅವ್ರ ಕಡೆ ಸುಮಾರು ಸಿಗುತ್ತೆ. ನೀವು ಎಲ್ಲಿ ನೋಡಿದಿರಿ? ನಾನು ಇದನ್ನ ನೋಡಿ, ಟಾಟಾ ಶೇರ್ ರೋಡ್ ಹತ್ರ. ಎಲ್ಲಿ? ಟಾಟಾ ಶೇರ್ ರೋಡ್. ಟಾಟಾ ಶೇರ್ವುಡ್ ಅಂತ ಒಂದು ಅಪಾರ್ಟ್ಮೆಂಟ್ ಇದೆ ಸರ್, ಹಿಂದೆ ಬಸ್ ಅಲ್ಲಿ ಮತ್ತೆ ನಮ್ಮ ಇದು ವಿಜ್ಞಾನನಗರ ಮೈನ್ ರೋಡ್, ಇಂದಿರಾನಗರ, ನೀವು ನೋಡಿದ ಅಂಗಡಿ ಹೇಳಿ ಸ್ವಾಮಿ. ಅದೇ ಇಲ್ಲಿ ಸರ್, ಟಾಟಾ ಶೇರ್ ರೋಡ್ ಹತ್ರ. ಅದು ನೋಟ್ ಮಾಡ್ಕೊಳ್ಳಿ. ಟಾಟಾ ಶೇರ್ ರೋಡ್ ಹತ್ರ. ಆಮೇಲೆ ವಿಭೂತಿಪುರದಲ್ಲಿ ಒಂದು ಅಂಗಡಿ ಇದೆ, ಚಿಕನ್ ಅಂಗಡಿ ಪಕ್ಕದಲ್ಲಿ, ಅಲ್ಲಿನೂ ಅಷ್ಟೇ ಸಿಗರೇಟ್ ಅಂತ ಮಾಡ್ತಾರೆ ಸರ್. ಸ್ಪೆಷಲ್ ಸಿಗರೇಟ್ ಅಂತ, ಅದು ಸಿಗರೇಟ್ ಅಂತ ಮಾಡೋದವನು ಗಾಂಜಾನೆ, ಅದು ಸ್ಪೆಷಲ್ ಸಿಗರೇಟ್ ಅಂತ ಕೇಳ್ತಾರೆ ಅವ್ರಿಗೆ, ಹೋಗಿ ಕೇಳ್ಬಿಟ್ಟು ಇದು ಮಾಡ್ತಾರೆ. ಸುಮಾರು ಸತಿ ಪೊಲೀಸ್ನವ್ರಿಗೇನು ಹೋಗಿ ಹುಡ್ಕೋರೆ, ಅವ್ರ ಕೈ ಹೋಗವ ಸಿಗ್ತಾ ಇಲ್ಲ, ಅವ್ರ ಕೈಗೆ ಅವನು.
ಇವತ್ತು ನೀವು ಏನ್ ಮಾಡಿ ಪರ್ಚೇಸ್ ಮಾಡಿ ನಮ್ಗೆ ಕೊಡಿ, ನಾವು ಅದನ್ನ ಟೆಸ್ಟ್ ಮಾಡಿ ನಾವು ಹೆಂಗೆ ನಾವು ಪರ್ಚೇಸ್ ಮಾಡೋಕ್ಕಾಗುತ್ತೆ ಅವ್ರಿಗೆ ಗೊತ್ತಾಗುತ್ತಲ್ಲ. ನೀನೇ ಯಾಕೆ ಹೇಳ್ತಾ ಇದ್ದಾರೆ, ನಾವು ಪೊಲೀಸರು ಹೋದಾಗ ಸ್ವಲ್ಪ ಐಡೆಂಟಿಫೈ ಮಾಡ್ತಾರೆ ನಾವ್ ಯಾರು ಅಂತ. ಇನ್ ಕೇಸ್ ಅದಾದ್ರೆ 100% ಆಕ್ಷನ್ ತಗೊಳ್ತೀವಿ. ಅದು ಏನಿಲ್ಲ, ನೀವು ಕೊಟ್ಟಿದ್ರ ಅಂತ ನಾವೇನು ಹೇಳಲ್ಲ, ಬಟ್ ಅದು ಕನ್ಫರ್ಮೇಶನ್ ಕೋಸ್ಕರ ಅಷ್ಟೇ. ನೀವು ಸ್ಪೆಸಿಫಿಕ್ ಆಗಿ ಈ ಅಂಗಡಿ ಅಂತ ಹೇಳಿದ್ರೆ ನಾ ಇವತ್ತಿನ ಅದ ನಂತರ ಇಮಿಡಿಯೇಟ್ ಕಳಿಸ್ತೇನೆ. ಸರ್ ಸುಮಾರು ಸತಿ ಹೋಗಿದ್ದಾರೆ ಸರ್, ನಮ್ಮ ಪೊಲೀಸ್ನವ್ರು ಹೋಗಿದ್ದಾರೆ, ಕೆಲಸ ಮಾಡಿದ್ದಾರೆ. ನಮ್ಮ ಪೊಲೀಸ್ನವ್ರು ಭಾಳ ಕೆಲಸ ಮಾಡ್ತಾವ್ರೆ. ಮೇಡಮ್ ಹೇಳಂಗೆ ಈಗ ಕೆರೆ ಮೇಲೆ ಮಾಡಿದ್ದಾರೆ, ಎಲ್ಲಾ ಕಡೆ ಮಾಡ್ತಾವ್ರೆ ನಮ್ಮ ಪೊಲೀಸ್ನವರು, ನಮ್ಮ ಕ್ರೈಮ್ನವ್ರಿಗೆ ಯಾಕೆ ಸಿಗಲಿಲ್ಲ ಮತ್ತೆ ಎಲ್ಲಾ ಕೆಲಸ ಮಾಡಿದ್ದಾರೆ ಸರ್. ಅಲ್ಲಿ ಏನಾಗುತ್ತೆ, ಅವ್ರು ಹೋಗುವಾಗ ಎಲ್ಲಿ ಮಗಿತಾನೆ ಗೊತ್ತಿಲ್ಲ ಅವನು ಅಂತ ಸಮಯದಲ್ಲಿ. ನಿಮ್ ಮಫ್ಟಿನಲ್ಲಿ ಹೋಗ್ತಾರೆ ನಮ್ಮವ್ರು, ಮಫ್ಟಿನಲ್ಲಿ ಹೋಗಿರಿ, ನಾರ್ಮಲ್ ಆಗಿ ಮಫ್ಟಿನಲ್ಲಿ ಕಳಿಸಿ, ಯಾರು ನೋಡಿ ಚೆಕ್ ಮಾಡಿ. ಸುಮಾರು ಸತಿ ಇದಾಗುತ್ತೆ ಸರ್, ಸ್ವಲ್ಪ ತಡಿ ಮಾಡಬೇಕು. 100%. ನಮ್ಮ ಅನ್ಸಂದ್ರ ಪಾಳ್ಯದಿಂದ ಇಸ್ಲಾಂಪುರ್ವರೆಗೂ ಟ್ರಾಫಿಕ್ ಜಾಮ್ ಫುಟ್ಪಾತ್ ಮೇಲೆ. ಲಾಸ್ಟ್ ಟೈಮು ನಮ್ಮ BBMP ಅವ್ರು ಬಂದಿದ್ರು, ನಮ್ಮ ಟ್ರಾಫಿಕ್ ಅವರು ಬಂದು ಇಮ್ಮಿಡಿಯೇಟ್ ಹಿಂಗೆ ಹೋಗ್ತಾ ಇದ್ರೆ ಹಿಂದೆನೇ ಹಾಕೊಂಡು ಬರ್ತಾರೆ. ವರ್ಷಕ್ಕೆ ಒಂದ್ಸಲಿ ಬಂದರೆ ಟ್ರಾಫಿಕ್ ಅವರು ಮತ್ತೆ ಆಗೋದಿಲ್ಲ. ಇನ್ಸ್ಪೆಕ್ಟರ್ ಮೇಡಮ್ಗೂ ಹೇಳಿದ್ದೀನಿ, ಮೇಡಮ್ ನೀವು ದಯವಿಟ್ಟು ಒಂದು ಸ್ವಲ್ಪ ರೌಂಡ್ಸ್ ಮಾಡಿ, ನೀವು ನಮ್ಗೆ ಭಾಳ ಸುಮಾರು ಪ್ರಾಬ್ಲಮ್ ಇದೆ. ಎರಡು ಕಡೆನೂ ಪಾರ್ಕಿಂಗ್ ಮಾಡ್ತಾರೆ, ಎರಡು ಕಡೆನೂ ಪಾರ್ಕಿಂಗ್. ಆ HL ಮಾರ್ಕೆಟ್ ಹತ್ರ ನಮ್ಮ ಶಫಿ ಅವ್ರು ಹೇಳಿದ್ರಲ್ಲ, ಸುಮಾರು ಆ ಪಾರ್ಕಿಂಗು ಅಂದರೆ ರೋಡು ಸ್ವಲ್ಪ ಟರ್ನಿಂಗ್ ಇದೆ, ಆ ಟರ್ನಿಂಗ್ BBMP ಅವರು ಹೇಳ್ಬಿಟ್ಟು ಸ್ವಲ್ಪ ಕನ್ವಿನ್ಸ್ ಮಾಡಬೇಕು. ಇನ್ನೊಂದೇನೆಂದರೆ ಟ್ರಾಫಿಕ್ ಅಷ್ಟು ಆಗೋದಿಲ್ಲ ಸರ್. ಸ್ಕೂಲ್ ಮಕ್ಕಳಿರೋ ಟೈಮ್ನಲ್ಲಿ ಆ ದೊಡ್ಡ ಗಾಡಿಗಳು ಆಗಿಬಿಟ್ಟಿದ್ದಾರೆ, ಬಸ್ಗಳು, ಸುಮಾರು 2-3 ಮಕ್ಕಳು ಇರ್ತಾರೆ, ಆ ಟರ್ನಿಂಗ್ ಆಗೋದಿಲ್ಲ. BBMPನಲ್ಲಿ ನೋಯಲ್ಲಿ ಆಯಿತು. ಆಮೇಲೆ ಇನ್ನೊಂದೇನಾದ್ರೆ ನಮ್ಮ ಏರಿಯಾನಲ್ಲಿ ವೀಲಿಂಗ್ಗಳು ಜಾಸ್ತಿ. ಪಾಪ ಇನ್ನೊಂದೇನೆಂದರೆ ಪಾಪ ನಮ್ಮ ಪೊಲೀಸವ್ರು ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರ ಸಮಯಕ್ಕೆ ಇವ್ರು ಸಿಕ್ಕೋದಿಲ್ಲ. ಇನ್ನೊಂದೇನೆಂದರೆ ನಮಗೆ HL ಇಂದ ಮಾರ್ಕೆಟ್ ಅವ್ರು ಹೋಗೋರ್ವರೆಗೂ ಪ್ರಾಬ್ಲಮ್ಮು. ಅಂಗಡಿಗಳು ಓಪನ್ ಮಾಡ್ತಾರೆ. ಈ BBMP ಅವ್ರು ಬಂದುಬಿಟ್ಟು ಈ ಟ್ರಾಫಿಕ್ ಅವರು ಬರೋದಿಲ್ಲ ಸರ್, ಯಾವ ಕಾರಣಕ್ಕೆ ಬರೋದಿಲ್ಲ. ಇನ್ನೇನೇನೆಂದರೆ ನಮ್ಮ HL ಸ್ಟೇಷನಲ್ಲಿ ಏರಿಯಾ ದೊಡ್ಡದಿದೆ, ಮೆನ್ ಕಡಿಮೆ ಇದೆ ಸರ್. ನಮ್ಮ ಮೆನ್ನಿಂದನೇ ನಮಗೆ ಪೊಲೀಸವ್ರು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆ ಬೀಟ್ ಅವ್ರು ಹೋಗ್ತಾರೆ, ಮೇನ್ ರೋಡ್ ಟು ಮೇನ್ ರೋಡ್ ಹೋಗ್ತಾರೆ ಸರ್. ಸ್ವಲ್ಪ ನಾನು ಸುಮಾರು ಸಲ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರಿಗೂ ಗಮನಕ್ಕೆ ತಂದಿದ್ದೀನಿ. ಸ್ವಲ್ಪ ಹೋಗೋ ಟೈಮ್ಲಿ ಬೀಟ್ ಅವರು ಸ್ವಲ್ಪ ಸಂಧಿಗಳು ಹೋಗೋಕ್ಕೆ ಹೇಳಿದ್ದೀನಿ. ಆ HL ಹಾಸ್ಪಿಟ್ಲು, ಆಮೇಲೆ ಇದು ಶಾಸ್ತ್ರಿನಗರ್ ಹೋಗೋದು ರೋಡು, ಅಂಥ ಏರಿಯಾನಲ್ಲಿ ಸ್ವಲ್ಪ ಡಾರ್ಕ್ನೆಸ್ ಇದೆ ಸರ್. ಅಂತಾಗೆ ಪೆಟ್ರೋಲಿಂಗ್ ಮಾಡೋಕ್ಕೆ ಹೇಳಿದ್ದೀನಿ. ಇಷ್ಟು ಲಾಸ್ಟ್ ಸಮಸ್ಯೆ ಇದೆ ಸರ್. ಟ್ರಾಫಿಕ್ದು ಸುಮಾರು 3 ಗಂಟೆಗೆ ಹೇಳಿ ನೋಡಿ ಸರ್, ನೀವು ಮಫ್ಟಿನಲ್ಲಿ ಬಂದು ನೋಡಿ ನಮ್ಮ ಅನ್ಸರ್ಪಾಳ್ಯ ರೋಡ್ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ. ಮಕ್ಕಳು ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಸರ್. ಫುಟ್ಪಾತ್ ಮೇಲೆ ಏನು ಆ ಚಪ್ಪಲಿ ಅಂಗಡಿಗಳು ಹಾಕ್ಕೊಂಡು ಬಿಟ್ಟಿದ್ದಾರೆ, ತಳ್ಳು ಗಾಡಿಗಳು, ಅವ್ರು ಹೊಟ್ಟೆ ಮೇಲೆ ಹೊಡೆಯೋದಿದೆ. ಸುಮಾರು ಜಾಗಗಳಿದೆ, ಬಟ್ ಅವ್ರು ಏನು ಹೇಳಿದ್ರು ಹೇಳೋದಿಲ್ಲ. ಟ್ರಾಫಿಕ್ ಅವ್ರು ಒಂದ್ಸಲಿ ಬಂದು ಹೋಗ್ಬಿಟ್ರೆ ಮತ್ತೆ ಬರೋದು ಅವ್ರಿಗೆ ಅವಕಾಶ ಇಲ್ಲ. ನಾನು ಇನ್ಸ್ಪೆಕ್ಟರ್ಗೆ ಸುಮಾರು ಸಲ ಹೇಳ್ಬಿಟ್ಟಿನಿ, ನೀವು ಬೆಳಗ್ಗೆ 9 ಗಂಟೆಗೆ ಬನ್ನಿ ಸರ್, ಏನು ಟ್ರಾಫಿಕ್ ಜಾಮ್ ಆಗುತ್ತೆ, ನೀನು ನಡ್ಕೊಂಡು ಹೋಗೋದಿಲ್ಲ ಸರ್. ತಾವು ಸಾಹೇಬರು ನೀವೇ ಬಂದು ನೋಡಿ, ನಾನು ಹೇಳೋದು ಸುಳ್ಳಂತ ತಿಳಿದ್ರೆ ನೀವೇ ಬಂದುಬಿಟ್ಟು ಎಂಕ್ವೈರಿ ಮಾಡ್ಬೋದು. ಮಫ್ಟಿನಲ್ಲಿ ಬಂದು ನೋಡಿ ಏನೇನು ಬಾಧೆಗಳು ನಡೀತದಂತ. 3 ಗಂಟೆ ಇದು ಟ್ಯಾಂಕರ್ಗಳು, ಆ ಟ್ಯಾಂಕರ್ಗಳಿಗೆ ಹೇಳೋಕ್ಕಾಗೋದಿಲ್ಲ, ಏನು ಆರನ್ನು ಹೊಡ್ಕೊಂಡು ಬರೋದು, ಅವ್ರದ್ದೇ ರಾಜ, ಅವ್ರದ್ದೇ ಇದು ಥರ. ಈ ನಮ್ಮ ಟ್ರಾಫಿಕ್ ಅವರು ಗಮನಿಗೂ ತಗೊಳ್ಳೋದಿಲ್ಲ. ಸುಮಾರು ಸಲ ಹೇಳಿದ್ದೀನಿ, ಮೇಡಮ್ ನೀವು ಬನ್ನಿ, ಯಾರಿಗೂ ನಾವು ಒಬ್ಬರಿಗೆ ನೇಮಕ ಮಾಡಿ ನೀವು ಪೆಟ್ರೋಲಿಂಗ್ ಮಾಡಿಸಿ ಹೇಳಿ ಏನು ರೀತಿ ನಡೀತಾರೆ ಟ್ರಾಫಿಕ್ಕು. ಮಕ್ಕಳಿಗೆ ಸ್ಕೂಲ್ ಹೋಗೋ ಟೈಮ್ಲಿ ನಾವೇ ನಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಸರ್. ಸುಮಾರು ಅಂಗಡಿಗಳು, ಟ್ರಾಫಿಕ್ಗಳು, 2 ಕಡೆನೂ ಪಾರ್ಕಿಂಗು. ಆ ಕೃಷ್ಣ ಅಪಾರ್ಟ್ಮೆಂಟ್ನಲ್ಲಿ ಅವರು ಸುಮಾರು ಕಂಪ್ಲೇಂಟ್ ಮಾಡಿದ್ದಾರೆ. ಅಲ್ಲಿನೂ ಬಂದು ನೋಡಿ ನೀವು, ಏನಿಲ್ಲ, ಒಂದು ಜಾಗದಲ್ಲಿ ಕಸ, ಈ ಕಡೆನೂ ಪಾರ್ಕಿಂಗ್, ಈ ಕಡೆನೂ ಪಾರ್ಕಿಂಗ್. ಭಾಳ ಕಷ್ಟ ಆಗ್ತದೆ ಸರ್. ನಮಗೆ ನೋವು ಆಗುತ್ತೆ. ಈಗ ನಾವು ಹೇಳಿದ್ರೆ ಅದು ಇನ್ನೊಂದು ಏನು ಪಾರ್ಕಿಂಗ್ ಮಾಡ್ತಾರೆ ಗೊತ್ತಾ, ಜಗದೀಶ್ ನಗರಲ್ಲಿ ಮೊನ್ನೆ ಪಾರ್ಕಿಂಗ್ ಇಲ್ಲಿ ತಾವು ಹೇಳಿದ್ರಲ್ಲ ಸರ್ ಸಾಹೇಬರು, ಈ ಕಡೆ ಎಲ್ಲೋ ಇರ್ತಾರೆ, ಈ ಕಡೆ ಪಾರ್ಕಿಂಗ್ ಮನೆಯವ್ರು ಮಾಡಿಬಿಡ್ತಾರೆ, ಜಾಗ ಇರೋದಿಲ್ಲ. 30-40 ಸೈಟ್ ತೊಗೊಳ್ತಾರೆ, ಈ ಥರ ಮನೆಗಳು ಕಟ್ಬಿಡ್ತಾರೆ ಪ್ರತಿ ಏರಿಯಾನಲ್ಲಿ ಸರ್. ನಮ್ಮ ಸ್ಪೆಷಲ್ ಇಲ್ಲೇ ಅಂತ ಇಲ್ಲ, ಎಲ್ಲ ಕಡೆ ನಮ್ಮ ಅನ್ಸರಪಾಳ್ಯ ಆಗಲಿ, ಈಬುತ್ತುಪುರ ಆಗಲಿ, ಜಗದೀಶ್ ನಗರ ಆಗಲಿ, ರೆಡ್ಡಿಪಾಳ್ಯ ಆಗಲಿ, ಸುಮಾರು ಕಡೆ. ಥ್ಯಾಂಕ್ ಯು ಸರ್. ಧನ್ಯವಾದ. ಟ್ರಾಫಿಕ್ ಅವ್ರು ನೋಟ್ ಮಾಡಿದ್ದಾರೆ, ಅವರು ಅದಕ್ಕೆ ಸಾಹೇಬರಿಗೆ ಕಂಪ್ಲೇಂಟ್ಸ್ ಕೊಡ್ತಾರೆ ನೆಕ್ಸ್ಟ್ ಇದರಲ್ಲಿ. ಸರ್, ನಾನು ಇಲ್ಲಿ ಸ್ಥಳೀಯ ನಿವಾಸಿ, ಈ ಸಂಜೆ ಪತ್ರಿಕೆ ರಿಪೋರ್ಟ್ರು. ಸರ್, ಏನಂದರೆ ನಮ್ಮ ಯಮಲೂರು ಭಾಗದಲ್ಲಿ ಈ ಕೆರೆ ಕಟ್ಟೆಯ ಅಂಗಳದಲ್ಲಿ ರಾತ್ರಿ ಆದರೆ ಈ ಗಾಂಜಾದು ಒಂದು ಗ್ಯಾಂಗು ಭಾಳಷ್ಟು ಇದು ಮಾಡ್ತಿದೆ. ಅದ್ರ ಬಗ್ಗೆ ಭಾಳ ವರದಿನೂ ಮಾಡಿದ್ದೆ. ಅದಕ್ಕೆ ನನ್ನ ಕಾರ್ಗಳು ಕೂಡ ಜಕ್ಕಮ್ ಮಾಡಿದರು, ಬೈಕು ಕೂಡ ಇದು ಮಾಡಿ ತೊಂದರೆ ಮಾಡಿದರು. ಹಾಗಾಗಿ ನಾನು ಅದನ್ನು ಸರಿಯಾಗಿ ಇದು ಮಾಡಲಿಕ್ಕೆ ಆಗಲಿಲ್ಲ.
ಈಗಲೂ ಸುಮಾರು ಗಿಡಗಳು ಬೆಳ್ಕೊಂಡಿದೆ ಸರ್ ಅಲ್ಲಿ ಕಟ್ಟೆ ಮೇಲೆ. ಆ ಗಿಡಗಳನ್ನೆಲ್ಲ ಕಿತ್ತಾಕ್ಸಿ ನಾವು ಬೆಂಕಿ ಕೂಡ ಹಾಕಿದ್ವಿ ಅದಕ್ಕೆ ಮುಂದೆ ಹೋದ ವಾರದಲ್ಲಿ. ಆಮೇಲೆ ಅಲ್ಲಿ ನಮ್ಮೂರಿನಲ್ಲಿ ಒಂದು ಸಾರಾಯಿ ಅಂಗಡಿ ಯಾರ್ದು ಹೆದರಿಕೆ ಇಲ್ಲದೆ ಬಹಳ ರಾಜಾರೋಷವಾಗಿ ಈಗಲೂ ಕೂಡ ಸಾರಾಯಿ ಅಂಗಡಿ ಮಾರಾಟ ನಡೀತಾ ಇದೆ. ಭಾಳಷ್ಟು ಯುವಕರು, ಸಣ್ಣ ಸಣ್ಣ ಹುಡುಗರು ಕೂಡ ಕುಡಿದು ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೋತಾರೆ. ಅಂಥ ಒಂದು ಸಮಸ್ಯೆ ಆಗ್ತಾ ಇದೆ ಅಲ್ಲಿ. ಮತ್ತು ಮೂರನೇದು OFC ಕೇಬಲ್ದು ಸರ್. ಕೇಬಲ್ಗಳದು ಅನಧಿಕೃತವಾಗಿ ರಾಜಾರೋಷವಾಗಿ ರಾತ್ರಿ ಹೊತ್ತು ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ BBMP ಅಧಿಕಾರಿಗಳಿಗಾಗಲಿ ಆಯುಕ್ತರು ಕೂಡ ಗಮನಕ್ಕೆ ತಂದರೂ ಕೂಡ ಅದು ನಿಲ್ತಾ ಇಲ್ಲ. ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ಅವರು ರಾತ್ರಿ ಹಳ್ಳಗಳು ತೋಡ್ಬಿಟ್ಟು ಹೊಟ್ಟೋಗಿರ್ತಾರೆ. ಭಾಳಷ್ಟು ಜನ ಗುಂಡಿಲಿ ಬಿದ್ದಿದ್ದು ಉಂಟು. ಕಾರ್ಗಳು ನಾವು ಊರಿನವರೆಲ್ಲ ಹೋಗಿ ಅದನ್ನು ರಕ್ಷಣೆ ಮಾಡಿದ್ದೀವಿ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಪರಿಗಣಿಸ್ಬೇಕು ಸರ್. ಮತ್ತು ಇನ್ನೊಂದು ಈ ಮರಗಳಿಗೆ ಸರ್, ಮರಗಳಿಗೆ ಅನಧಿಕೃತವಾಗಿ ಬ್ಯಾನರ್ಗಳನ್ನು ಮತ್ತು ಜಾಹೀರಾತುಗಳನ್ನು ತೊಡಗಿಸ್ತಾ ಇದ್ದಾರೆ. ಸೊ ಇದನ್ನು ಸಹ ಇತ್ತೀಚೆಗೆ ಎಗ್ಗಿಲ್ಲದೆ ಸಾಕ್ತಾ ಇದೆ ಸರ್. ಬ್ಯಾನರ್ಗಳು ನಿಷೇಧ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೂ ಅದು ಒಂದ್ಸಲ ಸುತ್ತಿದ್ರೆ ಸರ್, ನಮ್ಮ KR ಪುರಂ, ಮಹಾದೇವಪುರ, ಮಾರತಹಳ್ಳಿ ಒಂದು ರಿಂಗ್ ರೋಡ್ ಒಂದು ರೌಂಡ್ ನೋಡಿದೆ ಸರ್, ಭಾಳಷ್ಟು ಬ್ಯಾನರ್ಗಳು, ಲೆಕ್ಕವಿಲ್ಲದಷ್ಟು ಬ್ಯಾನರ್. ಮತ್ತು ಮರಗಳನ್ನು ಬಹಳಷ್ಟು ರೀತಿಯಾಗಿ ಒಂದು ರೀತಿಯಲ್ಲಿ ಉಪಯೋಗದ ವಸ್ತುಗಳಾಗಿ ಬಳಸ್ತಾರೆ. ಸೊ ಅದು ಈ ಯಮಲೂರು ಭಾಗದಲ್ಲಿ ಬಂದರೂ ಕೂಡ, ಮತ್ತು ನಮ್ಮ HL ಓಲ್ಡ್ ಏರ್ಪೋರ್ಟ್ ಸುಮಾರಷ್ಟು ಮರಗಳು ಕೂಡ ಇದಾಗ್ತಿತ್ತು. ನಾವು ಅದು ಆಂದೋಲನಗಳೆಲ್ಲ ಮಾಡಿ ಭಾಳ ತೆರವು ಮಾಡಿದ್ವಿ. ಬಟ್ ಅದನ್ನು ಮಾಡೋಕ್ಕೆ ಹೋದರೂ ಕೂಡ ಸ್ಥಳೀಯ ಪೊಲೀಸ್ನವ್ರು ಕಂಪ್ಲೇಂಟ್ ಮಾಡಿದ್ರು ಕೂಡ, BBMP ನಾವು ದೂರು ಕೊಟ್ಟರು ಕೂಡ ಅದು ಬಗೆಹರಿತಲ್ಲ ಸರ್. ಸೊ ಇಷ್ಟು ನನ್ನ ಸಮಸ್ಯೆ ಸರ್. ಧನ್ಯವಾದ. ಈಗ ನೀವೇನು ಬ್ಯಾನರ್ ಅಂತ ಹೇಳ್ತಾ ಇದ್ರಿ, ಹೊಸದಾಗಿ KOPD ಆ್ಯಕ್ಟ್ ಮಾಡ್ತಾ ಇದೀವಿ. ಅದರಲ್ಲಿ ನಮ್ದು HL ಠಾಣೆಯಲ್ಲೇ 37 ಕೇಸ್ ಆಗಿದೆ. ಈ KOPD ಆ್ಯಕ್ಟ್ ಬ್ಯಾನರ್ಗಳದ್ದು ನೀವೇನಾದರೂ ಬಂದು ಹೇಳಿದರೆ ನಾವು BBMP ಅವರ ಸಹಾಯ ತಗೊಂಡು KOPD ಆ್ಯಕ್ಟಲ್ಲಿ FIR ಮಾಡ್ತೀವಿ. ಮಾಡ್ತಾ ಇದೀವಿ ಅಲ್ಲ, ಮಾಡ್ತಾ ಇದೀವಿ. ನೀವು ಏನಾದರೂ ಇದ್ರೆ ಹೇಳಿ ಆಯ್ತು, ಅದನ್ನು ವಿಲ್ ಟೇಕ್ ಕೇರ್. ಚಿನ್ನಪ್ಪನಹಳ್ಳಿ ರೈಲ್ವೆ ಗೇಟ್ ಹತ್ರ 6 o'clock ಬಂದಿದ್ದು ಸರ್ ನಾವು. ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದು. ನನ್ನ ಮನೆಗೆ ಹೋದಾಗ 8:30 ಫುಲ್ಲು ಜಾಮು. ಆ ಕಡೆಯಿಂದನೂ ಜಾಮು, ಇಲ್ಲಿಂದನೂ ಜಾಮು. ಜಾಗ ನಡ್ಕೊಂಡು ಹೋಗೋಕ್ಕಾಗದೇ ಇರೋಷ್ಟು ಜಾಮ್ ಆಗಿತ್ತು. ನಾನು ವೆಯ್ಟ್ ಮಾಡಿ ಆಮೇಲೆ ನಾನು ಟ್ರಾಫಿಕ್ ಸಾರು ಒಬ್ಬರು ದೇವರಾಜ್ ಸರ್ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಬಂದು ಕ್ಲಿಯರ್ ಮಾಡಿದಾಗ 8 o'clock ಬಂದರು. 8:30 ಕ್ಲಿಯರ್ ಮಾಡಿದ್ರು. ಅಲ್ಲಿ ಯಾರಿಗಾರ ಪೊಲೀಸ್ ಅವ್ರಿಗೆ ಒಬ್ರಿಗೆ ಹಾಕಿದ್ರೆ ಒಳ್ಳೇದು ಅಂದ್ಕೊತೀನಿ. ತುಂಬ ಟ್ರಾಫಿಕ್ ಜಾಮ್ ಇದೆ ಸರ್ ಅಲ್ಲಿ. ಈವ್ನಿಂಗ್ 5 to 9 ಇದೆ ಅದೊಂದು. ಮತ್ತು ನಮ್ಮ ಮನೆ ರೋಡು 4th Main ರೋಡು ಚಿನ್ನಪ್ಪನಹಳ್ಳಿ ಬರುತ್ತೆ ಸರ್. ಅಲ್ಲೊಂದು ಬೇಕ್ರಿ ಇದೆ. ಬಟ್ ಬೇಕ್ರಿದು ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಜೆಪ್ಟಾನ್ ಮತ್ತು ಇದು ಓಪನ್ ಮಾಡಿದ್ದಾರೆ. ನಮ್ಮ ಮನೆ ಹೋಗೋಕ್ಕೆ ರೋಡಿಗೆ ಗಾಡಿಗಳು ಫುಲ್ಲು ನಿಂತ್ಕೊತಾ ಇದೆ. ನಮ್ಗೆ ಜಾಗನೇ ಬಿಡಲ್ಲ ಅವರು. ಈ ಕಡೆ ಗಾಡಿಗಳು, ಈ ಕಡೆ ಹೆಂಗಂದ್ರೆ ನಿಲ್ಲಿಸ್ಬಿಡ್ತಾರೆ. ಕೇಳಕ್ಕೆ ಹೋದರೆ ಒಂಥರ ಹುಡುಗರುಗಳು ರಫಾಗಿ ಮಾತಾಡ್ತಾರೆ. ಅದೊಂದು ನಮ್ಗೆ ಸಾಲ್ವ್ ಮಾಡಿ. ಬೇಕ್ರಿಯವ್ರದ್ದು ಏನು ಬೇಕ್ರಿಯವ್ರಿಗೆ ನಾನು ಸುಮಾರು ಸತಿ ಹೇಳಿದ್ದೀನಿ. ಅವರು ಹೇಳ್ತಾರೆ, ಅವ್ರು ಬೇಕ್ರಿಯವ್ರ ಮೇಲೆ ಹೆಂಗಂದ್ರಂಗೆ ಮಾತಾಡ್ತಾರೆ ಅವ್ರ ಹುಡುಗರು. ಅದೊಂದು ಇದು ಮಾಡಬೇಕು ನಾವು. ಸರ್, ಎಲ್ರಿಗೂ ನಮಸ್ಕಾರ ಸರ್. ನಾನು ರಾಜೇಶ್ ಅಂತ, ವಿಜ್ಞಾನ ನಗರದಿಂದ. ಇದು ಆದರ್ಶ್ ವಿಸ್ತಾಯಿಂದ ಕೆಳಗಡೆ ಹೋಗೋ ರೋಡಲ್ಲಿ ನೈಟ್ ಟೈಮಲ್ಲಿ ಸುಮಾರು ಜನ ಕುಡುಕರು ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗಿದೆ. ಸ್ವಲ್ಪ ರ್ಯಾಂಡಮ್ ಬೀಟ್ ಚೆಕ್ಕು, ಸ್ವಲ್ಪ ಸಂಧಿ ಒಳಗಡೆ ಬಂದು ಚೆಕ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಅದೊಂದು. ಎರಡನೇದು, ನಮ್ಮ ಮೇನ್ ರೋಡಲ್ಲೇ CCTV ಕ್ಯಾಮರಾಗಳು ಇಲ್ಲ. ಯಾಕೆಂದರೆ HAL ಮೇನ್ ರೋಡ್, ನಾನು ಮುರುಗೇಶ್ಪಾಳ್ಯ ಕಡೆ ರಾಜೇಶ್ವರಿ ಥಿಯೇಟ್ರ್ ಹತ್ರ U-turn ಇದೆ. ಅಲ್ಲೆಲ್ಲ ಆಕ್ಸಿಡೆಂಟ್ಗಳು ಬೇಕಾದಷ್ಟು ನಡೀತಾ ಇದೆ. ಅಂದರೆ ಒಂದು ಕ್ಯಾಮರಾ ಇಲ್ಲ, ಎವಿಡೆನ್ಸ್ ಇಲ್ಲ, ಏನೂ ಇಲ್ಲ. ಸೊ ಅದೊಂದು ಸಮಸ್ಯೆ ಇದೆ. ಮೂರನೇದು, ನಮ್ಮದು ಟ್ರಾಫಿಕ್ ವೈಲೇಷನ್ಸು ಸುಮಾರು ನಾವು ಪಬ್ಲಿಕ್ ಐ ಆ್ಯಪಲ್ಲಿ ರಿಪೋರ್ಟ್ ಮಾಡಿದ್ದೀವಿ. ಅದರಲ್ಲಿ ವೈಲೇಷನ್ಸ್ನ ಫೈನ್ ಮಾಡ್ತಿದ್ದಾರೋ ಇಲ್ವೋ, ಸುಮಾರು ಟ್ರಾಫಿಕ್ ಕಂಜೆಷನ್ ನಮ್ಮ ಏರಿಯಾ ಪೂರ್ತಿ ನಡೀತಾ ಇದೆ. ಸ್ವಲ್ಪ ಸಮಸ್ಯೆಯನ್ನು ಸ್ವಲ್ಪ ಸಾಲ್ವ್ ಮಾಡಿಕೊಡಿ. ತಾವು CCTV ಬಗ್ಗೆ ಹೇಳಿದರೆ, ನಾವು ಬಂದ ತಕ್ಷಣವೇ CCTV ಬಗ್ಗೆ ಒಂದು ಡ್ರೈವ್ ಮಾಡಿ ಸುಮಾರು 3800 ಕ್ಯಾಮ್ರಾಗಳನ್ನು ನಾವು ಹಾಕ್ಸಿದ್ದೀವಿ ಸರ್. ಮತ್ತು ಸುಮಾರು 28 ಲಕ್ಷ ರೂಪಾಯಿ ದಂಡವನ್ನು ಸರ್ಕಾರ ಕಟ್ಟಿಸಿದ್ದೀವಿ. ಇಡೀ ರಾಜ್ಯದಲ್ಲಿ ನಮ್ಮ ಸಬ್ ಡಿವಿಷನ್ ನಂಬರ್ 1 ಇದೆ ಸರ್ ಪಬ್ಲಿಕ್ ಸೇಫ್ಟಿ ಆ್ಯಕ್ಟಲ್ಲಿ ಸರ್. ಹೀಗಾಗಿ ಈಗ ನಾವೇನಂದ್ರೆ ಎಲ್ಲಿ 100 ಫುಟ್ಫಾಲ್ ಇರ್ತದೆ, 100 ಜನ ಎಲ್ಲಿ ಸೇರ್ತಾರೆ, ಅಲ್ಲಿ ನಾವುಗಳು ನೋಟಿಸ್ ಕೊಟ್ಟಾಗ ಏನಾಗ್ತಾ ಇದೆ ಅಂದರೆ ನಮಗೆ ಬೇರೆ ಬೇರೆ ಕಡೆಯಿಂದ ಫೋನ್ ಬರ್ತಾರೆ. ನೀವು ನೋಟಿಸ್ ಯಾಕೆ ಕೊಡ್ತೀರಿ, CCTV ಯಾಕೆ ಹಾಕ್ಸ್ತೀರಿ? ಎಲ್ಲಿ ಕಾಸ್ಮೋಪಾಲಿಟನ್ ಏರಿಯಾ ಇರ್ತದೆ, ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಇದೆ 2014ನಲ್ಲಿ ಕರ್ನಾಟಕ ಸರ್ಕಾರದವ್ರು ಮಾಡಿರೋದು. ಹೀಗಾಗಿ ಎಲ್ಲೆಲ್ಲಿ 100 ಫುಟ್ಫಾಲ್ ಇರ್ತದೆ, ನಾವು ಬಂದು ನೋಟಿಸ್ ಕೊಟ್ಟಾಗ ದಯಮಾಡಿ ತಾವು CCTVಯನ್ನು ಹಾಕ್ಸುವಂಥದ್ದು. ಮತ್ತು ನಮ್ಮ ಪೊಲೀಸ್ ಫಂಡಲ್ಲೂ ಕೂಡ ಸುಮಾರು 300 ಕೋಟಿ ಚಿಲ್ಲರೆಯಲ್ಲಿ ಇಡೀ ಬೆಂಗಳೂರು ಸಿಟಿಯಲ್ಲಿ ಸುಮಾರು 7,000 ಕ್ಯಾಮ್ರಾಗಳನ್ನು ಫಿಕ್ಸ್ ಮಾಡಿದ್ದೀವಿ.
ಈ ವರ್ಷನೂ ಕೂಡ ನಾವು ಈ CCTV ಹಾಕಿಸುವಂತಹ ಒಂದು ಕ್ರಮವನ್ನ ಪ್ರತಿನಿತ್ಯನೂ ಮಾಡ್ತಾ ಇದೀವಿ. ಪ್ರತಿನಿತ್ಯ ನಮ್ಮ ಆಫೀಸಿಂದನೂ ನಮ್ಮ ಎಲ್ಲ ಅಧಿಕಾರಿಗಳು ಕೇಳ್ತೀವಿ, ಎಷ್ಟು CCTV ಹಾಕ್ಸಿದ್ರೆ, ಎಷ್ಟು ಜಿಯೋ ಟ್ಯಾಗಿಂಗ್ ಮಾಡಿದ್ರೆ. ಸುಮಾರು ನಮ್ಮ ಸಬ್ ಡಿವಿಷನ್ ಇಂದ 59,000 ಕ್ಯಾಮ್ರಾಗಳನ್ನು ನಾವು ಹಾಕ್ಸಿದೀವಿ ಸರ್. ಮೊದಲು ಕ್ಯಾಮ್ರಾಗಳಿರಲಿಲ್ಲ ಸರ್. ಈಗ ಸುಮಾರು ಕಳ್ಳತನ ಪ್ರಕರಣಗಳು ಪತ್ತೆ ಆಗ್ತಾ ಇದೆ ಅಂದ್ರೆ ಬಿಕಾಸ್ ನೀವು ಸಾರ್ವಜನಿಕರು ನಮಗೆ ತುಂಬಾ ಸಹಕಾರ ಕೊಡ್ತಾ ಇದ್ರಿ. ಇದೇ ತರ ನಾವು ವಿಜ್ಞಾನ ನಗರದಲ್ಲೂ ಕೂಡ ಈ ವೀಕ್ನಲ್ಲಿ ಡ್ರೈವ್ ಅನ್ನ ಎತ್ಕೊಳ್ತೀವಿ. ಆಯಿತು. ಮತ್ತು ಸ್ಪೀಡ್ ಬ್ರೇಕರ್ಗಳದ್ದು ಸ್ವಲ್ಪ ಕಡಿಮೆ ಇದೆ. ಸುಮಾರು ಕಡೆ ಸ್ಪೀಡ್ ಬ್ರೇಕರ್ ಬೇಕಾಗಿಲ್ಲ, ಅಲ್ಲಿ ಸ್ಪೀಡ್ ಬ್ರೇಕರ್ ಇದೆ. ಕೆಲವು ಕಡೆ ಬೇಕು, ಅಲ್ಲಿ ಇಲ್ಲ. ಸೊ ಅದನ್ನು ಸ್ವಲ್ಪ ಸೈಂಟಿಫಿಕ್ ಆಗಿ ಸ್ವಲ್ಪ ಸಾಲ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರ್ ನೆಕ್ಸ್ಟ್ ಹಿಂದಳ್ಳಿ ಕಾಲೋನಿಯಿಂದ ಬಂದಿದ್ದೇನೆ. ಈ ನಮ್ಮ ಸ್ನೇಹಿತರು ಹೇಳ್ದಂಗೆ ಕೇಬಲ್ಗಳದ್ದು ಸ್ವಲ್ಪ ನೈಟ್ ಆಗೋದು ಅದೊಂದು ಪ್ರಾಬ್ಲಮ್ ಮಾಡ್ತಾರೆ. ನಿನ್ನೆ ಬೈಕಿಗೆ ಕೇಬಲ್ ಕಟ್ಟಾಗಿ ಕೆಳಗಡೆ ಬಿದ್ದು ಅಂಡರ್ಗ್ರೌಂಡ್ ಕೇಬಲ್ಸ್ ಅದು ಕಟ್ಟಾಗಿ ಬೈಕಿಗೆ ಸುತ್ತಕೊಂಡು ನಿನ್ನೆ ಸ್ಪಾಟ್ ಡೆತ್ತು ಕೂಡ ನಮ್ಮ ಕಾಲೋನಿ ಮುಂದೆ ಆಗಿದೆ ಸರ್. ಆ ಕೇಬಲ್ ಸ್ವಲ್ಪ ಆ್ಯಕ್ಷನ್ ಎತ್ಕೊಂಡ್ರೆ ಸ್ಟೇಷನ್ ಪರ್ಮಿಷನ್ನು, ಟ್ರಾಫಿಕ್ ಸ್ಟೇಷನ್ ಆಗಲಿ, ಲಾ ಆ್ಯಂಡ್ ಆರ್ಡರ್ ಪರ್ಮಿಷನ್ ತಗೊಂಡು ಅವರು ಫುಲ್ ಡೀಟೇಲ್ ಕೊಟ್ಟು ಮಾಡಿದ್ರೆ ಅನುಕೂಲ ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ಸರ್. ಹಂಗೇನಾದ್ರೂ ನಿಮ್ಮ ಅನಧಿಕೃತ ಅನ್ಸರ್ ದಯಮಾಡಿ 112 ಕಾಲ್ ಮಾಡಿ, ನಮ್ಮ ಪೊಲೀಸರು ಇಮಿಡಿಯೇಟ್ ರೀಚ್ ಆಗ್ತಾರೆ. ವಿ ವಿಲ್ ಟೇಕ್ ಆಕ್ಷನ್. ಥ್ಯಾಂಕ್ ಯು. Good afternoon, sir. My name is Priya. I am a Vice President of Kalapa Layout Residents Welfare Association. The thing is that in our layout, some people, residents are growing dogs, pet dogs. Everybody will be having 1 or 2 dogs. But these people are illegally growing lot of dogs, like maybe 10 and all. And it's causing nuisance to the neighbors. They used to call me and tell that the unbearable smell. Sometimes they won't care the dogs also. They will not give the food. And it is causing a lot of nuisance. In that condition, what can we do, sir? What can we do for that? What solution we can do for the residents, the neighbors who are complaining? ಮೇಡಮ್, ಇದು ಬ್ಯಾಂಗ್ಳೂರು ಸಿಟಿನಲ್ಲಿ ಕೆಲವು ಮನೆಗಳಲ್ಲಿ ನಾಯಿಗಳು, ಕೆಲವು ಮನೆಗಳಲ್ಲಿ ಬೆಕ್ಕುಗಳದು ಇಶ್ಯೂ ಸುಮಾರು ಕಡೆ ಇದ್ದಾವೆ. ಅದೇನೆಂದರೆ BBMPನಲ್ಲೇ ಯು ಹ್ಯಾವ್ ಟು ಗಿವ್ ಕಂಪ್ಲೇಂಟ್. BBMP ಅವರು ಬಿಕಾಸ್ ದೇ ಹ್ಯಾವ್ ಎ ಸಪ್ರೇಟ್ ಸೆಲ್, ಸ್ಪೆಷಲ್ SPC ಅಂತ ಸಪ್ರೇಟ್ ಇದೆ. ಸೊ ಅವರು ಅಟೆಂಡ್ ಮಾಡ್ತಾರೆ. ಯಾಕಂದರೆ ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಲೈಕ್ ವಿ ಗೋ ಬೈ ಇಂಡಿಯನ್ ಪೀನಲ್ ಕೋಡ್ ಆ್ಯಂಡ್ ಆಲ್. ಸೊ ಅದರಲ್ಲಿ ಈ ಇಶ್ಯೂಗೆ ಬಿಕಾಸ್ ಐ ಹ್ಯಾವ್ ಸೀನ್ ವೆನ್ ಐ ವಾಸ್ ವರ್ಕಿಂಗ್ ಆಸ್ ಇವನ್ DCP ಆಲ್ಸೋ. ಒಂದು ಮನೆಯಲ್ಲಿ ಪಾಪ ಅವ್ರು ಏನಂದ್ರೆ ಅವರು ಒಂದು 20-25 ಬೆಕ್ಕುಗಳನ್ನು ಎಲ್ಲಿ ಸ್ಟ್ರೀಟ್ನಲ್ಲಿ ಕ್ಯಾಟ್ ಸಿಕ್ಕಿದ್ರೂ ಒಂದು ಮನೆಯಲ್ಲಿ ಇರೋದು. ಸೊ ದಟ್ ಈಸ್ ದೇರ್ ಲೈಕ್ ವಾಟ್ ಎವರ್ ಪ್ಯಾಷನ್ ಆರ್ ಅವರ ಇದು ದೇ ಡೂ ಇಟ್ ಕಂಪ್ಯಾಷನೇಟ್ಲಿ ಆರ್ ವಾಟ್ ಎವರ್. ಸೊ ಬಟ್ ಥಿಂಗ್ ಏನಂದರೆ ನೀವು ತಾವು ಹೇಳಿದ್ರೆ ನಾಯಿಗಳಿರುತ್ತವೆ. ನಾಯಿಗಳು ಈವನ್ ನೀವು ಊಟ ಗೀಟ ಹಾಕಿದ್ರು ಸಣ್ಣಾಗಿ ಮನೆ ಮುಂದೆ ಯಾರು ಹೋದ್ರೂ ಒಂದೇ ಸಾರಿ ಬೊಗಳ್ದಾಗ ನೈಬರಿಂಗ್ ಮನೆಗಳೆಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ. ಸೊ ವಿ ಡೋಂಟ್ ಹ್ಯಾವ್ ಎನಿ ಡೈರೆಕ್ಟ್ ರೆಡಿಮೇಡ್ ಸೊಲ್ಯೂಷನ್ ಫಾರ್ ದಟ್. BBMPನಲ್ಲಿ ಸಪ್ರೇಟ್ ಸೆಲ್ ಇದೆ. ಯು ಕ್ಯಾನ್ ಗೆನ್ ಅಪ್ರೋಚ್ ಟು ದ BBMP. I have 2 more questions, sir. In Talakaveri layout, 2 mentally ill people are roaming around. And she is in charge of Talakaveri layout. And she had called 112 also. What they are telling is that it's not their responsibility. They can't take away that mentally ill patient. The people are actually they are impulsively behaving, those people. So the area people are really scared. So whom should we approach for taking care of that mentally ill 2 boys, 2 youngsters? ನಮ್ಮವರಿದ್ರೆ ಅದಾಗ್ಬೋದು. ನಮ್ಮವ್ರು ಹೇಳಿದ್ರೆ ನಮ್ಮವ್ರು ತಗೊಂಡೋಗಿ ನಿಮ್ಮ ಮನಸ್ಸಲ್ಲಿ ಬಿಡ್ತಾರೆ. ಅವರ್ ಪೀಪಲ್ ವಿಲ್ ಅಟೆಂಡ್ ಟು ದಟ್. But they are not taking it, taking the... No, you give the ಡೀಟೇಲ್ಸ್ ಕೊಟ್ಟರೆ ಏನಾಗುತ್ತೆ, ಸಿ ದೇರ್ ಆರ್ 2 ಥಿಂಗ್ಸ್. ಇಫ್ ಯು ಕಾಲ್ ಟು 112 ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ನಲ್ಲಿ ಎನಿಥಿಂಗ್ ಗಲಾಟೆ ಆದಾಗ ಅಟೆಂಡ್ ಮಾಡ್ತಾರೆ. ಬಿಕಾಸ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ನಾರ್ಮಲಿ ದೇ ವಿಲ್ ಬಿ ಅಟೆಂಡಿಂಗ್ ಸಮ್ ಅದರ್ ಇಶ್ಯೂಸ್ ಆ್ಯಂಡ್ ಆಲ್. ದೇ ವಿಲ್ ಕಮ್. ಬಟ್ ಇವನು ಕರ್ಕೊಂಡು ಹೋಗಿ ನಿಮ್ಮನ್ಸಲ್ಲಿ ಸೇರಿಸೋದೆಲ್ಲ. ಐ ವಿಲ್ ಆಸ್ಕ್ ದೆಮ್ ಟು ಇನ್ಫಾರ್ಮ್ ಟು ದ ಲೋಕಲ್ ಪೊಲೀಸ್ ಸ್ಟೇಷನ್. ವಿ ವಿಲ್ ಡೂ ದಟ್. ವಿ ವಿಲ್ ಲೈಕ್ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಕರ್ಕೊಂಡು ಹೋಗಿ ನಿಮ್ಮನ್ಸಲ್ಲಿ ಜಾಯಿನ್ ಮಾಡಿಸೋದು. ಬೇರೆ ಕಡೆ ಎಲ್ಲಿ ಅವರಿಗೆ NGOs also there to take care of them and all. We will coordinate with them. And regarding humps, sir, everywhere inside the lanes, actually there should not be any hump there, but still there are lots of speed breakers are there, but it is not marked, properly marked. Recently one death happened. One youth passed away because he couldn't see the hump. He came in high speed and he passed away also. So we are requesting you, we have already informed BBMP also that the marking should be there in white. So please take care of that. ಅದು ಮಾಡಿಸ್ತೀವಿ. ಬಟ್ ಹಂಪ್ ಇರುವುದ ಬಗ್ಗೆ ಇರಬಾರ್ದಂತ. ಬಿಕಾಸ್ ಲಾಟ್ ಆಫ್ ಪೀಪಲ್ ನೋ ದೇ ವಿಲ್ ಕಮ್ ಅಂಡ್ ವಿ ವಾಂಟ್ ಹಂಪ್ ಅಂತ ಬಂದ್ರೆ ಅಲ್ಲಿ ಹೋಗಿ ಇದು ಮಾಡಿದ್ರು ಮಾಡ್ತಾರೆ. ಅಂಡ್ ದೇ ವಿಲ್ ಶೋ ಡಿಫರೆಂಟ್ ರೀಸನ್ಸ್. ಬಿಕಾಸ್ ಮೇಬಿ ಬಿಕಾಸ್ ಆಫ್ ಸ್ಕೂಲ್, ಮೇಬಿ ಸಮಥಿಂಗ್ some reason they will show and they want hump. And as you said, no, unmarked humps are very dangerous. ಅದು ಪೇಂಟಿಂಗ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ನೈಟಲ್ಲಿ ಸಡನ್ ಆಗಿ ಸ್ಪೀಡ್ ಆಗಿ ಬಂದಾಗ ಕಾಣಲ್ಲ ಅದು.
ಸೊ ಅದು ಇದಾಗಿ ಸುಮಾರು ಆಕ್ಸಿಡೆಂಟ್ಸ್ ಆಗಿದ್ದಾವೆ. ಡೆಫಿನೆಟ್ಲಿ ವಿಲ್ ಸಿ ದಟ್. So we need the beat, beat in charge of Baswanagar. Can you give me the contact number of beat in charge? ಡೆಫಿನೆಟ್ಲಿ ಕೊಡ್ತೀನಿ ಮೇಡಮ್. ಇದುವರೆಗೆ ತಾವೆಲ್ಲ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದೀರಾ. ತಮ್ಮೆಲ್ಲರಿಗೂ ಮುಂದಿನ ಸಮಸ್ಯೆನ ಬಗೆಹರಿಸ್ತೀವಿ. ಸಾಹೇಬರು ನಮಗೆ ಇಲ್ಲಿ ಬರೋಕ್ಕೆ ಮೊದಲು ನಿನ್ನೆ ನಮ್ಮ ವೈಟ್ಫೀಲ್ಡ್ ಡಿವಿಷನ್ ಸಂಬಂಧಪಟ್ಟಂಗೆ ಒಂದು ಎಲ್ಲ ಅಧಿಕಾರಿಗಳ ಸಭೆಯನ್ನು ಹಮ್ಮಿಕೊಂಡಿದ್ರು. ನಮಗೆಲ್ಲ ಸಾಕಷ್ಟು ಸೂಚನೆಗಳನ್ನು ನೀಡಿದ್ದಾರೆ. ಮೊದಲನೇದೇನು ಅಂತ ಹೇಳಿದ್ರೆ ಅಪರಾಧ ತಡೆ, ಯಾವುದೇ ರೀತಿ ಕ್ರೈಮ್ಸ್ ಆಗಿರ್ಬೋದು ಅಥವಾ ಮೊಬೈಲ್ ಸ್ನ್ಯಾಚಿಂಗು, ರಾಬ್ರಿಗಳಾಗಿರ್ಬೋದು, ಮನೆ ಕಳ್ತನ ಆಗಿರ್ಬೋದು, ಬೈಕ್ ಥೆಫ್ಟ್ ಆಗಿರ್ಬೋದು, ಇಂಥ ಕಳ್ತನಗಳನ್ನ ಪ್ರಿವೆಂಟ್ ಮಾಡಿ ಮತ್ತು ಪತ್ತೆ ಮಾಡಿ ಸ್ಪಂದಿಸಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮಿಸ್ಸಿಂಗ್ ಕೇಸಸ್ಸು, ಒಂದು ಹೆಣ್ಮಗು ಇದ್ಕಿದಂಗೆ ಮನೆಯನ್ನು ಬಿಟ್ಟು ಹೋಗ್ತಾರೆ ಅಥವಾ ಕಾಣೆ ಆಗಿರ್ತಾರೆ, ಅಂಥವ್ರು ಬಂದಾಗ ಸ್ಪಂದಿಸಿ ಅಂತೇಳಿ ಸಾಹೇಬರು ನಮಗೆಲ್ಲ ಹೇಳಿದ್ದಾರೆ. ಸಾಹೇಬ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ರಾಮನಗರ, ಬೆಂಗಳೂರು ರೂರಲ್ಲು ಮತ್ತು ನಮ್ಮ ವೆಸ್ಟ್ ಡಿವಿಷನ್ ಇಲ್ಲೆಲ್ಲ ಬೆಂಗಳೂರು ಸಿಟಿಯಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತು ಇತ್ತೀಚೆಗೆ ಕಳೆದ ವರ್ಷ ಮೈಸೂರು ಸಿಟಿ ಕಮಿಷನರ್ ಆಗಿದ್ದರು ಸಾಹೇಬರು. ನಾನು ಸಾಹೇಬ್ರಂಡಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ನವೆಂಬರ್ ತಿಂಗಳಲ್ಲಿ 2022ರಲ್ಲಿ ಸಾಹೇಬರು ಮೈಸೂರು ಕಮಿಷನರ್ ಚಾರ್ಜ್ ತೊಗೊಂಡ್ರು. ಎಲ್ರಿಗೂ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಎಲ್ಲ ಏರಿಯಾದಲ್ಲಿ, ಪ್ರತಿಯೊಂದು ಏರಿಯಾದಲ್ಲಿ PSI ಇಂದ ಹಿಡಿದು ಕಾನ್ಸ್ಟೇಬಲಿಂದ ಹಿಡಿದು ಇನ್ಸ್ಪೆಕ್ಟ್ರು ACP ವರೆಗೆ ನಾವು ಪ್ರತಿದಿನ ಸಂಜೆ ವೆಹಿಕಲ್ ಚೆಕಿಂಗು ಮತ್ತು ಈ ರ್ಯಾಂಡಮ್ ಸರ್ಪ್ರೈಸ್ ಚೆಕಿಂಗ್ ಮಾಡ್ತಾ ಇದ್ದೋ. ಸೊ ಉತ್ತಮ ರೆಸ್ಪಾನ್ಸ್ ಬಂದು ಯಾವುದೋ ಒಂದು ಅಫೆನ್ಸ್ ಪತ್ತೆ ಮಾಡೋಕೆ ಹೋಗಿ ಎಲ್ಲೋ ಬೇರೆ ಕಡೆ ಅಫೆನ್ಸ್ ಮಾಡ್ತಿರೋರು, ಈ ವೆಪನ್ಗಳ ಸಮೇತ ಒಂದು ಪ್ಲಾನಿಂಗ್ ಮಾಡ್ತಿರೋರು, ಅಪರಾಧ ಮಾಡಿರೋರು, ಕ್ರೈಮ್ಸ್ ಎಲ್ಲ ತುಂಬ ಚೆನ್ನಾಗಿ ಪತ್ತೆ ಆಯಿತು. ಸರ್ ಇವಾಗಲೂ ನಮಗೆ ಮೈಸೂರಿಂದ ಫೋನ್ ಮಾಡ್ತಾರೆ ಸರ್, ತಾವು ಹೋದ್ಮೇಲೆ ಅದನ್ನು ಸ್ಟಾಪ್ ಆಗಿದೆ, ಅದು ಮತ್ತೊಂದು ಸರಿ ಸ್ಟಾರ್ಟ್ ಮಾಡಿಸಿ ಚೆಕಿಂಗ್ ಅಂತೇಳಿ ನಮ್ಮ ಸುಮಾರು ಪಬ್ಲಿಕ್ ಫೋನ್ ಮಾಡ್ತಿದ್ದಾರೆ. ಒಂದು 2-3 ತಿಂಗಳು ಹೆಂಗಿತ್ತು ಅಂತ ಹೇಳಿದ್ರೆ ಮೈಸೂರಲ್ಲಿ ಸಾಮಾನ್ಯವಾಗಿ ದಸರಾ ಟೈಮಲ್ಲಿ ಮಾತ್ರ ಆ ಥರ ಸ್ಪೆಷಲ್ ಚೆಕಿಂಗ್ ಇರ್ತದೆ. ಪಬ್ಲಿಕ್ಕು ಮತ್ತು ಎಲ್ಲ ಏನಾಗಿದೆ, ಯಾಕೆ ರೀತಿ ಸಮಸ್ಯೆ ಮಾಡ್ತಿದ್ದಾರೆ ಅಥವಾ ಏನು ಪ್ರಾಬ್ಲಮ್ ಆಗಿದೆ ಅಂತೇಳಿ ಗೊಂದಲಮಯ ಸ್ಥಿತಿಲಿದ್ದಾಗ ಆ ಒಂದು ಪ್ರೋಗ್ರೆಸ್ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿ ಒಳ್ಳೊಳ್ಳೆ ಕೇಸ್ನ ಪತ್ತೆ ಮಾಡೋದು ಮತ್ತು ಅದನ್ನು ಪ್ರಿವೆಂಟ್ ಕೂಡ ಮಾಡೋದು. ಸೊ ಹಾಗಾಗಿ ಸಾಹೇಬ್ರನ್ನ ನಮ್ಮ ಮೈಸೂರು ಜನತೆ ಇವಾಗಲೂ ತುಂಬ ನೆನ್ಕೋತಾರ ಹೇಳ್ತಾ ಈ ಒಂದು ಸಭೆ ಕುರಿತು ಸಾಹೇಬ್ರು ಒಂದೆರಡು ಮಾತಾಡಬೇಕು ಕೋರ್ಕೊತೀನಿ ಸರ್. ಸಾಹೇಬ್ರ ಜೊತೆ ಒಂದು ಬಂದೋಬಸ್ತಲ್ಲಿ ಅಂದರೆ ಮೈಸೂರು ಚಾಮರಾಜನಗರದಲ್ಲಿ ಕೆಲಸ ಮಾಡುವಾಗ ಮೈಸೂರಿಗೆ ನಾನು ಒಂದು ಸುಮಾರು 2-3 ಬಂದೋಬಸ್ತ್ ಮಾಡಿದ್ದೀನಿ ಸಾಹೇಬ್ರಂಡ್ರು. ನಿನ್ನೆ ಸಾಹೇಬ್ರು ಒಂದು ಮಾತು ಹೇಳಿದ್ರು, ಅದು ಇವತ್ತಿಗೂ ಅದು ಅಂದರೆ ನಿನ್ನೆ ನೈಟೆಲ್ಲ ಒಂಥರ ಐ ವಾಸ್ ಇಂಟ್ರೋಸ್ಪೆಕ್ಟಿಂಗ್ ಸರ್. ಆ ಒಂದು ಮಾತು ತುಂಬ ಟಚ್ ಆಯ್ತು ನನಗೆ. ಏನು ಮಾತನ್ನು ಹೇಳಿದ್ರು ಅಂತಂದರೆ, ಪೊಲೀಸ್ ಸ್ಟೇಷನ್ಗೆ ಯಾರೇ ಬರಲಿ ಅವರು ನಮ್ಮವ್ರು ಅಂತ ನೀವು ತಿಳ್ಕೊಳ್ಳಿ. ಇದೆಂಥ ದೊಡ್ಡ ಮಾತು ಅಂತಂದರೆ, ಇದು ಬಹುಶಃ ನಾವೆಲ್ಲ ಯಂಗ್ ಆಫೀಸರ್ಸ್ ಇದ್ದೀವಿ, ಇದು ನಮ್ಮ ರಿಟೈರ್ಮೆಂಟ್ ಆಗೋವರೆಗೂ ಕೂಡ ಒಬ್ಬ ಉತ್ತಮ ಅಧಿಕಾರಿ ಆಗಲಿಕ್ಕೆ ಮುಖ್ಯವಾಗಿರುವಂಥದ್ದು ಸ್ಪಂದನೆ, ಸೂಕ್ಷ್ಮ ಸಂವೇದನಾಶೀಲತೆ. ಅವ್ರು ಇಷ್ಟೇ ಅಂದ್ರೆ ಮಿಸ್ಸಿಂಗ್ ಕೇಸ್ ಒಳಗಡೆ ನಿಮ್ಮ ಮನೆಯೊಳಗಡೆ ಯಾರಾದರೂ ಮಿಸ್ ಆದಾಗ ನಿಮಗೆ ಎಷ್ಟು ನೋವಾಗುತ್ತೆ, ಹಾಗೆ ಒಬ್ಬರು ಹೊರಗಡೆ ಯಾರಾದರೂ ಆ ತಂದೆ ಅಥವಾ ತಾಯಿ ಬಂದಾಗ ನೀವು ಅವ್ರಿಗೆ ಬಿಲಾಂಗಿಂಗ್ನೆಸ್, ಇದು ನಂದು, ನನ್ನ ಠಾಣೆ, ಇದು ನನ್ನ ಉಪವಿಭಾಗ, ಇವರು ನಮ್ಮವರು, ಇವರೆಲ್ಲ ನನ್ನ ಜನ, ಇದು ನನ್ನ ಏರಿಯಾ, ಇವರು ನಮ್ಮವರು, ಬಿಲಾಂಗಿಂಗ್ನೆಸ್ ಅನ್ನುವಂಥ ಒಂದು ಮಾತು ಏನು ಹೇಳಿದ್ರಲ್ಲ, ಆ ಮಾತಿಗೆ ಸಾಹೇಬರು ಎಷ್ಟು ಮಾನವೀಯತೆಯಿಂದ ಕೂಡಿದಾರಂತ ತಾವು ತಿಳ್ಕೊಬೋದು. ಅವರ ತತ್ವ, ಮನುಷ್ಯತ್ವ. ಸೊ ಇಂಥ ಸಾಹೇಬರು, ಯಾಕಂದರೆ ಒಂದು ಇಡೀ ರಾತ್ರಿ ನಾನು ನಮ್ಮ ಮನೆಯವ್ರು ಇದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ. ಯಾವೊಬ್ಬ ಆಫೀಸರು ಕೂಡ ನೀವು ಕೆಲಸ ಮಾಡಿರಿ, ಚೆನ್ನಾಗಿ ಮಾಡಿರಿ, ಅದು ಪತ್ತೆ ಮಾಡಿರಿ, ಇದು ಪತ್ತೆ ಮಾಡಿರಿ ಎಲ್ಲ ಹೇಳ್ತಾರೆ. ಬಟ್ ಈ ಮಾತನ್ನು ಹೇಳಿದ್ರು ಅವರು, ನೀವು ಯಾರೇ ಬಂದ್ರಿ ಇದು ನನ್ನದನ್ನು ಅನ್ಕೊಂಡು ಮಾಡಿ. ಹೀಗಾಗಿ ನಾವು ನಮ್ಮ ಎಲ್ಲ ಉಪವಿಭಾಗದಿಂದ ಸಾಹೇಬ್ರಿಗಾದರೂ ಕೂಡ ನಾವು ಮೊದಲು ಕೂಡ ಇದೇ ಥರ ಮಾಡ್ತಿದ್ವಿ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಸಂವೇದನಾಶೀಲತೆಯನ್ನು ನಾವು ತೋರ್ಪಡಿಸ್ತೀವಿ ಅಂತ ಹೇಳ್ತಾ, ತಾವುಗಳು ನಮ್ಮ ಮೇಲಧಿಕಾರಿಯಾಗಿ ಬಂದಿದ್ದು ನಮ್ಮ ಸೌಭಾಗ್ಯವೇ ಸರಿ ಅಂತ ಹೇಳ್ತಾ ತಾವು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಿ ಸರ್. ಇಲ್ಲಿ ಕಾರ್ಯಕ್ರಮದಲ್ಲಿ ಬಂದ ಎಲ್ಲ ಬಂಧುಗಳೇ, ಸುಮಾರು ವಿಷಯಗಳು ಚರ್ಚೆಗೆ ಬಂತು. ಇನ್ನು ಸುಮಾರು ಇದ್ದಾವೆ, ಯಾಕಂದರೆ 20-21 ಜನ ಟೋಕೆನ್ ತೊಗೊಂಡ್ರು, ಅದು ಮಾತ್ರ ಮಾತಾಡಿದ್ರಿ. ಇನ್ನೊಂದು ಏನಂದರೆ, ಈಗ ಸೆಪ್ಟೆಂಬರಲ್ಲಿ ಒಂದು ಮೀಟಿಂಗ್ ಆಯಿತು, ಮತ್ತು ಈಗ ಮತ್ತೆ ಜಾನ್ವರಿನಲ್ಲಿ ಮೀಟಿಂಗ್ ಆಗಿದೆ. ಒಂದು 4 ತಿಂಗಳ ನಂತರದಲ್ಲಿ ಇನ್ನೊಂದು ಮೀಟಿಂಗ್ ಆಗಿದೆ ಅಂತ. ಇಲ್ಲಿ ಬಂದು ಮೀಟಿಂಗ್ನಲ್ಲೇ ಬಂದು ಹೇಳ್ಕೋಬೇಕಂತ ಏನಿಲ್ಲ. ಯಾಕಂದರೆ ನಾವೇನೆಂದರೆ ಒಂದು ಸಾರಿ ನಿಮ್ಮೆಲ್ಲರ ಜೊತೆ ಸೇರಿಕೊಂಡು ಮಾತಾಡಿದ್ರೆ ವಿಷಯಗಳು ಬರುತ್ತದೆ. ಒಂದು ಸಾರಿ ನೀವೆಲ್ಲ ಸ್ಟೇಷನ್ಗೆ ಬಂದು, ಇಲ್ಲಿ ನಮ್ಮ ACP ಆಫೀಸನ್ನು ಇಲ್ಲೇ ಇದೆ, ಸೊ ನಿಮಗೂ ಎಲ್ಲ ಪರಿಚಯ ಆಗ್ತಾರೆ. ನಾಳೆ ಅಂದರೆ ಪರಿಚಯ ಆಗಿದ ಮೇಲೆ ಏನಂದರೆ ನೀವು ನೇರವಾಗಿ ಬಂದು ನಮಗೆ ಇದು, ಈಗ ಕೆಲವರು ಲೀಡರ್ಸ್ ಇರ್ಬೋದು, ಕೆಲವರು ನಿಮ್ಮ ಏರಿಯಾ ಲೈಕ್ ರೆಸಿಡೆಂಟ್ ವೆಲ್ಫೇರ್ ಸೊಸೈಟಿ ಇರ್ಬೋದು, ನೀವು ನೇರವಾಗಿ ಬಂದು ಅವ್ರಿಗೆ ಸಂಪರ್ಕ ಮಾಡ್ಬೋದು. ಇನ್ನೊಂದು ಏನಂದರೆ, ಈ ಮೀಟಿಂಗ್ ಮತ್ತೆ 3 ತಿಂಗಳು 4 ತಿಂಗಳಿಗೆ ವೆಯ್ಟ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಟೈಮ್ ಟು ಟೈಮ್ ನಿಮ್ಮ ಕಡೆ ಏನು ಸಮಸ್ಯೆ ಇದ್ರೂ ಪೊಲೀಸ್ ಏನಂದರೆ, ಹಿಂದಿನ ಕಾಲದಲ್ಲಿ ಪೊಲೀಸವ್ರ ಜೊತೆ ಮಾತಾಡೋದು ಕಷ್ಟ. ಪೊಲೀಸ್ ಸ್ಟೇಷನ್ ಹೋಗಲಿಕ್ಕೆ
ಹಿಂದೆ ಮುಂದೆ ಆಗ್ತಾ ಇದ್ದು. ಪೊಲೀಸ್ ಸ್ಟೇಷನ್ ಈವನ್ ಹೆಣ್ಮಕ್ಳು ಈಗಲೂ ಸರ್ ನಮ್ಮ ಜೀವನದಲ್ಲಿ ಯಾವಾಗಲೂ ಪೊಲೀಸ್ ಸ್ಟೇಷನ್ ಏನಿಲ್ಲ, ಅದೊಂದು ಪಬ್ಲಿಕ್ ಆಫೀಸ್ ಅದು. ಪೊಲೀಸವರು ಕೆಟ್ಟವರೇನಿಲ್ಲ, ಬಟ್ ನಾವು ಮಾಡುವ ಕೆಲಸ ಹಂಗೆ ಇರುತ್ತದೆ. 24 hours ಕೆಲಸ ಮಾಡಬೇಕು. ನಮ್ಮ ಕಾನ್ಸ್ಟೇಬಲ್ಸ್ ಇದ್ದಾರೆ, ನಾವು ಇದ್ದೇವೆ 24 ಗಂಟೆ. ಕೆಲವು ಸಾರಿ ಒಂದು ಸಿಚುವೇಶನ್ ಬಂದಾಗ ಒಂದೊಂದು ವಾರ ಮನಕ್ಕೆ ಹೋಗಲದ ಸಿಚುವೇಶನ್ ನಾವೆಲ್ಲ ಫೇಸ್ ಮಾಡ್ತೀವಿ. ಟೈಮ್ಗೆ ಊಟ ಮಾಡೋಕ್ಕಲ್ಲ, ಟೈಮ್ಗೆ ಮನೆಗೆ ಹೋಗಲ್ಲ. ಹೆಂಡತಿ ಮಕ್ಕಳು ಮುಖ ಕೆಲವರು ಸಾರಿ ಒಂದೊಂದು ವಾರ ಮುಖ ನೋಡೋಕ್ಕೂ ಆಗಲ್ಲ. ನಮ್ಮ ಮಕ್ಕಳು ಹೆಂಗೆ ಬೆಳೀತಾರೋ ನಮಗೆ ಗೊತ್ತಾಗಲ್ಲ, ಅದಾಯ್ತಾ? ಸೊ ಹಾಗೆ ಅಂಥ ಪರಿಸ್ಥಿತಿ ಇರುತ್ತದೆ. ಯಾರು ಮಾಡಿಲ್ಲದ ಕೆಲಸಗಳು ನಾವು ಮಾಡ್ತೇವೆ. ಒಂದು ಡೆಡ್ ಬಾಡಿ ಅಲ್ಲಿ ಬಿದ್ದು ಡಿಕಂಪೋಸ್ ಆಗಿ ಅಲ್ಲಿ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಹೋಗಲ್ಲ, ಅಷ್ಟು ಸ್ಮೆಲ್ ಇರುವ ಅಲ್ಲಿ ನಮ್ಮವ್ರು ಹೋಗಿ ಅದು ಕಾಯ್ತಾರೆ. ಆ ಬಾಡಿ ತೆಗಿಯಂದರೆ ನಮ್ಮವರೇ ಎತ್ತಾರೆ, ನಮ್ಮವರೇ ಶಿಫ್ಟ್ ಮಾಡ್ತಾರೆ. ಅದಾಗತ್ತೆ. ಒಂದು ರೋಡ್ ಮೇಲೆ ಆಕ್ಸಿಡೆಂಟ್ ಆದರೆ ಅದ ಮೇಲೆ ಒಂದು 10-20 ಗಾಡಿಗಳು ಹೋದ ಮೇಲೆ ಚಿತ್ರವಾಗಿ ಅದು ಏನು ದೇಹವನ್ನು ನಮ್ಮವರು ತೆಗಿತಾರೆ. ಸೊ ನಾವು ಮಾಡುವ ಕೆಲಸಗಳು ಯಾಕಂದರೆ ಪ್ರತಿಯೊಬ್ಬರು ನಮ್ಮ ಕಾನ್ಸ್ಟೇಬಲ್ಗೂ ಪೊಲೀಸವರು ಕೆಟ್ಟವರಪ್ಪ, ಪೊಲೀಸವ್ರು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಯಾಕಂದರೆ ಯಾರೋ ಒಬ್ಬನು ಪೊಲೀಸ್ ಅವನೊಬ್ಬರು ಹೊರ ಕಡೆ ಒಂದು 500 ರೂಪಾಯಿ ತೊಗೊಂಡಂತ ದೊಡ್ಡದಾಗಿ ತೋರಿಸಿದ್ದು ಅದು ತಪ್ಪೇ. ನಾನು ಸಪೋರ್ಟ್ ಮಾಡ್ತಾ ಇಲ್ಲ. ಬಟ್ ಏನಂದರೆ ಮಾಡೋ ಒಳ್ಳೆ ಕೆಲಸಕ್ಕಿಂತ ಒಂದು ಸಣ್ಣ ಮಿಸ್ಟೇಕ್ ಇದ್ದರೆ ಮಿಸ್ಟೇಕ್ನು ಹೈಲೈಟ್ ಮಾಡ್ತಾರೆ ಬಿಟ್ಟು ನಾವು ಇಂಥ ಕೆಲಸ ಮಾಡ್ತಾರೆ. ನಮ್ಮವ್ರು ಯಾಕೆ 40 ವರ್ಷ ಬಂದರೆ ನಮ್ಮ ಕಾನ್ಸ್ಟೇಬಲ್ ಎಲ್ಲರಿಗೂ BP ಶುಗರ್ ಬರಲಿಕ್ಕೆ ಕಾರಣ ಏನು? ಬೆಳಿಗ್ಗೆ ಯಾವಾಗ ಎಷ್ಟು ಗಂಟೆಗೆ ಊಟ ಮಾಡ್ತಾರೆ ಗೊತ್ತಿಲ್ಲ, ನೈಟ್ ಹೋಗಿ ಊಟ 11 ಆಗುತ್ತೋ 12 ಆಗುತ್ತೋ ಊಟ ಎಷ್ಟು ಗಂಟೆಗೆ ಮಾಡೋದು ಇದಲ್ಲ. ಸೊ ನೀವೆಲ್ಲ ಕೆಲಸ ಮಾಡ್ತೀರಿ 8 hours 10 hours ಇರ್ತದೆ ನಿಮಗೆ. ನಮ್ಮವರು 8 hours 10 hours ಅಲ್ಲ, 8-10 hours ನಮಗೆ ದಿನ ಕರೆಕ್ಟಾಗಿ 10 hours ಅಂದರೆ ನಮ್ಮವರು ಸಂತೋಷ, 10 hours ಕೆಲಸ ಮಾಡಿದೆ. ಬಟ್ 12 hours ಆಗುತ್ತೆ. ಕೆಲವು ಸಾರಿ ಹೋಗಿ ಮತ್ತೆ ವಾಪಸ್ ಬರಬೇಕಾಗುತ್ತೆ. ಬಂದೋಬಸ್ತ್ ಬಂದುಬಿಟ್ರೆ ಅದು ಕಂಟಿನ್ಯೂಸ್ ಇದು ಕೆಲಸ ಮಾಡೋದಿರುತ್ತದೆ. ಸೊ ಅಂಥ ಸ್ಥಿತಿನಲ್ಲಿ ಕೆಲಸ ಮಾಡ್ತಾರೆ. ಸೊ ನಮ್ಮವರು ಆದಷ್ಟು ಮ್ಯಾಕ್ಸಿಮಮ್ ಕೆಲಸ ಮಾಡ್ತಾರೆ. ಡೆಫಿನೆಟ್ಲಿ ಈಗ ನೀವು ನಿಮ್ಮ ಮನೆಯಲ್ಲಿ ನೋಡಿ 4 ಜನ ಅಣ್ಣ ತಮ್ಮಂದಿರು ಇದ್ದಾರೆ, ಎಲ್ಲ ಪರ್ಫೆಕ್ಟ್ ಆಗಿರ್ತಾರೆ, ಎಲ್ಲ ಒಂದೇ ರೀತಿಯಲ್ಲಿ ಇರ್ತಾರೆ. ನಮ್ಮ ಕಾನ್ಸ್ಟೇಬಲ್ ಕೆಲವರು ಮಿಸ್ಟೇಕ್ ಮಾಡೋರು ಇರ್ತಾರೆ, ಸ್ವಲ್ಪ ತಪ್ಪಾಗಿ ಕೆಲವು ಸಾರಿ ಬಿಹೇವ್ ಮಾಡ್ತಾರೆ. ಬಟ್ ಅದು ನಾವು ಸೆಟ್ರೇಟ್ ಮಾಡೋಕ್ಕಿದ್ದೀವಿ. ನಾವು ನಮ್ಮ ಮನೆ ಡೆಫಿನೆಟ್ಲಿ ಸರಿಪಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ್ಯಂಡ್ ತುಂಬ ಚೇಂಜ್ ಬಂದಿದೆ, ತುಂಬ ಚೇಂಜ್. ನೀವು ಕೆಲವರು ಸ್ವಲ್ಪ ಏಜ್ ಇದ್ದರು ಅವ್ರು ನೋಡ್ತಾರೆ, ಲಾಸ್ಟ್ 25 ವರ್ಷ ಹಿಂದೆ 25 ಪೊಲೀಸಿಂಗ್ ಹೆಂಗೆ ಇತ್ತು, ಈಗ ಪೊಲೀಸಿಂಗ್ ಇದೆ, ತುಂಬ ಚೇಂಜ್ ಬಂದಿದೆ. ನಾವು ನಿಮಗೋಸ್ಕರ ಇದ್ದೀವಿ ಅಂತ ಒಂದು ಭಾವನೆ. ನಾವು ಇದು ಪೊಲ್ಯೂಷನ್ ಇರುವುದು ಯಾಕೆ? ನೀವಿದ್ದೀರಿ, ಅದಕ್ಕೋಸ್ಕರ ನಾವಿದ್ದೀವಿ. ನೀವೇ ಇರಲಿಲ್ಲ ಅಂದರೆ ನಾವು ಇರಲ್ಲಲ್ವಾ? ಸೊ ನಾವು ಆ ಭಾವನೆಯಿಂದ ಕೆಲಸ ಮಾಡ್ತಾ ಇದ್ದೀವಿ. ಬಟ್ ಏನಂದರೆ ಈಗ ಕ್ರೈಮ್ ಸುಮಾರು ಸಮಸ್ಯೆಗಳು ಹೇಳಿದ್ರಿ. ನಾವು ಮೊದಲು ನಾನು ಇಂಟರ್ವ್ಯೂನ್ ಆಗ್ತಾ ಇದ್ದೆ. ಆ ಸಮಸ್ಯೆಗಳೇನೆಂದರೆ ಸಮಸ್ಯೆಗಳು ಕೆಲವು ಪ್ಯೂರ್ಲಿ ನಾವು ಮಾಡುವ ಕೆಲಸ ಕೆಲವು ಇದ್ದೇವೆ. ಕೆಲವು ಕೆಲಸಗಳೇನೆಂದರೆ ನಾವು ಸೇರಿಕೊಂಡು ಮಾಡುವ ಕೆಲಸ ಇರುತ್ತದೆ. ನಾನು ಹೇಳ್ತಾ ಇದ್ದೀನಿ, ನೀವೇ ಹೇಳಿದಿರಿ ಈಗ ಒಬ್ಬರು ಸ್ಟ್ರೆಂತ್ ಕಡಿಮೆ ಇದೆ ಇಲ್ಲ ಎಲ್ಲಿ ಅಂತ ಹೇಳಿಬಿಡ್ರಿ. ಯಾಕಂದರೆ 13-14 ಕಾನ್ಸ್ಟೇಬಲ್ ವೇಕೆನ್ಸಿ ಇದೆ. ಆ್ಯಂಡ್ ಈ ಸ್ಟ್ರೆಂತ್ ಒಂದು 10 ವರ್ಷಕ್ಕೆ ಹಿಂದೆ ಸ್ಯಾಂಕ್ಷನ್ ಮಾಡಿದ ಸ್ಟ್ರೆಂತ್ ಈಗ ಪಾಪ್ಯುಲೇಷನ್ ಡಬಲ್ ಆಗಿಬಿಟ್ಟಿದೆ. ಕ್ರೈಮು ಡಿಫ್ರೆಂಟ್ ಆಗಿಬಿಟ್ಟಿದೆ. ಕ್ರೈಮ್ ನೀವು 5 ವರ್ಷಕ್ಕೆ ಹಿಂದೆ ಸೈಬರ್ ಕ್ರೈಮು ಸ್ವಲ್ಪ ನಾವು ಏನಂದರೆ OTP ಕೇಳಿಬಿಟ್ಟು 10,000 ಕಳ್ಕೊಳ್ಳೋದು ಅದು ಇದು ಮಾಡದೇ ಇರ್ತಾಯಿತ್ತು. ಈಗ OTP ಎಲ್ಲ ಹಳೆ ಕಾಲದಾಗ ಹೋಗಿತ್ತು. ಈಗ ಏನಂದರೆ ದೊಡ್ಡ ಸ್ಕ್ಯಾಮ್ ಒಂದರಲ್ಲಿ 10 ಕೋಟಿ 5 ಕೋಟಿ ಆ ರೀತಿಯಲ್ಲಿ ಆಗಿಬಿಟ್ಟಿದ್ದಾವೆ. ಸೊ ಕ್ರೈಮ್ ಚೇಂಜ್ ಆಗ್ತಾ ಇರುತ್ತೆ. ಅದು ನಾವು ಇದು ಮಾಡೋಕ್ಕೆ ಟೆಕ್ನಾಲಜಿ ಏನಿದೆ ಅದು ಯೂಸ್ ಮಾಡಬೇಕಾಗುತ್ತೆ. ನಾವು ಸ್ವಲ್ಪ ಟ್ರೈನಿಂಗ್ ಮಾಡ್ಕೊಂಡು ಇದು ಮಾಡ್ತೀವಿ. ಸ್ಟ್ರೆಂತ್ನು ಕಡಿಮೆ ಇದೆ. ಡೆಫಿನೆಟ್ಲಿ ಈಗ ರಿಕ್ರೂಟ್ಮೆಂಟ್ ಆಗ್ತಾ ಇದೆ, ಆ ಸ್ಟ್ರೆಂತ್ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಬಟ್ ನಾನು ಹೇಳೋದೇನೆಂದರೆ ಇಲ್ಲಿ 100 ಜನ ಬಟ್ ಒಂದು ಸ್ಟೇಷನ್ ವ್ಯಾಪ್ತಿನಲ್ಲಿ ಇರುವುದು 4 ಲಕ್ಷ 5 ಲಕ್ಷ ಜನ. 100 ಜನ ಕೆಲಸ ಮಾಡಿದ್ರೆ ಆಗಲ್ಲ. ಬಟ್ 5 ಲಕ್ಷ ಏನಿದು ನಮ್ಮ ಪಾಪ್ಯುಲೇಷನ್ ಈ ಠಾಣಾ ವ್ಯಾಪ್ತಿನಲ್ಲಿ, ಆ ಪಾಪ್ಯುಲೇಷನ್ನಲ್ಲಿರುವ ಸಮಸ್ಯೆಗಳು ಏನೇನಿದೆ ನೀವು ಸೇರಿಕೊಂಡ್ರೆ, ನೀವು ಜೊತೆಯಲ್ಲಿದ್ದರೆ, ನೀವು ಇನ್ಫಾರ್ಮೇಷನ್ ಕೊಟ್ಟರೆ, ನೀವು ಕೋಆಪರೇಟ್ ಮಾಡಿದರೆ ಆದರೇ ಸಾಧ್ಯವಾಗುತ್ತೆ. ಇಲ್ಲ ಅಂದರೆ ನಾವು ಹೇಳ್ತಾ ಇದ್ದಿಲ್ಲ, ಈಗ ನಾವು ಪ್ರತಿ ಗಲ್ಲಿನಲ್ಲಿ ಕಾನ್ಸ್ಟೇಬಲ್ ನಿಲ್ಸೋಕ್ಕಾಗತ್ತಾ? ಈಗ ಮೂಲಕ್ಕೆ ಹೋಗಿ ಎಲ್ಲೋ ಅವನು ಸಿಗರೇಟ್ ಹೊಡಿತಾ ಇರ್ತಾನೆ, ಅವ್ನಿಗೆ ಹೋಗಿ ನಾವು ಇಲ್ಲಿ ಯಾಕೆ ನಾವು ಪಕ್ಕದಲ್ಲಿ ಇರಲ್ಲಲ್ವಾ? ಸೊ ನಾವೇನೆಂದರೆ ನಾವು ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ನಮ್ಮದು ಕೆಲಸ ಇದೆ. ನಮ್ಮ ಮಕ್ಕಳು ನೀವು ಹೆಂಗೆ ಬೆಳೆಸಬೇಕು ನಾವು ಅದನ್ನು ನೋಡಬೇಕು. ಈಗ ಮಕ್ಕಳಿದ್ದಾಗ ನಾವು ತುಂಬ ಪ್ರೀತಿ ಇರುತ್ತದೆ ನಮ್ಮ ಮಕ್ಕಳ ಮೇಲೆ. ನಮ್ಗಳಿಗೆ ಏನಂದರೆ ಅಪಾರ ಪ್ರೀತಿ. ಏನಂದರೆ ನಮ್ಮ ಮಕ್ಕಳು ನಾವು ಏನೂ ಕಷ್ಟ ಕೊಡಬಾರ್ದಪ್ಪ. ನಾವು ಏನೇನೋ ಮಾಡಿ ಬಂದಿದ್ದೀವಿ, ಅದ್ರ ಬಗ್ಗೆ ಯೋಚನೆ ಇರಲ್ಲ. ನಾವೆಲ್ಲ ಕಷ್ಟಪಟ್ಟು ಬಂದಿದ್ದೀವಲ್ವಾ. ಬಟ್ ಮಕ್ಕಳಿಗೆ ಮಾತ್ರ ಏನೂ ಕಷ್ಟ ಕೊಡಬಾರ್ದು. ಅವರು 12ನೇ 12th ಕ್ಲಾಸು 11th ಕ್ಲಾಸು ಇರ್ತಾನೆ, ಅವನು ಅಪ್ಪ ಬೈಕ್ ಕೊಡ್ಸು ಅಂತ ಹೇಳ್ತಾನೆ. ಅರೆ ನನಗೆ ಬೈಕ್ ಸಿಗಲಿಲ್ಲಪ್ಪ, ಇವನು ಕೊಡ್ಸೋಣ. ಅರೆ ಅವ್ನು ಏಜ್ ಎಷ್ಟು ನೀವು ಬೈಕ್ ಕೊಡ್ಸೋಕ್ಕೆ? ಅದು ಯೋಚನೆ ಮಾಡಲ್ಲ ಸುಮಾರು ಜನ. ಹೆಣ್ಮಕ್ಕಳು ಅವ್ರ ಮಕ್ಕಳಿಗೆ ಅವನು 9th 10th ಇರ್ತಾರೆ. ಅಪ್ಪನೋ ಅಮ್ಮನೋ ಮಗ ಇದ್ದರೆ ಅಮ್ಮ ಕಡೆ ಹೋಗ್ತಾನೆ, ಅಮ್ಮ ನನಗೆ ಮೊಬೈಲ್ ಬೇಕಂತ ಹೇಳ್ತಾನೆ. ಅದೇ ಹೆಣ್ಮಗ ಇದ್ದರೆ ಅಪ್ಪ ಕಡೆ ಹೋಗ್ತಾನೆ.
ಹೋಗ್ತಾಳೆ, ಹೋಗ್ಬಿಟ್ಟು ಅಪ್ಪ ನನಗೆ ಒಂದು ಮೊಬೈಲ್ ಕೊಡ್ಸಿ ಅಂದ. 8th 9th ಮೊಬೈಲ್ ಅವಶ್ಯಕತೆ ಇದೆ, ಅದು ಯೋಚನೆ ಮಾಡಲ್ಲ ನಾವು. ಮೊಬೈಲ್ ಎಷ್ಟು ಏನು ಅವಶ್ಯಕತೆ ಇದೆ? 8ನೇ ತರಗತಿ ಓದ್ತಾ ಇದ್ದ ಹುಡುಗಕ್ಕೆ ಮೊಬೈಲ್ ಏನು ಅವಶ್ಯಕತೆ? 12th ಕ್ಲಾಸ್ ಓದೋದಕ್ಕೆ ಬೈಕ್ ಏನು ಅವಶ್ಯಕತೆ ಇದೆ ಅಲ್ವಾ? ದೇರ್ ಲಾಟ್ ಆಫ್ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಸ್ಕೂಲ್ ಬಸ್ಸಸ್ ಇರುತ್ತದೆ, ಬಸ್ಸಸ್ ಇದ್ದಾವೆ ಬೇರೆ ಬೇರೆ ರೀತಿಯಲ್ಲಿ. ಬ್ಯಾಂಗ್ಳೂರ್ ಸಿಟಿನಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಪ್ರಾಬ್ಲಮ್ ಇಲ್ಲ, ಯಾವ ಸ್ಕೂಲ್ ಹೋಗಬೇಕಾದ್ರೂ. ಬಟ್ ನಾವು ಪ್ರೀತಿಯಿಂದ ಬೈಕ್ ಓಡಿಸ್ತೀವಿ. ಅವು ಬೈಕ್ ಈವ್ನಿಂಗ್ ಮಾರ್ನಿಂಗ್ ಅಲ್ಲಿ ಹೋಗಿ ಇಲ್ಲಿ ಹೋಗಿ ವೀಲಿಂಗ್ ಮಾಡ್ತಾನೆ, ಸ್ಪೀಡಾಗಿ ಓಡಿಸ್ತಾನೆ, ಎಲ್ಲೂ ಯಾರನ್ನೋ ಆಕ್ಸಿಡೆಂಟ್ ಮಾಡ್ತಾನೆ. ಇವ್ರ ಕಡೆಯಿಂದ ಬೇರೆಯವ್ರಿಗೆ ಆಕ್ಸಿಡೆಂಟ್ ಆಗ್ಬೋದು, ಇಲ್ಲಾಂದ್ರೆ ಇವರೇ ಆಗ್ಬೋದು. ಹೋಗಿ ಕಾಲು ಕೈ ಮುಡಾಡ್ಕೊಂಡು ಇಲ್ಲಾಂದ್ರೆ ನಾವು ಡೆತ್ ಗಿತ್ತಾದರೆ ಎಷ್ಟು ನೋವು ಇರ್ತದೆ ಯೋಚನೆ ಮಾಡಿ. ಅದಾಯ್ತಾ? ಇನ್ನೊಂದು ನಮ್ಮ ಕಡೆ ನಾವು ಏನು ಕಷ್ಟಪಟ್ಟು ಮಕ್ಕಳು ಕಡಿಮೆ ಮಾಡಬಾರ್ದು. ದುಡ್ಡು ಕೊಡಿ, ಅವ್ನು ಕೇಳ್ತಾನೆ ಅಪ್ಪ ಬರ್ಡೇ ಪಾರ್ಟಿ ನಮ್ಮ ಫ್ರೆಂಡ್ಸ್ ಕೊಡಬೇಕು 10,000 ಕೊಡಿ ಅಂತ. 10,000 ಕೊಡ್ತೀರಿ, ಅವ್ನು ಹೋಗಿ ಕುಡಿತಾನೆ, ಗಾಂಜಾ ಹೊಡಿತಾನೆ. ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟು ನಾವು ಆ್ಯಸ್ ಎ ಪೇರೆಂಟ್ ನಾವು ಏನು ಮಾಡಬೇಕು, ನಾವು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಮಾಡಬೇಕು. ಕಮ್ಯುನಿಟಿ ಲೀಡರ್, ಆ ಏರಿಯಾ ಲೀಡರ್ ಇದ್ದರೆ, ದೊಡ್ಡವರಿದ್ದರೆ ಪ್ರಯತ್ನ ಮಾಡಿ. ಈ ಕಾಲದಲ್ಲಿ ಅಷ್ಟು ಈಸಿ ಅಲ್ಲ, ಅವನು ಕನ್ವಿನ್ಸ್ ಮಾಡೋದು, ಹೇಳಿದರೆ ಕೇಳೋದು ಅದೂ ಕಷ್ಟ ಇದೆ. ಬಟ್ ಪ್ರಯತ್ನ ಮಾಡಬೇಕು. ನಾವು ಈ ಪ್ರಯತ್ನ ಮಾಡ್ತಾ ಇಲ್ಲ. ಸೊ ನಾವು ಅದು ಸ್ವಲ್ಪ ನೀವು ನಿಮ್ಮ ಸಣ್ಣ ವಿಷಯಗಳೇನಾಗ್ತದೆ ನೀವು ಕಂಟ್ರೋಲ್ ಮಾಡೋಕ್ಕೆ ನಿಮ್ಮದ ಕಾಲನಿಯಲ್ಲಿ ನಿಮ್ಮ ಏರಿಯಾದಲ್ಲಿ ಪ್ರಯತ್ನ ಮಾಡಬೇಕು. ಸೆಕೆಂಡ್, ನಿಮ್ಮ ಕೈ ಮೀರಿದ ಏನು ವಿಷಯಗಳಿದ್ದಾಗ ಇಮಿಡಿಯೇಟ್ಲಿ ಒಂದು ವಿಡಿಯೋ ತೊಗೊಂಡು ಫೋಟೋ ತೊಗೊಂಡು, ಈಗ ಪ್ರತಿಯೊಬ್ಬರ ಕಡೆ ಮೊಬೈಲ್ ಇದೆ, ಒಂದು ತೊಗೊಂಡು ನಮಗೆ ಶೇರ್ ಮಾಡಿ. ಇಲ್ಲಿ ಏನೋ ಸ್ಪೆಷಲ್ ಸಿಗರೇಟ್ ಇರ್ಬೋದು, ಇಲ್ಲಾಂದ್ರೆ ಪೆನ್ ಅಂತ ಸ್ಪೆಷಲ್ ಚಾಕ್ಲೇಟ್ ಅಂತ ಸಿಗುತ್ತೆ, ಇಲ್ಲಾಂದ್ರೆ ಏನೋ ಲಿಕ್ಕರ್ ಮಿಕ್ಸ್ ಆಗೋದು ಚಾಕ್ಲೇಟು ಸಿಗ್ತದೆ, ಡ್ರಗ್ಸ್ ಮಿಕ್ಸ್ ಆಗೋದು ಇದೂ ಸಿಗುತ್ತೆ. ಸೊ ಅಂಥದ್ದಿದ್ದಾಗ ಇಮಿಡಿಯೇಟ್ಲಿ ತಿಳಿಸ್ತಾರೆ ನಮಗೇನಾದರೆ ನಮಗೇನು ಅನುಕೂಲ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಶಾಪಲ್ಲಿ ಹೋಗಿ ಪ್ರತಿಯೊಂದರಲ್ಲಿ ಮಾಡ್ತಾ ಇರೋದು ಚೆಕ್ ಮಾಡೋದು ಇಟ್ ಈಸ್ ನಾಟ್ ಪಾಸಿಬಲ್. ನೀವು ಹೇಳಿದಲ್ಲ 100 ಜನ 65 ಜನ ನಮ್ಮ ಕಾನ್ಸ್ಟೇಬಲ್ ಇಟ್ಕೊಂಡು ನಾವು ಈ ವ್ಯಾಪ್ತಿನಲ್ಲಿರುವ ಪ್ರತಿ ಅಂಗಡಿ ಚೆಕ್ ಮಾಡೋಕ್ಕಾಗುತ್ತಾ? ಇಟ್ ಇಸ್ ನಾಟ್ ಪಾಸಿಬಲ್. ನಾನು ಅದಕ್ಕೋಸ್ಕರ ಸ್ವಲ್ಪ ಮಾಹಿತಿ ನಿಮ್ಮಗಳಿಗೆ ಸಿಗುವಾಗ ದಯವಿಟ್ಟು ಸ್ವಲ್ಪ ತಿಳಿಸಿದರೆ ಡೆಫಿನೆಟ್ಲಿ ನಾವೇನೆಂದರೆ ನಾವು ಏರಿಯಾ ನೀಟಾಗಿರಬೇಕು, ವಿತೌಟ್ ಎನಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್, ವಿತೌಟ್ ಎನಿ ಪ್ರಾಬ್ಲಮ್ಸ್ ಇರಬೇಕಂದ್ರೆ ನಾವು ಕೆಲಸ ಮಾಡ್ತೇವೆ. ಯಾವ ಆಫೀಸರ್ ಬಂದ್ರೂ ನಮ್ಮ ಏರಿಯಾದಲ್ಲಿ ಎಲ್ಲ ಓಪನ್ ಆಗಿ ನಡೆಯಲಿ ಅಂತ ಇರಲ್ಲ. ಓಪನ್ ಆಗಿ ನಡೆದರೆ ಅವ್ನು ನೆಕ್ಸ್ಟ್ ಡೇ ಇರಲ್ಲ. ನಾನು ನೇರವಾಗಿ ನಿಮಗೆ ಹೇಳ್ತೇನೆ, ಯಾವ ಆಫೀಸರ್ನೂ ಇರಲ್ಲ. ಅರ್ಥ ಆಯ್ತಾ? ಸೊ ನಾವು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು. ಖಂಡಿತವಾಗಿ ನಾವಿದ್ದೇವೆ. ನಾವು ಡ್ರಗ್ಸ್ ಮೇಲಿಂದನೂ ಗೌರ್ಮೆಂಟಿಂದನೂ ತುಂಬ ಸ್ಟ್ರಿಕ್ಟಾಗಿ ತೊಗೊಂಡು ಎಲ್ಲಿ ಡ್ರಗ್ಸ್ನು ಸ್ಪೇರ್ ಮಾಡೋ ಪ್ರಶ್ನೆ ಇಲ್ಲ. ಒಂದು ವಾರ್ತರ ಮಾಡಿಬಿಟ್ಟು ಮಾಡ್ತಾಯಿದ್ವಿ ಡ್ರಗ್ಸ್ದು. ಟ್ರಾಫಿಕ್ ಅವರು ನೋಟ್ ಮಾಡಿದ್ದಾರೆ. ಟ್ರಾಫಿಕ್ ನಮ್ಮ ಸೀನಿಯರ್ ಆಫೀಸರ್ ಗಮನಕ್ಕೂ ತರ್ತೀವಿ. ಅದು ಈ ಮೀಟಿಂಗ್ನಲ್ಲಿ ನಾವು ಏನು ಮಾತಾಡಿದ್ದೀವಿ, ಏನು ಸಮಸ್ಯೆಗಳಿದ್ದು ನಾವು ಅದು ಕಮಿಷನರ್ ಅವ್ರ ಜೊತೆ ಚರ್ಚೆ ಮಾಡ್ತೇವೆ. ಸೊ ಅದರಲ್ಲಿ ನಾವು ಏನು ಪರಿಹಾರ ಕೊಡಬೇಕಂತ ಡೆಫಿನೆಟ್ಲಿ ಇದು ಮಾಡ್ತೇವೆ. ಬಟ್ ನಾವೇನೆಂದರೆ ಇದು ಮೀಟಿಂಗ್ ಮಧ್ಯದಲ್ಲಿ ಹಂಗೇನಿಲ್ಲ. ನೀವು ಸಮಸ್ಯೆ ನಾಳೆ ನಾಡಿದ್ದು ಸಮಸ್ಯೆ ಇದ್ರೂ ಇದೇ ಸ್ಟೇಷನ್ ಪಕ್ಕದಲ್ಲೇ ನಿಮ್ಮ ಏರಿಯಾದಲ್ಲೇ ಇದೆ ಸ್ಟೇಷನು, ಮೇಲೇ ACP ಆಫೀಸ್ ಇದೆ. ಬೇರೆ ACP ಆಫೀಸ್ ಬೇರೆ ಕಡೆ ಹೋಗಬೇಕಂತಲ್ಲ. ನಿಮಗೆ ನಿಮ್ಮ ಈ HL ಠಾಣಾ ವ್ಯಾಪ್ತಿನಲ್ಲಿ ಇರುವ ಜನರಿಗೆ ನಿಮಗೆ ಅನುಕೂಲ ಏನಂದರೆ ಇದು DCP ಆಫೀಸರ್ ವೈಟ್ ಫೀಲ್ಡ್ ದೂರ ಹೋಗಬೇಕು. ACP ಆಫೀಸ್ ಇಲ್ಲೇ ಇದೆ. ಸಪೋಸ್ ನಿಮಗೆ ಸಮಸ್ಯೆ ಆಗಿಲ್ಲ ಅಂದರೆ ಒಂದು DCP ಆಫೀಸರ್ ಇರ್ತದೆ, ನಮ್ಮದು ಆಫೀಸರ್ ಇರ್ತದೆ, ಕಮಿಷನರ್ ಎಲ್ಲ ಇರ್ತಾರೆ. ಬಟ್ ಈಗ ನೀವು ಸಫರ್ ಆಗುವ ಅವಶ್ಯಕತೆ ಇಲ್ಲ. ಬಟ್ ಇನ್ನೊಂದು ಏನಂದರೆ ನಮ್ಮವ್ರನ್ನು ಹೇಳ್ತಾರೆ, ಒಂದು ಸಮಸ್ಯೆ ನೀವು ತೊಗೊಂಡ್ಬಂದರೆ ಅದು BBP ನೀವು ಅಲ್ಲಿ ಹೋಗಿ ಅಂತ ನಮ್ಮವ್ರು ಹೇಳಬೇಕು. ಯಾಕಂದರೆ ಗೈಡ್ ಮಾಡಬೇಕಾಗಿರ್ತದೆ. ಎಲ್ಲಿ ಸಾಲ್ವ್ ಆಗುತ್ತೋ ನಮ್ಮವ್ರು ಗೈಡ್ ಮಾಡ್ತಾರೆ. ಯಾಕಂದರೆ ಅದು ಎಲ್ಲರಿಗೂ ಗೊತ್ತು. ಆ್ಯಂಡ್ ವಿ ಆಲ್ಸೋ ಫೀಲ್ ಪ್ರೌಡ್ ಆ್ಯಂಡ್ ಹ್ಯಾಪಿ. ಯಾಕಂದರೆ ಸಮಸ್ಯೆ ಯಾರ್ದಾದ್ರೂ ಸಹ ಏನಂದರೆ ಫಸ್ಟು ನಮ್ಮ ಕಡೆ ಬರ್ತಾರೆ. ಅದು ನಮಗೂ ನಮಗೂ ಅದು ಸಂತೋಷ, ನಮ್ಮ ಅದೃಷ್ಟ ಅದು. ಯಾಕಂದರೆ ಅದು ಯಾರೋ ಏನೋ ಮಾಡೋದಾದ್ರೆ ಬೇರೆಯವ್ರು ಅಟೆಂಡ್ ಮಾಡಬೇಕು. ಬಟ್ ಏನಂದರೆ ನಿಮ್ಗೊಂದು ನಂಬಿಕೆ ಇರುತ್ತದೆ, ಪೊಲೀಸವ್ರಿಗೆ ಹೇಳಿದ್ರೆ ಏನಾದರೂ ಅನುಕೂಲ ಆಗ್ಬೋದು, ಏನಾದರೂ ಸೊಲ್ಯೂಷನ್ ಸಿಗ್ಬೋದು, ಇಲ್ಲಾಂದರೆ ನಮಗೆ ಅನುಕೂಲ ಆಗ್ಬೋದು ಅಂತ ಬರ್ತಾರಲ್ಲ. ಸೊ ಡೆಫಿನೆಟ್ಲಿ ಪ್ರತಿಯೊಂದು ನಾವು ಪಾಸಿಟಿವ್ ಆಗಿ ತೊಗೋತೀನಿ. ಬಟ್ ಏನಂದರೆ ದೊಡ್ಡ ಮೇಜರ್ ಇಶ್ಯೂಸ್ ನೋಡಿ, ಮೇಜರ್ ಇಶ್ಯೂಸ್ ಅಂದರೆ ನೀವು ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಪರ್ಮಿಷನ್ಸ್ಗಿಂತ ಜಾಸ್ತಿ ಕಟ್ತಾ ಇದ್ದಾರೆ, ಅದು ಔಟ್ ಆಫ್ ಅವರ್ ಕೆಪಾಸಿಟಿ. ಬಿಕಾಸ್ ಐ ಕೆನಾಟ್ ರೈಟ್ ಆಲ್ಸೋ. ನೀವು ಪರ್ಮಿಷನ್ ಕೊಡ್ತಾ ಇದ್ದೀರ ಅಂತ ಹೇಳ್ಬಿಟ್ಟು ನಾವು ವಿ ಕೆನಾಟ್ ರೈಟ್ ಆಲ್ಸೋ. ಬಟ್ ಬೇರೆ ಸಮಸ್ಯೆಗಳೇನೆಂದರೆ ಖಂಡಿತವಾಗಿ ನಾವು ಸ್ಮಾಲ್ ಇಶ್ಯೂಸ್ ಲೈಕ್ ಎಲ್ಲಿ ಕೋಆರ್ಡಿನೇಟ್ ಮಾಡೋದು. ಸ್ವಲ್ಪ ಸ್ಟ್ರೀಟ್ ಲೈಟ್ ಇಲ್ಲ, ಸ್ಟ್ರೀಟ್ ಲೈಟ್ ಡೆಫಿನೆಟ್ಲಿ ಅದು ನಮ್ಮ ಕೆಲಸ ಇಲ್ಲ. ಬಟ್ ಬೆಸ್ಕಾಂ ಅವ್ರ ಜೊತೆ ನಾವು ಕೋಆರ್ಡಿನೇಟ್ ಮಾಡಿ ಸ್ಟ್ರೀಟ್ ಲೈಟ್ ಹಾಕ್ಸ್ತೇವೆ. ಎಲ್ಲಿನೂ ನಮ್ಮ ವ್ಯಾಪ್ತಿನಲ್ಲಿ ಎಲ್ಲಿ ಡಾರ್ಕ್ ಏರಿಯಾ ಇರಬಾರ್ದು ಅಂತ. ಸಿಮಿಲರ್ಲಿ ಕ್ಯಾಮ್ರಾಸ್ ಹೇಳಿದ್ರಿ, ಕ್ಯಾಮ್ರಾಸು ಪ್ರತಿ ಇಯರ್ ಸರ್ವೆ ಮಾಡ್ತೀವಿ. ಸರ್ವೆ ಮಾಡಿದರೆ ಎಲ್ಲೆಲ್ಲಿ ಇನ್ನೂ ಹಾಕಬೇಕು. ಯಾಕಂದ್ರೆ ಒಂದೇ ವರ್ಷದಲ್ಲಿ ಎಲ್ಲ ಪ್ರತಿಯೊಂದು 100% ಕವರ್ ಮಾಡೋಕ್ಕಾಗಲ್ಲ. ಸೊ ಬರ್ತಾ ಈಗ ಸುಮಾರು ಏರಿಯಾ ಕವರ್ ಆಗಿದೆ. ಈಗ ಅನ್ಕವರ್ಡ್ ಏರಿಯಾಸ್ ಏನಿದೆಯೋ ಅನ್ಕವರ್ಡ್ ಏರಿಯಾಸ್ನು ಮತ್ತೆ ಇದರ BBMP ಅವ್ರು ಇಲ್ಲಾಂದರೆ ನಮ್ಮದು ಎವ್ರಿ ಇಯರ್ ಪ್ರಾಜೆಕ್ಟ್ಸ್ ಬರ್ತಾ ಇರ್ತವೆ ಡಿಫ್ರೆಂಟ್ ಸೇಫ್ ಸಿಟಿನಲ್ಲಿ. ಸೊ ಅದರಲ್ಲಿ ನಾವು ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ಇದು ನಿರಂತರವಾಗಿ ಇದು ನಡೀತಾ ಇರುತ್ತೆ. ಇನ್ನೊಂದು ಏನಂದರೆ ಮತ್ತೆ ಸ್ಪೆಸಿಫಿಕ್ ಆಗಿ ಇನ್ನೊಂದು ಸಾರಿ ರಿಪೀಟ್ ಮಾಡ್ತಾ ಇದ್ದೀನಿ. ಮೇಡಮ್ ಅವರು ಸೈಬರ್ ಕ್ರೈಮ್ ಬಗ್ಗೆ ಹೇಳಿದ್ದಾರೆ. ನಮ್ಮ ಈಗ ಕ್ರೈಮ್ ಏನಾಗಿಬಿಟ್ಟಿದೆ ಬ್ಯಾಂಗ್ಳೂರು ನಗರದಲ್ಲಿ, ಎವ್ರಿವೇರ್ ಇಟ್ ಇಸ್ ದೇರ್. ಒಂದು ಸೈಬರ್ ಬ್ಯಾಂಗ್ಳೂರು ನಗರದಲ್ಲಿ ಅಂತಲೇ ಹೇಳಲ್ಲ,
ಈಗ ನಾರ್ಮಲ್ ಕ್ರೈಮ್ ಎಷ್ಟು ಆಗ್ತಾ ಇದೋ ಆಲ್ಮೋಸ್ಟ್ 40%. 100 ಕೇಸ್ ಆದರೆ 60 ಬೇರೆ ಕೇಸ್ ಆದರೆ 40 ಸೈಬರ್ ಕ್ರೈಮ್ ಆಗ್ತಾ ಇದ್ದಾವೆ. ಅಷ್ಟು ಕ್ರೈಮ್ ಆಗ್ತಾ ಇದೆ. ಅಷ್ಟು ಕ್ರೈಮ್ ಅದು ಪ್ರಿವೆಂಟ್ ಆಗಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ, ಸಾರ್ವಜನಿಕರೇ ಅವರು ಅರ್ಥ ಮಾಡಿಕೊಂಡು ಯಾವುದು ಏನು ಮಾಡಬೇಕು ಏನು ಮಾಡಬಾರ್ದಂತ ನಾನು ಹೇಳಿದ್ದೀನಿ. ತುಂಬ ಡೀಟೇಲ್ಡಾಗಿ ಹೇಳಿದ್ದೀನಿ, ಮೇಡಮ್ಗೆ ರಿಪ್ಲೈ ಕೊಡುವಾಗ ಹೇಳಿದ್ದೀನಿ. ನಾವು ಅದಕ್ಕೆ ರೆಸ್ಪಾಂಡ್ ಮಾಡಬಾರ್ದು. ನಂಬರ್ 1 ಏನೂ ಆಗಲಿ, ಮಕ್ಕಳು ಎಸ್ಪೆಷಲಿ ಮಕ್ಕಳಿಗೆ ಏನಾಗುತ್ತೆ, ಮಕ್ಕಳಿಗೇನೋ ಲಿಂಕ್ ಬಂದುಬಿಡ್ತದೆ, ಈ ಲಿಂಕಲ್ಲಿ ಆ ಫೋನು ಪೇರೆಂಟ್ಸ್ದು ಯೂಸ್ ಮಾಡ್ಬೋದು, ಅದೇನೋ ಕ್ಲಿಕ್ ಮಾಡಿಬಿಡ್ತಾರೆ, ಇಲ್ಲಾಂದರೆ ರೆಸ್ಪಾಂಡ್ ಕೊಟ್ಬಿಡ್ತಾರೆ. ಈಗ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕಂತ ನೋಡ್ತಾ ಇರ್ತಾರೆ, ಒಂದು ವೆಬ್ಸೈಟ್ ಅಂತ ಬರುತ್ತದೆ, ಅದು ಸೇಮ್ ಕ್ಯಾಸ್ಟ್ದು ಇರ್ಬೋದು, ಜನರಲ್ ಕನ್ನಡಿಗರದ್ದು ಇರ್ಬೋದು, ಬೇರೆ ಒಂದು ಜಾತಿ ಪ್ರದೇಶಗಳು ಒಂದು ಸಾಮಾಜಿಕ ವರ್ಗದವ್ರು ಇರ್ಬೋದು. ನಾವೇನು ಮಾಡ್ತೀವಿ, ಅಯ್ಯೋ ಒಳ್ಳೆ ಏನೋ ಮ್ಯಾಚ್ ಬರುತ್ತೆ ಅಂತ ಅಪ್ಲೋಡ್ ಮಾಡ್ತೀವಿ. ನೀವು ಕೊಡೋ ಡೀಟೇಲಲ್ಲಿ ಈ ಡೀಟೇಲ್ ಆ ಡೀಟೇಲು ಪೇಮೆಂಟು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಡ್ತೀರಿ, ಟಕ್ಕಂತ ಅದರಲ್ಲಿ ದುಡ್ಡು ಹೋಗ್ಬಿಡ್ತದೆ. ಅರ್ಥ ಆಯ್ತಾ? ಸೊ ಎನಿಥಿಂಗ್ ಅಂಥ ಸೈಟ್ ಇರಲಿ, ಜಾಬ್ ಸೈಟ್ ಇರಲಿ, ಯಾವ ಸೈಟು ಏನು ಹೇಳಿದ್ರು ಸಹ ಅದು ಸ್ಪೆಸಿಫಿಕ್ ಆಗಿ ಅದು ಪರ್ಟಿಕ್ಯುಲರ್ ಆಗಿ ಅದು ನಿಜವಾಗಲೂ ಒರಿಜಿನಲ್ ಸೈಟು, ಒರಿಜಿನಲ್ ಏನಾಗುತ್ತೆ ಬಿಟ್ಟು ಅಲ್ಲಿ ಇದು ಮಾಡಬಾರ್ದು. ಇನ್ವೆಸ್ಟ್ಮೆಂಟ್ಸ್ ಹೇಳ್ತಾ ಇದ್ದೀನಿ, ಇನ್ವೆಸ್ಟ್ಮೆಂಟ್ ಯಾರೋ ಅವನು ಹೇಳ್ತಾನೆ ಒಬ್ಬನಿಗೆ, ನಾನು ನನ್ನ 2 ಲಕ್ಷ ಹಾಕಿದ್ದೀನಿ 5 ಲಕ್ಷ ಬಂತು ಅಂತ ಹೇಳಿಬಿಟ್ಟು ಅವ್ರು ಫಸ್ಟಲ್ಲಿ ಹಾಗೆ ಮಾಡ್ತಾರೆ. ಒಂದು ಕೇಸಲ್ಲಿ ಒಬ್ಬ ಹೆಣ್ಮಗು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾರೆ, 5 ವರ್ಷದಿಂದ ಒಂದು 20-25 ಲಕ್ಷ ಸೇವ್ ಮಾಡ್ತಾರೆ ಅಮ್ಮ. ಇನ್ವೆಸ್ಟ್ ಮಾಡಿ ಅಂತ ಹೇಳಿದಾಗ ಇನ್ವೆಸ್ಟ್ ಮಾಡ್ತಾರೆ. ಫಸ್ಟು 1 ಲಕ್ಷ ಹಾಕಿದರೆ 3 ದಿವಸಕ್ಕೆ 2 ಲಕ್ಷ ಆಗುತ್ತೆ. 5 ಲಕ್ಷ ಹಾಕಿದ ಮೇಲೆ ಒಂದು ಆಲ್ಮೋಸ್ಟ್ 10-12 ಲಕ್ಷ ಆಗಿಬಿಡ್ತದೆ. ಫುಲ್ ಶೇರಲ್ಲಿ ಯಾವ ಟೈಪ್ ಶೇರ್ ಗೊತ್ತಿಲ್ಲ, ಬಟ್ ಆಗಿಬಿಡ್ತದೆ ಅದು. ಈಗ ಅವ್ರಿಗೆ ನಂಬಿಕೆ ಬಂದುಬಿಡ್ತದೆ, ನಾನು 5 ಲಕ್ಷ ಹಾಕಿದ್ದು ಇದು ಹಾಕಿದ್ರೆ ನಮಗೆ 10-12 ಲಕ್ಷ ವಿತಿನ್ 1 ವೀಕ್ ಆಗೋಗಿದೆ. ಅವ್ರ ಏನೇನು ಸೇವಿಂಗ್ ಇದೋ 25 ಲಕ್ಷ ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ಮಾಡಿದ 20 ಲಕ್ಷ ಇನ್ವೆಸ್ಟ್ ಮಾಡಿದ ನಂತರ ಯಾವಾಗ ಬ್ಯಾಂಕಲ್ಲಿ ಖಾಲಿ ಆಗಿದೆಯೋ ನೆಕ್ಸ್ಟ್ ಡೇ ಮಾರ್ನಿಂಗ್ ಝೀರೋ. ನಿಮ್ಮ ರೈಸ್ ಅಲ್ಲ, ಯಾವ ಶೇರ್ನೂ ಹಾಗೆ ಹೋಗಿ ಹಾಗೆ ಝೀರೋಕ್ಕೆ ಬರಲ್ಲ. ಸರಿ, ನೀವು 25 ಇನ್ವೆಸ್ಟ್ ಮಾಡಿದ್ರೆ 23 ಲಕ್ಷ ಆಗಿರ್ಬೋದು, 22 ಲಕ್ಷ ಆಗ್ಬೋದು, ಬಟ್ ಝೀರೋ, ಅಬ್ಸಲ್ಯೂಟ್ಲಿ ಝೀರೋ ಹಾಗೆ ಬರ್ತದೆ. ಅದು ವೆಲ್ ಎಡ್ಯುಕೇಟೆಡ್ ಸಾಫ್ಟ್ವೇರ್ ಇಂಜಿನಿಯರ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಈಗ ಸಣ್ಣ ಪುಟ್ಟವ್ರಿಗೆ ಏನಾಗುತ್ತೆ, ಪಾಪ ಏನೋ ಕೆಲಸ ಮಾಡಿ ಅವನು ಅಲ್ಲಿ ಮಾಡಿ ಏನೋ ಲಕ್ಷ ಸೇವ್ ಮಾಡಿಕೊಂಡು 1 ವರ್ಷ 2 ವರ್ಷ ಎಲ್ಲ ಕಂಟ್ರೋಲ್ ಮಾಡಿಕೊಂಡು 2 ಲಕ್ಷ ಸೇವ್ ಮಾಡ್ಕೊಂಡಿರ್ತಾನೆ ಅವನು 2 ಲಕ್ಷ ಇನ್ವೆಸ್ಟ್ ಮಾಡಿದರೆ ನಮಗೇನೋ 5 ಲಕ್ಷ ಆಗ್ಬೋದು. ಯಾಕಂದರೆ 1 ಲಕ್ಷ ಒಂದು ವರ್ಷ ಕಷ್ಟಪಟ್ಟರೆ 1 ಲಕ್ಷ ಸೇವ್ ಮಾಡಿದ್ದೀನಿ ನಾನು. ಇನ್ವೆಸ್ಟ್ ಮಾಡಿದರೆ 3-4 ಲಕ್ಷ ಬರ್ತಂತ ಹೇಳಿದಾಗ 1 ಲಕ್ಷ ಅದರಲ್ಲಿ ಹಾಕ್ತಾನೆ. ಸೊ ಅವನು 1 ಲಕ್ಷ 1 ವರ್ಷ ಮಾಡಿದ ಕೆಲಸ ಕಷ್ಟ ಎಲ್ಲ ನೀರು ಪಾಲಾಗತ್ತೆ. ಸೊ ನಾನು ಅದೇ ಹೇಳ್ತಾ ಇದ್ದೀನಿ, ಜೀವನದಲ್ಲಿ ನಾನು ಹೇಳ್ತಾ ಇದ್ದೀನಿ, ಎಸ್ಪೆಷಲಿ ನಾನು ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ಪಾಸಿಟಿವ್ ಆಗಿ. ನನ್ನ ಮನೆಯಲ್ಲಿ ಇದ್ದಾರೆ ಹೆಣ್ಮಕ್ಳಿಗೆ ಏನಂದರೆ ಸ್ವಲ್ಪ ಡಿಸ್ಕೌಂಟು ಸ್ವಲ್ಪ ಇದು ಅಂತ ಅಂದರೆ ತುಂಬ ಅಟ್ರಾಕ್ಟ್ ಆಗಿಬಿಡ್ತಾರೆ. ಅರ್ಧಾಯ್ತಾ? ಎಲ್ಲರೂ ಅಟ್ರಾಕ್ಟ್ ಆಗ್ತಾರೆ, ಬಟ್ ಸ್ವಲ್ಪ ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ ಇದಾಗ್ತಾರೆ. ನನ್ನ ವೈಫ್ನು ಈಗಲೂ ಹೇಳ್ತಾರೆ, ಅಲ್ಲಿ ಯಾವುದು ಯಾವುದು ಹೋಟೆಲ್ ಅದೇ ಲಲಿತ್ ಅಶೋಕ್ ಹೋಟೆಲಲ್ಲಿ ಸೇಲ್ ಇದೆ ಅಂತ, ಸೇಲ್ಗೆ ಹೋಗಬೇಕು ಅಂತ. ಅದು ಎವ್ರಿ ಮನೆಯಲ್ಲಿ ಇದೆ. ಸೊ ನಾನು ಹೇಳುವುದೇನೆಂದರೆ, ನಾವು ಅಟ್ರಾಕ್ಟ್ ಆಗಿಬಿಡ್ತೇವೆ. ಇನ್ವೆಸ್ಟ್ ಮಾಡಿದ್ರೆ ಡಬಲ್ ಆಗುತ್ತೆ, ಟ್ರಿಪಲ್ ಆಗುತ್ತೆ. ಎಲ್ಲಿನೂ ಡಬಲ್ ಟ್ರಿಪಲ್ ಆಗಲ್ಲ. ಎಲ್ಲಿನೂ ಯಾವುದರಲ್ಲಿ ಮಂಗಳೂರಲ್ಲಿ ಒಂದು ಕೇಸ್ ಆಗುತ್ತೆ, ಇವತ್ತು ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ಎಕ್ಸಾಕ್ಟ್ 30 ಡೇಸ್ಗೆ 2 ಲಕ್ಷ ಆಗೋದು. 5 ಲಕ್ಷ ಹಾಕಿದರೆ 10 ಲಕ್ಷ ಆಗೋದು. ಅದಕ್ಕೂ ಅಟ್ರಾಕ್ಟ್ ಆಗ್ತಾರೆ. ಯಾವ ಬಿಸ್ನೆಸ್ಸಲ್ಲಿ ಹಾಕಿದರೆ ನೀವು ತಿಂಗಳಲ್ಲಿ ಡಬಲ್ ಆಗುತ್ತೆ ಹೇಳ್ರಿ ನೀವು? ಎಲ್ಲಿ ಆಗಲ್ಲ. ಆದ್ರೂ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಅವನು 2-3 ತಿಂಗಳಿಗೆ 100-150 ಕೋಟಿ ಮಾಡಿಕೊಂಡು ಎತ್ಬಿಡ್ತಾನೆ. ಅರ್ಧಾಯ್ತಾ? ಸೊ ಜೀವನದಲ್ಲಿ ಯಾವುದೂ ಆಗಲ್ಲ. ಇನ್ ಕೇಸ್ ಬೈ ಮಿಸ್ಟೇಕ್ ಆದರೆ ನಾನು ಪ್ರತಿ ಕಡೆ ಅದೇ ಹೇಳ್ತಾ ಇದ್ದೀನಿ, 1930 ಮೈಂಡಲ್ಲಿರಲಿ. ಗೊತ್ತಾದ ಇಮ್ಮಿಡಿಯೇಟ್ಲಿ 1930 ಕಾಲ್ ಮಾಡಿ. ಇಲ್ಲಾಂದರೆ ನಮ್ಮ ಪೊಲೀಸವ್ರಿಗೆ ಇಮಿಡಿಯೇಟ್ಲಿ ಗೊತ್ತಾದ ನಂತರ ನಿಮಗೆ ಐಡಿಯಾ ಏನಾದರೂ ಪ್ರಾಬ್ಲಮ್ ಇರೋ 1930 ಪ್ರಾಬ್ಲಮ್ ಆದರೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ತಿಳಿಸಿದರೆ ಅಟ್ಲೀಸ್ಟ್ ನಿಮ್ಮ ದುಡ್ಡು 100% ಅಂದರೆ 100%, ಅಟ್ಲೀಸ್ಟ್ ಒಂದು 80%, 70%, even 50% ಆದ್ರೂ ರಿಟರ್ನ್ ಆಗಲಿಕ್ಕೆ ಚಾನ್ಸ್ ಇದೆ. ನೀವು ಲೇಟ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಲೇಟ್ ಮಾಡಿದರೆ ಆನಂತರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆಗಿಲ್ಲ ಅಂದರೆ ಬಿಕಾಸ್ ಅದೇ ಕ್ರೈಮ್, ಸೈಬರ್ ಕ್ರೈಮ್ಗೆ ಬೌಂಡ್ರಿ ಇಲ್ಲ. HL ಪೊಲೀಸ್ ಸ್ಟೇಷನ್ ಬೌಂಡ್ರಿ, ಬ್ಯಾಂಗ್ಳೂರು ಸಿಟಿ ಬೌಂಡ್ರಿ, ಕರ್ನಾಟಕ ಸ್ಟೇಟ್ ಬೌಂಡ್ರಿ ಏನಿಲ್ಲ. ಅವನು ಮಾಡೋನು ನೈಜೀರಿಯಾಯಿಂದ ಮಾಡ್ಬೋದು, ಬೇರೆ ಆಫ್ರಿಕನ್ ಕಂಟ್ರಿಯಿಂದ ಮಾಡ್ಬೋದು, ಇಂಡೋನೇಷ್ಯಾದಿಂದ ಮಾಡ್ಬೋದು, ಎಲ್ಲಾದರೂ US ಇಂದ ಮಾಡ್ಬೋದು. ಇಲ್ಲಾಂದರೆ ನೀವು ಈ ಕಡೆ ಇಲ್ಲಿ ಜಾರ್ಖಂಡ್, ಬಿಹಾರಿಂದ ಮಾಡ್ಬೋದು. ಅರ್ಧಾಯ್ತಾ? ಸೊ ರೀಚಿಂಗ್ ದೆಮ್ ಇಟ್ ಈಸ್ ನಾಟ್ ಈಸಿ ಬಿಕಾಸ್ ಈಗ ಇರುವ ಟೆಕ್ನಾಲಜಿ ನೆಗೆಟಿವ್ಲಿ ಜಾಸ್ತಿ ಇದಾಗ್ತಾ ಇದೆ. ನಾವು ಒಂದು ಕಂಟ್ರೋಲ್ ಮಾಡ್ತೀವಿ, ಒಂದು ಟೈಪ್ ಕ್ರೈಮು, ಇನ್ನೊಂದು ಟೈಪ್ ಕ್ರೈಮ್ ಅವ್ರು ಇದು ಮಾಡ್ತಾನೆ ಇರ್ತಾರೆ. ಸೊ ಅದು ನಡೀತಾ ಇರ್ತದೆ, ನಮಗೆ ಅವರಿಗೆ ಅದು ನಡೀತಾ ಇರ್ತದೆ. ಬಟ್ ಸಾರ್ವಜನಿಕ ಏನಂದರೆ ಅಂಥದ್ದು ಸ್ವಲ್ಪ ಸೈಬರ್ ಕ್ರೈಮ್ದು ಎಚ್ಚರಿಕೆ ವಹಿಸಿ ಅಂಥದ್ದು ಏನು ಇದು ಮಾಡಬಾರ್ದಂತ. ಮತ್ತು ನೀವೆಲ್ಲ ಬಂದಿದ್ದಕ್ಕೆ
ಇದು ಓನ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಯಾವಾಗ ಏನು ಸಮಸ್ಯೆ ಇದ್ದರೂ ಪೊಲೀಸ್ ಅವ್ರ ಕಡೆ ಬನ್ನಿ. ಈಗೆಲ್ಲ ನಂಬರ್ಸ್ ಇದ್ದಾವೆ, ನಿಮಗೆ ವೆಬ್ಸೈಟ್ ಇದ್ದಾವೆ, ಏನಾದರೂ ಇದು ಸಮಸ್ಯೆ ಇದ್ದರೆ ಕೆಲವು ಇನ್ಫಾರ್ಮೇಷನ್ ಕೊಡುವಾಗ ಇದಿದ್ದರೆ ನೀವು ಜಸ್ಟ್ ಮೆಸೇಜ್ ಮಾಡಿಬಿಡಿ, ನೀವು ಹಿಂಗೆ ನಡೀತಾ ಇದೆ ಅಂತ ಹೇಳಿಬಿಡಿ, ಒಂದು ಏನಾದರೆ ವಿಡಿಯೋ ಕ್ಲಿಪ್ ಕಳಿಸ್ಬೋದು. ನೀವು ನಮಗೆ ಸಂಪೂರ್ಣವಾಗಿ ಕೋಆಪ್ರೇಟ್ ಮಾಡಬೇಕಂತ ಕೋರ್ಕೊಳ್ತಾ ಇಲ್ಲಿ ಬಂದು ಇಷ್ಟು ಸಮಯ ನೀವು ಬಂದು ನಮ್ಮ ಜೊತೆ ಇದ್ದಿದ್ದಕ್ಕೆ, ಯಾಕೆಂದರೆ ಕೆಲವರು ಸಮಸ್ಯೆಗಳಿದ್ದಾರೆ, ಸುಮಾರು ಜನ ಸಮಸ್ಯೆಗಳು ಹೇಳಿಲ್ಲ, ಬಟ್ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಈ ಸಂಪರ್ಕ ಹಿಂಗೇನೆ ಕಂಟಿನ್ಯೂ ಮಾಡಬೇಕು. ನೀವೆಲ್ಲ ನಿಮ್ಮ ಏರಿಯಾದಲ್ಲಿ ಇದ್ರೂ ನೀವು ಈ ಮೆಸೇಜ್ ಏನಿದೋ ನಿಮ್ಮ ಏರಿಯಾದಲ್ಲಿನೂ ನೀವು ಅವನ್ನು ಕಮ್ಯುನಿಕೇಟ್ ಮಾಡಿದರೆ ಇನ್ನೂ ಡೆಫಿನೆಟ್ಲಿ ಇನ್ನೂ ಒಳ್ಳೆ ಇದು ಆಗುತ್ತೆ ಅಂತ ಅಂದ್ಕೊಳ್ತಾ ಬಂದಿದ್ದಕ್ಕೆ ಧನ್ಯವಾದಗಳು ತಿಳಿಸ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. ಅದೇ ರೀತಿ ಅಶ್ವತ್ಥ ನಗರ ಗ್ರಾಮಸ್ಥರು ಬಂದಿದ್ದಾರೆ, ಅವರು ಸಹ ವೇದಿಕೆ ಮೇಲೆ ಬರಬೇಕು. ಈ ದಿನದಂದು HL ಪೊಲೀಸ್ ಠಾಣಾ ವತಿಯಿಂದ ಹಮ್ಮಿಕೊಂಡಿರುವ ಸಾರ್ವಜನಿಕ ಜನಸಂಪರ್ಕ ಸಭೆಗೆ ಆಗಮಿಸಿದಂಥ ನಮ್ಮ ಹಿರಿಯ ಅಧಿಕಾರಿ ಸಾಹೇಬರಾದಂಥ ಬಿ ರಮೇಶ್ ಸರ್ ಇವರಿಗೆ, ಹಾಗೂ ನಮ್ಮ ACP ಮೇಡಮ್ ಆದಂಥ ಪ್ರಿಯದರ್ಶನ್ ಮೇಡಮ್ ಅವರು, ಹಾಗೂ ಸೆನ್ ಠಾಣೆಯ ರೋಹಿಣಿ ಮೇಡಮ್ ಅವರು, ಹಾಗೂ ಠಾಣೆಯ HL ಪೊಲೀಸ್ ಠಾಣೆಯ ಪುಟ್ಟಸ್ವಾಮಿ PS ಅವರು ಆಗಮಿಸಿರುತ್ತಾರೆ. ಹಾಗೂ ಈ ಜನಸಂಪರ್ಕ ಸಭೆಗೆ ಆಗಮಿಸಿ ಸಹಕರಿಸಿ ಸಮಸ್ಯೆಯನ್ನು ಹೇಳಿ ಸಕಾರಾತ್ಮಕವಾಗಿ ಸ್ಪಂದಿಸಿ ಈ ಬಗ್ಗೆ ತಿಳಿಸಿದಂಥ ಎಲ್ಲ ಸಾರ್ವಜನಿಕರಿಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ.